ನಮ್ ಸುದ್ದಿಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಪಬ್ಲಿಕ್ ಟಿವಿಯ ವಿದ್ಯಾಪೀಠ ಶೈಕ್ಷಣಿಕ ಮೇಳಕ್ಕೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಶ್ರೀ ರಫೀವುಲ್ಲಾ ಬೇಗ್ ಅವರು ಅದ್ಭುತ ಕಾರ್ಯಕ್ರಮವನ್ನು ನೀಡಿ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಧೈರ್ಯ ತುಂಬಿದರು. ಇದೇ ಸಂದರ್ಭದಲ್ಲಿ ಅಲ್ಲಿ ಬಂದಿರುವ ಮಕ್ಕಳಿಗೆ ಬೆರವಣಿಗೆ ಹಾಗೂ ಜ್ಞಾಪಕ ಶಕ್ತಿ ಹೇಗೆ ಹೆಚ್ಚಿಸಿಕೊಳ್ಳಬೇಕೆಂದು ಹೇಳಿಕೊಟ್ಟರು. ಅವರ ಮಕ್ಕಳು ನೀಡಿದ ಅದ್ಭುತ ಪ್ರದರ್ಶನವನ್ನು ಪೋಷಕರು ನೋಡಿ ಆಶ್ಚರ್ಯಗೊಂಡರು. ಇದೇ ಸಂದರ್ಭದಲ್ಲಿ ಶ್ರೀ ರಫೀವುಲ್ಲಾ ಬೇಗ್ ಅವರ ಅದ್ಭುತ ಪ್ರದರ್ಶನ ಕಂಡು ಅಲ್ಲಿ ಬಂದಿರುವ ಜನರು ಅವರನ್ನು ಚಪ್ಪಾಳೆ ತಟ್ಟುವ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸಿದರು. ಇಲ್ಲಿ ನಾನು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಎರಡು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಲ್ಲಿ PUC ಸ್ಟೂಡೆಂಟ್ಸ್ ಇದ್ದಾರೆ ಕೈಯಲ್ಲಿ? PUC ಹೋಗ್ತಾ ಇರೋರು ಅಥವಾ 10th ಮುಗಿಸಿರೋರು? ಥ್ಯಾಂಕ್ ಯು. ಎಷ್ಟು ಜನ ಪೋಷಕರು, ಪೇರೆಂಟ್ಸ್? ಥ್ಯಾಂಕ್ ಯು. ಬೈ ಚಾನ್ಸ್ ಯಾರಾದರೂ ಟೀಚರ್ಸ್, ಲೆಕ್ಚರರ್ಸ್ ಇದ್ದಾರಾ? ಇಲ್ವಾ? ಯಾರೂ ಇಲ್ವಾ? ಓಕೆ. ಈ ಕಾರ್ಯಕ್ರಮದಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಲ್ಲ ಅಥವಾ ಕನ್ನಡದಲ್ಲಿ ಮಾತಾಡಲ್ಲ ಅಥವಾ ಎರಡು ಮಿಕ್ಸ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡಲ್ಲ. ಯಾಕಂದರೆ ಇಂಟರಾಕ್ಟಿವ್ ಆಗಿರುತ್ತೆ, ಲೈವ್ ಡೆಮಾನ್ಸ್ಟ್ರೇಷನ್ ಇರುತ್ತೆ. ನಿಮಗೆ ಕನ್ನಡ ಬೇಕಂದರೆ ಕನ್ನಡ ಮಾತಾಡ್ತೀನಿ ಅಥವಾ ಮಿಕ್ಸ್ ಮಾಡಿ ಮಾತಾಡಿ ಅಂದರೆ ಮಿಕ್ಸಲ್ಲಿ ಮಾತಾಡ್ತೀನಿ. ಸರಿನಾ? ಈಗ ಒಂದು ಪ್ರಶ್ನೆ ಕೇಳ್ಬೋದಾ? ಯಾರು ಮಾತಾಡ್ತಾ ಇಲ್ಲ ನನ್ನ ಜೊತೆ. ಪ್ರಶ್ನೆ ಕೇಳ್ಬೋದಾ? ಓಕೆ. ಮೊದಲನೇ ಪ್ರಶ್ನೆ, ಪರೀಕ್ಷೆ ಹಾಲಲ್ಲಿ ಕೂತಿರುವಾಗ ನಿಮ್ಮ ಉತ್ತರಗಳನ್ನು ಬರೀಬೇಕಾದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಸಹಾಯ ಮಾಡಲ್ಲ, ನಿಮ್ಮ ಟೀಚರ್ ಸಹಾಯ ಮಾಡಲ್ಲ, ನಿಮ್ಮ ಫ್ರೆಂಡ್ ಸಹಾಯ ಮಾಡಲ್ಲ. ಅದರಲ್ಲಿ ನಿಮ್ಮಲ್ಲಿರೋ ಎರಡು ಗುಣಗಳು, ಎರಡು ಸ್ಕಿಲ್ಸು ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯೋಕ್ಕೋಸ್ಕರ ಸಹಾಯ ಮಾಡುತ್ತೆ. ಆ ಎರಡು ಸ್ಕಿಲ್ಸ್ ಯಾವುದು ಅಂತ ನೀವು ಹೇಳಬೇಕೀಗ. ಆಬ್ಸಲ್ಯೂಟ್ಲಿ ಹೇಳಿ ಸರ್. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂಡ್ ಮೆಮೊರಿ. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂಡ್ ಮೆಮೊರಿ. ಒಳ್ಳೆ ಉತ್ತರ, ಕರೆಕ್ಟಾಗಿ ಹೇಳಿದ್ರು. ಈಗ ಜ್ಞಾಪಕ ಶಕ್ತಿ, ಎಸ್ ಹೇಳಿ ಸರ್. ಹ್ಯಾಂಡ್ ರೈಟಿಂಗ್ ಅಂಡ್ ಮೆಮೊರಿ, ವೆರಿ ಗುಡ್, ಥ್ಯಾಂಕ್ ಯು. ಈಗ ಮೆಮೊರಿಯಲ್ಲಿ ಎರಡು ಭಾಗಗಳಿರುತ್ತೆ. ಸಾಧಾರಣವಾಗಿ ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಆದರೆ ಅದು ಸತ್ಯವಲ್ಲ. ಅದು ಬರೀ ಓದ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ಇದು ಒಂದು ಮಹಾ ತಪ್ಪು ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾಡೋದು ಏನಂದರೆ ಒಳ್ಳೆ ಟ್ಯೂಷನ್ಗೆ ಹೋದರೆ
ದಿನನಿತ್ಯ ವಿದ್ಯಾಭ್ಯಾಸ ಮಾಡಿಕೊಂಡ್ರೆ, ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬರಲ್ಲ, ಚೆನ್ನಾಗಿ ಓದಿರೋದನ್ನ 3 ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರೆದಿದ್ರೆ ಮಾರ್ಕ್ಸ್ ಬರುತ್ತೆ. ಇದು 2 ಬೇರೆ ಬೇರೆ ವಿಷಯಗಳಿದು. ಮೆಮೊರಿ ರಿಜಿಸ್ಟ್ರೇಷನ್ ಬೇರೆ, ಮೆಮೊರಿ ರೀಕಾಲ್ ಬೇರೆ. ಮೆಮೊರಿ ರಿಜಿಸ್ಟ್ರೇಷನ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ವಿಷಯಗಳನ್ನು, ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಠವನ್ನು, ಥಿಯರಮನ್ನು, ಫಾರ್ಮುಲೆಯನ್ನು, ಪದ್ಯವನ್ನು ನಾವು ಓದ್ಕೊಳ್ಳೋದು, ಅದು ಮೆಮೊರಿ ರಿಜಿಸ್ಟ್ರೇಷನ್. ಇಷ್ಟಕ್ಕೆ ಮಾರ್ಕ್ಸ್ ಸಿಗಲ್ಲ, ಬರೀ ಓದ್ಕೊಂಡ್ರೆ ಮಾರ್ಕ್ಸ್ ಸಿಗಲ್ಲ. ಇದು ನಾವು ಪದೇ ಪದೇ ಮಾಡ್ತಾ ಇರೋ ಒಂದು ತಪ್ಪು. ಚೆನ್ನಾಗಿ ಓದ್ಕೊಂಡ್ರೆ ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಓದ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ಚೆನ್ನಾಗಿ ಓದ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿದ್ರೆ ಮಾರ್ಕ್ಸ್ ಸಿಗಲ್ಲ. ಓದಿರೋದನ್ನ, 1 ವರ್ಷ ಓದಿರೋದನ್ನ 3 ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಇದು 2ನೇ ವಿಷಯ. ನಮ್ಮ ಶಾಲೆಗಳಲ್ಲಿ, ಕಾಲೇಜಸ್ಸಲ್ಲಿ, ಟ್ಯೂಷನ್ಗಳಲ್ಲಿ ಮೊದಲನೇ ಟಾಪಿಕ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾರೆ. ಅದೇನೆಂದರೆ ಚೆನ್ನಾಗಿ ಓದ್ಕೋಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ತುಂಬ ಸೀರಿಯಸ್ ಆಗಿ ಓದ್ತಾ ಇರೋ ಸ್ಟೂಡೆಂಟ್ಸು ಮತ್ತೆ ಜಾಲಿಯಾಗಿ ಓದ್ತಾ ಇರೋ ಸ್ಟೂಡೆಂಟ್ಸಲ್ಲಿ ಒಂದು ವ್ಯತ್ಯಾಸ ಏನಂದರೆ, ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾರಲ್ಲ, ಟಿ ವಿ ನೋಡಲ್ಲ, ಪಾಪ ಆಟ ಆಡಲ್ಲ, ಎಲ್ಲೂ ಹೋಗಲ್ಲ, ಓದ್ತಾ ಇರ್ತಾರೆ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಓದ್ತಾ ಇರ್ತಾರೆ, ಆಟ ಆಡ್ಕೊಂಡು, ಟಿ ವಿ ನೋಡಿಕೊಂಡು. ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ ಸೀರಿಯಸ್ ಆಗಿ ಓದ್ತಾ ಇರೋರಿಗೆ ಮರುವು ಜಾಸ್ತಿ ಇರುತ್ತೆ. ಯಾರು ಜಾಲಿಯಾಗಿ ಓದಿರ್ತಾರೋ ಅವರು ಜ್ಞಾಪಿಸ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಬಂದ್ಬಿಡ್ತಾರೆ. ಎಸ್ ಆರ್ ನೋಟ್. ಈಗ ನೀವು ನಿಮ್ಮ ಹಣೆ ಬರನ್ನ ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಎಷ್ಟು ಕಷ್ಟಪಟ್ಟರು ನನಗೆ ಮಾರ್ಕ್ಸ್ ಬರಲ್ಲ, ಅವ್ನು ನೋಡು ಆಟ ಆಡ್ಕೊಂಡು ಫ್ರೀ ಆಗಿದ್ದ, ಟ್ಯೂಷನ್ಗೂ ಹೋಗಿಲ್ಲ, ಬರೀ ಮನೇಲಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಿಮ್ಗೆ ಆಶ್ಚರ್ಯವಾಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಸೀಕ್ರೆಟ್ ಏನಂದರೆ ಮೆಮೊರಿ ರಿಜಿಸ್ಟ್ರೇಷನ್, ರೀಕಾಲ್. ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೋ ಅಷ್ಟೇ ರೀಕಾಲ್ ಮಾಡೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಎಷ್ಟು ಟೆನ್ಸ್ಡ್ ಆಗಿರುತ್ತೋ ಅಷ್ಟೇ ನಿಮಗೆ ಮರುವು ಜಾಸ್ತಿ ಆಗುತ್ತೆ. ಸೊ ಓದಿರೋದನ್ನು 3 ಪರೀಕ್ಷೆಯಲ್ಲಿ ತಕ್ಕಾಗಿ ನೀವು ಜ್ಞಾಪಿಸ್ಕೊಂಡು ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ. ಓದ್ಕೊಳ್ಳೋಕ್ಕೆ 1 ವರ್ಷ ಸಿಗುತ್ತೆ ನಿಮಗೆ, ಆದರೆ ಬರೆಯೋಕ್ಕೆ ಬರೀ 3 ಅವರ್ ಸಿಗುತ್ತೆ. ಈಗ ಓದಿರೋದು 1 ವರ್ಷ, ರೀಕಾಲ್ ಮಾಡಬೇಕಾಗಿರೋದು 3 ಅವರ್. ಇಲ್ಲಿ ಟೈಮ್ ವರ್ಸಸ್ ಆಕ್ಯುರಸಿ, ಕರೆಕ್ಟಾಗಿ ಉತ್ತರ ಬರೀಬೇಕು, ಸಮಯ ತಕ್ಕಾಗಿ ಬರೀಬೇಕು. ಈಗ 3 ಅವರಲ್ಲಿ 100 ಮಾರ್ಕ್ಸ್ ಬರಬೇಕಾದ್ರೆ ನೀವು ಪ್ರತಿ ನಿಮಿಷ ಎಷ್ಟು ಉತ್ತರಗಳನ್ನು ಬರೀಬೇಕು. ಇಲ್ಲಿ ನಿಮಗೆ ಒಂದು ಲೆಕ್ಕಾಚಾರ ಸಿಕ್ಕಿದ್ರೆ ನೀವು 3 ಅವರಲ್ಲಿ 100 ಮಾರ್ಕ್ಸನ್ನು ಪಡಿಬೋದು. ಈಗ ನಿಮಗೆಲ್ಲ ಈ ಪ್ರಶ್ನೆ ಏನಂದ್ರೆ, ನಾನು 3 ಅವರಲ್ಲಿ 100 ಮಾರ್ಕ್ಸ್ ಪಡಿಬೇಕಾದ್ರೆ ಪ್ರತಿ 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ಬರೆದ್ರೆ ನನಗೆ 3 ಅವರಲ್ಲಿ 100 ಮಾರ್ಕ್ಸ್ ಸಿಗುತ್ತೆ. ಇದಕ್ಕೆ ಯಾರಾದರೂ ಉತ್ತರ ಗೊತ್ತಿದ್ರೆ ನನಗೆ ಹೇಳಿ. ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ, ಇಫ್ ಯು ಹ್ಯಾವ್ ಟು ಸ್ಕೋರ್ 100 ಮಾರ್ಕ್ಸ್ ಇನ್ 3 hours, what should be your writing speed per minute? How many words of English you should be writing to score 100 marks in 180 minutes? ಇದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಎಸ್, 50 words, 50 words. ಓಕೆ, ಇನ್ಯಾರಾದರೂ? ಪರವಾಗಿಲ್ಲ, ಉತ್ತರ ತಪ್ಪಿದ್ರು ಪರವಾಗಿಲ್ಲ. ಈ ಲೆಕ್ಕಾಚಾರ ಇಲ್ಲದೆ ಹೋದ್ರೆ ನಿಮ್ಮ ಮಗುವಿನ ರೈಟಿಂಗ್ ಸ್ಪೀಡು, ಜ್ಞಾಪಕ ಶಕ್ತಿ, ರೀಕಾಲಿಂಗ್ ಸ್ಪೀಡು, ಟೈಮ್ ವರ್ಸಸ್ ಪರ್ಫಾರ್ಮೆನ್ಸ್ ಇಲ್ಲಿ ಓದ್ಕೊಳ್ಳೋಕೆ 1 ವರ್ಷ, ಬರೆಯೋಕ್ಕೆ 100 ಅವರು. 100 ಅವರ್ ಆದಮೇಲೆ 1 ಸೆಕೆಂಡ್ ನಿಮಗೆ ಅವಕಾಶ ಕೊಡ್ತಾರಾ? ಕೊಡಲ್ಲ. ಇಲ್ಲಿ ಪ್ರತಿ 1 ನಿಮಿಷಕ್ಕೆ ಎಷ್ಟು ನೀವು ಪದಗಳನ್ನು ಜ್ಞಾಪಿಸ್ಕೊಡ್ತೀರಾ, ಪ್ರತಿ 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ನಿಮಗೆ ಬರೆಯಕ್ಕೆ ಸಾಧ್ಯವಿದೆಯೋ ಅಷ್ಟೇ ನಿಮಗೆ ಅಂಕಗಳು ಬರೋದು. ಸೊ ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್ ಆ್ಯಂಡ್ ವಾಟ್ ಈಸ್ ಯೋರ್ ರೀಕಾಲಿಂಗ್ ಸ್ಪೀಡ್? ಇದು ನಿಮಗೆ ಗೊತ್ತಿಲ್ಲದೆ ಹೋದರೆ ಯಾವ ಕಾರಣಕ್ಕೂ ನಿಮಗೆ ಒಳ್ಳೆ ಅಂಕಗಳು ಬರಲ್ಲ. ಬಿಕಾಸ್ ಯು ಡೋಂಟ್ ನೋ ವಾಟ್ ಈಸ್ ಯೋರ್ ರೀಕಾಲಿಂಗ್ ಸ್ಪೀಡ್, ಯು ಡೋಂಟ್ ನೋ ವಾಟ್ ಈಸ್ ಯೋರ್ ರೈಟಿಂಗ್ ಸ್ಪೀಡ್. ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್, ಬಿಕಾಸ್ ದೇ ಡೋಂಟ್ ನೋ ದಿಸ್ ಸ್ಪೀಡ್, ಅವರ ರೈಟಿಂಗ್ ಸ್ಪೀಡ್ ಅವ್ರು ಗೊತ್ತಿರಲ್ಲ, ಅವ್ರೇನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಟೈಮ್ ಸಾಕಾಗಲ್ಲ ಅಂತ ಜೋರಾಗಿ ಫಾಸ್ಟಾಗಿ ಗೀಚ್ಬಿಡ್ತಾರೆ. ಇನ್ನು ಕೆಲವರು ತುಂಬ ನಿಧಾನವಾಗಿ ಬರೀತಾರೆ. ಇದು 2 ಸಂದರ್ಭಗಳಲ್ಲೂ ಮಾರ್ಕ್ಸ್ ಬರಲ್ಲ. ಇಫ್ ಯರ್ ರೈಟಿಂಗ್ ಸ್ಪೀಡ್ ಈಸ್ ಬಿಯಾಂಡ್ ಅ ಸರ್ಟನ್ ಲಿಮಿಟ್, ಲೆಜಿಬಿಲಿಟಿ ಹೊಟ್ಟೋಗ್ಬಿಡುತ್ತೆ. ಕರೆಕ್ಟಾಗಿ ಉತ್ತರ ಬರ್ದಿದ್ರು ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯಾಕಂದರೆ ಬರ್ದಿರೋದು ಯಾರಿಗೂ ಅರ್ಥ ಆಗಲ್ಲ. ಇದು ಬಹಳ ಬಹಳ ದೊಡ್ಡ ತಪ್ಪು. ಜನಕ್ಕೆ ಗೊತ್ತಾಗಲ್ಲ. ಮನೆಗೆ ಬಂದು ಹೇಳ್ತಾರೆ ಸ್ಟೂಡೆಂಟ್ಸ್, ಎಲ್ಲ ಬರ್ದಿದ್ದೀನಮ್ಮ ಅಂತ ಹೇಳ್ತಾರೆ, ಆದರೆ ಮಾರ್ಕ್ಸ್ ಬರಲ್ಲ. ಯಾಕಂದರೆ ಬರ್ದಿರೋದು ಲೆಜಿಬಲ್ ಆಗಿರಲ್ಲ. ಇನ್ನೊಂದು, ತುಂಬ ಸ್ಲೋ ಆಗಿ ಬರೀತಾರೆ. ಗುಂಡಾಗಿ ಬರೀಬೇಕು, ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರಬೇಕು, ನನಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂತ ಸ್ಲೋ ಆಗಿ ಬರೀತಾರೆ, ಮಾರ್ಕ್ಸ್ ಬರಲ್ಲ. ಟೈಮ್ ಸಾಕಾಗಲ್ಲ. ಅವ್ರಿಗೆ 3 ಅವರ್ 4 ಅವರ್ ಕೊಟ್ಟರು
ಟೈಮ್ ಸಾಕಾಗಲ್ಲ. ಸೊ ಇಲ್ಲಿ ಮುಖ್ಯವಾದದ್ದು ಏನಂದರೆ ನಿಮ್ಮ ರೈಟಿಂಗು ಮತ್ತು ರೀಕಾಲಿಂಗ್ ಸ್ಪೀಡ್. ಇವತ್ತು ಅದ್ರ ಬಗ್ಗೆ ನಾನು ನಿಮಗೆ ತರಬೇತಿ ಕೊಡ್ತಾ ನೀವು ಯಾವ ಸ್ಪೀಡಲ್ಲಿ ರೀಕಾಲ್ ಮಾಡಿದ್ರೆ 3 ಅವರಲ್ಲಿ 100 ಮಾರ್ಕ್ಸ್ ಪಡಿಬಹುದು. ಜೊತೆಗೆ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿರಬೇಕು, ಎಷ್ಟು ಪದಗಳನ್ನು ನೀವು 1 ಮಿನಿಟಲ್ಲಿ ಬರೀಬೇಕು ಅಂತ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಅದನ್ನು ಕಲ್ತ್ಕೊಡಿ, ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ತುಂಬ ಸಹಾಯ ಆಗುತ್ತೆ. ಮಾಡ್ಬೋದಾ? ಅರ್ಥ ಆಗ್ತಾ ಇದೆಯಾ? ಚೆನ್ನಾಗಿ ಮಾತಾಡ್ತೀನಾ? ಕನ್ನಡ ಅರ್ಥ ಆಗ್ತಾ ಇದೆಯಾ? ಇಂಗ್ಲೀಷ್ ಅರ್ಥ ಆಗ್ತಾ ಇದೆಯಾ? ಈಗ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ? ಎಷ್ಟು ಜನಕ್ಕೆ ಮೆಮರಿ ಟೆಕ್ನಿಕ್ಸನ್ನು ಕಲಿಯೋ ಆಸಕ್ತಿ ಇದೆ? ಕೈ ಎತ್ತಿ. ನನಗೆ ಮೆಮರಿ ಟೆಕ್ನಿಕನ್ನು ಕಲಿಯೋ ಆಸಕ್ತಿ ಇದೆ ಸರ್, ಈಗಲೇ ಹೇಳ್ಕೊಟ್ಬಿಡಿ ಸರ್, ಇವತ್ತೇ ಕಲ್ತ್ಕೊಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಜನಕ್ಕೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಕಲಿಯೋ ಆಸಕ್ತಿ ಇದೆ? ಕೈ ಅಂತ ಹೇಳಿ. ನಾನು ಐ ವಾಂಟ್ ಟು ಲರ್ನ್ ದ ಹ್ಯಾಂಡ್ ರೈಟಿಂಗ್ ಸ್ಕಿಲ್, ಇಂಪ್ರೂವ್ ಮೈ ಸ್ಪೀಡ್ ಆ್ಯಂಡ್ ಇನ್ಕ್ರೀಸ್ ಮೈ ಲೆಜಿಬಿಲಿಟಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಮೆಮರಿಯಲ್ಲಿ 2 ಭಾಗಗಳಿರುತ್ತೆ. ಮೊದಲನೇ ಭಾಗ ಏನಂದರೆ ಮೆಮರಿ ರಿಜಿಸ್ಟ್ರೇಷನ್, ಎರಡನೇ ಭಾಗ ಏನಂದರೆ ಮೆಮರಿ ರೀಕಾಲ್. ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಅಂದರೆ ಏನು, ರೀಕಾಲ್ ಅಂದರೆ ಏನು. ಆಮೇಲೆ ಅದೇ ಟೆಕ್ನಿಕನ್ನು ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಮಾಡ್ಬೋದು. ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ. ಹೌ ಮೆನಿ ವರ್ಡ್ಸ್ ಆಫ್ ಇಂಗ್ಲೀಷ್ ಶುಡ್ ಐ ರೈಟ್ ಟು ಸ್ಕೋರ್ 100 ಮಾರ್ಕ್ಸ್ ಇನ್ 3 hours? ಈ ಪ್ರಶ್ನೆಗೆ ಉತ್ತರ ಹೇಳಿ ನೋಡೋಣ. 1 ನಿಮಿಷಕ್ಕೆ ಎಷ್ಟು ಪದಗಳನ್ನು ಬರೆದರೆ 3 ಅವರಲ್ಲಿ ನನಗೆ 100 ಮಾರ್ಕ್ಸ್ ಸಿಗುತ್ತೆ? ವಾಟ್ ಶುಡ್ ಬಿ ಮೈ ರೈಟಿಂಗ್ ಸ್ಪೀಡ್ ಇನ್ ಪರ್ ಮಿನಿಟ್? ಗೆಸ್ ಮಾಡಿ ಹೇಳಿ, ಪರವಾಗಿಲ್ಲ, ತಪ್ಪಿದ್ರು ಪರವಾಗಿಲ್ಲ, ಹೇಳೋ ಬರೀ. 180 words. 180 80. 1 ಮಿನಿಟ್ಗ. ನಿನ್ನ ಹೆಸರೇನಪ್ಪ? Yusuf. ಜೋರಾಗಿ ಹೇಳು. Yusuf. ಯೂಸುಫ್ ಅವರೇ, ನೀವೇನಾದರೂ ಒಂದು ನಿಮಿಷದಲ್ಲಿ 180 ವರ್ಡ್ಸ್ ಬರೆದ್ರೆ ನಿಮ್ಮ ಹೆಸರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಬರುತ್ತೆ. ನೀವು ವರ್ಲ್ಡ್ ಚಾಂಪಿಯನ್ ನೀವು. ಯಾಕಂದ್ರೆ ಸಾಧ್ಯವಿಲ್ಲ 60 ಸೆಕೆಂಡಲ್ಲಿ 180 ವರ್ಡ್ಸ್ ಬರೆಯೋ ಸಾಧ್ಯತೆ ಇಲ್ಲ. ಯೋಚನೆ ಮಾಡಿ ಇನ್ನೊಂದ್ಸತಿ. ಆದ್ರೆ ಗೆಸ್ ಮಾಡಿ ಹೇಳಿದೆಯಾ? ಪರವಾಗಿಲ್ಲ. ಎಸ್ ಸರ್, ತಾವು ಹೇಳ್ತೀರಾ ಏನಾದ್ರು ಉತ್ತರ? ಕೂತ್ಕೊಳ್ಳಿ, ಯಾಕೆ ನಿಂತಿದ್ದೀರಾ? ನಮ್ಮಲ್ಲಿ ಎಂಟ್ರಿ ಟಿಕೆಟ್ ಏನೂ ಇಲ್ಲ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ಯಾರಿಗಾದ್ರೂ ಈ ಉತ್ತರ ಗೊತ್ತಾ? 1 ನಿಮಿಷದಲ್ಲಿ ಎಷ್ಟು ವರ್ಡ್ಸ್ ಬರೆದ್ರೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ ಅಂತ? ವಾಟ್ ಈಸ್ ಯುವರ್ ರೈಟಿಂಗ್ ಸ್ಪೀಡ್? ಇದೆಲ್ಲ ಬಿಟ್ಟಾಕಿ ನನಗೊಂದು ಉತ್ತರ ಹೇಳಿ. ವಾಟ್ ಈಸ್ ಯುವರ್ ರೈಟಿಂಗ್ ಸ್ಪೀಡ್? 1 ನಿಮಿಷದಲ್ಲಿ ಎಷ್ಟು ನೀವು ಇಂಗ್ಲಿಷಲ್ಲಿ ವರ್ಡ್ಸ್ ಅನ್ನ ಬರೀತೀರಾ? ಸ್ಟೂಡೆಂಟ್ಸ್, ಐ ಆಮ್ ಆಸ್ಕಿಂಗ್ ದಿಸ್ ವೆರಿ ಸೀರಿಯಸ್ ಕ್ವೆಶ್ಚನ್. ಇದನ್ನು ಯಾರಾದರೂ ಕಲ್ತ್ಕೊಂಡ್ರೆ, ಅವರ ರೈಟಿಂಗ್ ಸ್ಪೀಡ್ ಅವರ ಮನಸ್ಸಲ್ಲಿ ಇಟ್ಕೊಂಡ್ರೆ 3 ಅವರಲ್ಲಿ ನಿಧಾನವಾಗಿ ಫಾಸ್ಟ್ ಆಗಿ ಬರೆಯೋ ಸಂದರ್ಭನೇ ಬರಲ್ಲ. ಅವ್ರ ಸ್ಪೀಡು 3 ಅವರ್ಗೆ 100 ಮಾರ್ಕ್ಸ್ ತಗೊಂಡ್ಬರುತ್ತೆ. 1 ನಿಮಿಷದಲ್ಲಿ ಎಷ್ಟು ಪದ ಬರೆಯಕ್ಕೆ ಸಾಧ್ಯವಿದೆ ಅಷ್ಟು ಅದರಲ್ಲಿ ಎಷ್ಟು ಬರೀತಾ ಇದ್ದಾರೆ ಹೇಳಿ ಮೇಡಮ್? On an average 60 to 75 letters per minute. And an average 60 to 75 words. Madam, letters. I am talking about words, madam. Words would be around. ನಾನು ವರ್ಡ್ಸ್, ಪದಗಳನ್ನು. ಎಸ್, ವರ್ಡ್ಸ್ ಮೇಡಮ್. ಐ ವಾಂಟ್ ಟು ನೋ ಹೌ ಮೆನಿ ವರ್ಡ್ಸ್ ಆಫ್ ಇಂಗ್ಲಿಷ್ ಕ್ಯಾನ್ ಯು ರೈಟ್ ಇನ್ ಅ ಗಿವನ್ ಮಿನಿಟ್? ಹೇಳೋ ಬರಿ. ವೆರಿ ಗುಡ್. ಈ ತರ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ತುಂಬಾ ನನಗೆ ಸಂತೋಷ. ಹೇಳೋ ಬರಿ. 10 to 15 ವರ್ಡ್ಸ್. ನಿನ್ನ ಹೆಸರೇನು? ಸಮರ್ಥ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೆಯಾ? ವಿಚ್ ಸ್ಟ್ಯಾಂಡರ್ಡ್? 7th ಸ್ಟ್ಯಾಂಡರ್ಡ್. ವೆರಿ ಗುಡ್, ಬ್ರಿಲಿಯಂಟ್. ಈ ಹುಡುಗನ ಚಪ್ಪಾಳೆ ತಟ್ಟಿ ಎಲ್ಲರೂ. ಎತ್ತಿಟ್ಕೋ ಸಮರ್ಥ್, ಎತ್ತಿಟ್ಕೋ. ಮತ್ತೊಂದು ಸರಿ ಉತ್ತರ ಹೇಳು. ವಾಟ್ ಈಸ್ ಯುವರ್ ರೈಟಿಂಗ್ ಸ್ಪೀಡ್ ಇನ್ 1 minute? ಮೈಕ್ ತಗೊಂಡು ಹೇಳು, ಎಲ್ಲರಿಗೂ ಕೇಳಿಸುತ್ತೆ. 10 to 15 words. ನೋಡಿ, ಈ ಹುಡುಗ ತುಂಬಾ ಹತ್ರ ಬಂದಿದ್ದಾನೆ. ಈಗ 180 ಅಂತ ಹೇಳಿದ್ರು ಯೂಸುಫ್ ಅವರು. ಮೇಡಮ್ ಅವರು ಸುಮಾರು 70-80 ಲೆಟರ್ಸ್ ಅಂತ ಹೇಳಿದ್ರು. ಬಟ್ ಲೆಟ್ ಮಿ ಗಿವ್ ಯು ದ ರೈಟ್ ಆನ್ಸರ್. ಸಮರ್ಥ 10 ರಿಂದ 15 ಪದಗಳನ್ನು ಬರೆಯಕ್ಕೆ ಸಾಧ್ಯವಿದೆ ಸಾರ್ ಅಂತ ಹೇಳಿದ್ರು. 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಮಿಡಲ್ ಸ್ಕೂಲ್ ಸ್ಟೂಡೆಂಟ್ಸ್, 5th, 6th, 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು, ಅವರ ರೈಟಿಂಗ್ ಸ್ಪೀಡು 1 ನಿಮಿಷಕ್ಕೆ ಸುಮಾರು 15ರಿಂದ 20 ವರ್ಡ್ಸ್ ಬರೆದ್ರೆ ಅವ್ರಿಗೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ. ಸಮರ್ಥ ಬಹಳ ಹತ್ರವಾಗಿ ಬಂದ. ಅವನಿಗೆ ಮತ್ತೊಂದ್ಸರಿ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು ವೆರಿ ಮಚ್. ಕುಮಾರಿ. ಈಗ ಕಾಲೇಜ್ ಸ್ಟೂಡೆಂಟ್ಸ್, ಹೈಸ್ಕೂಲ್ ಸ್ಟೂಡೆಂಟ್ಸ್. ಲೆಟ್ ಮಿ ಟೇಕ್ ದ ಹೈಸ್ಕೂಲ್ ಸ್ಟೂಡೆಂಟ್ಸ್. ಯಾರೆಲ್ಲ ಹೈಸ್ಕೂಲ್ ಓದ್ತಾ ಇದ್ದೀರೋ? ವೆರಿ ಗುಡ್. ಯಾರೆಲ್ಲ ಕಾಲೇಜ್ ಓದ್ತಾ ಇದ್ದೀರೋ? PUC ಸ್ಟೂಡೆಂಟ್ಸ್. ಈಗ ನಿಮ್ಮ ರೈಟಿಂಗ್ ಸ್ಪೀಡು ಪರ್ ಮಿನಿಟ್ ಬಿಟ್ವೀನ್ 20 to 25 ಇರಬೇಕು. ಎಷ್ಟಿರಬೇಕು? ಜೋರಾಗಿ ಹೇಳಿ ನೋಡೋಣ. 20ರಿಂದ 25 ಪದಗಳನ್ನು ಪ್ರತಿ 1 ನಿಮಿಷಕ್ಕೆ ನೀವು ಬರೆದ್ರೆ ನೀವು 100 ಮಾರ್ಕ್ಸ್ ಅನ್ನ 3 ಅವರಲ್ಲಿ ಪಡಿಬಹುದು. ಇಲ್ಲಿ ನಾನು ಮಾತಾಡ್ತಾ ಇರೋದು ಬರೀ ನಿಮ್ಮ ಇಂಗ್ಲಿಷ್ ಭಾಷೆ ಬಗ್ಗೆ ಅಥವಾ ಕನ್ನಡ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸದ್ಯಕ್ಕೆ. ಆದ್ರೆ ಮ್ಯಾಥ್ ಅಲ್ಲಿ ಆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ.
ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಅರಿಥಮೆಟಿಕ್ ಬರಿಬೇಕಾದ್ರೆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಆಲ್ಜಿಬ್ರಾ ಬರಿಬೇಕಾದ್ರೆ ಕ್ಯಾಲ್ಕುಲೇಷನ್ ಬೇರೆದಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಭಾಷೆಗಳನ್ನು ಬರೀಬೇಕಾದ್ರೆ ಇಂಗ್ಲಿಷು, ಕನ್ನಡ, ಹಿಂದಿ ಬರಿಬೇಕಾದ್ರೆ ನಿಮ್ಮ ಬರವಣಿಗೆ, ನಿಮ್ಮ ರೈಟಿಂಗ್ ಸ್ಪೀಡು ಪ್ರತಿ ಒಂದು ನಿಮಿಷಕ್ಕೆ ಸುಮಾರು 20 ರಿಂದ 25 ವರ್ಡ್ಸ್. PUC ಅವರು, ಮಿಡಲ್ ಸ್ಕೂಲ್ ಅವರು ಸುಮಾರು 15 ರಿಂದ 20 ವರ್ಡ್ಸ್. ಈ ಸ್ಪೀಡಲ್ಲಿ ಬರೆದ್ರೆ ಮಾತ್ರ 3 ಅವರಲ್ಲಿ 100 ಮಾರ್ಕ್ಸ್ ಸಿಗುತ್ತೆ. ಈಗ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿದೆ ಅಂತ ನಾವು ಕಂಡುಹಿಡಿತೀವಿ. ನಾನು ನಿಮಗೆ ಬರವಣಿಗೆ ಕೊಡ್ತೇನೆ, ಬರೆಯೋಕೆ ಒಂದು ವಿಷಯ ಕೊಡ್ತೇನೆ, ಬರೀರಿ. ಅದಾದ್ಮೇಲೆ ನಿಮ್ಮ ರೈಟಿಂಗ್ ಸ್ಪೀಡನ್ನು ನಾವು ತಿಳ್ಕೊತೀವಿ. ನೀವು ಅದನ್ನು ಸುಧಾರಿಸ್ಕೊಳ್ಳಿ. ಮುಂದಿನ ಪರೀಕ್ಷೆಯಲ್ಲಿ ನೀವು ಬೇಗ ಬರಿಬೇಕಂತ ಏನಿಲ್ಲ, ನೀವು ಸ್ಲೋ ಆಗಿ ಬರಿಬೇಕಂತ ಏನಿಲ್ಲ. ನಿಮ್ಮದೇ ಒಂದು ಸ್ಪೀಡ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಈ ಸ್ಪೀಡಲ್ಲಿ ಬರೆದ್ರೆ ನನಗೆ 100 ಮಾರ್ಕ್ಸ್ ಬರೆಯಕ್ಕೆ ಸಾಧ್ಯವಿದೆ ಅಂತ ನನಗೆ ಒಂದು ಸ್ಪೀಡ್ ಬಂದ್ಬಿಡುತ್ತೆ. ಆವ್ರೇಜ್ ಸ್ಪೀಡ್ ನನ್ನ ಮನಸ್ಸಲ್ಲಿರುತ್ತೆ. 20 ಓವರಲ್ಲಿ ನಿಮಗೆ 200 ರನ್ ಹೊಡಿಬೇಕಾದ್ರೆ IPL ಮ್ಯಾಚಲ್ಲಿ ಪ್ರತಿ ಒಂದು ಓವರ್ಗೆ 10 ರನ್ ಹೊಡಿಬೇಕು. ನಿಮಗೆ ಕ್ಯಾಲ್ಕುಲೇಷನ್ ಸಿಕ್ತು ರನ್ ರೇಟ್. ಈಗ ಆ ರೀತಿ ನೀವು ರನ್ಸ್ ಸ್ಕೋರ್ ಮಾಡಿದ್ರೆ ಮ್ಯಾಚ್ಗೆಲ್ಲ ಸಾಧ್ಯತೆ ಇದೆ. ಅದೇ ರೀತಿ 3 ಓವರಲ್ಲಿ 100 ಮಾರ್ಕ್ಸ್ ನೀವು ಪಡಿಬೇಕಾದ್ರೆ ಪ್ರತಿ ಒಂದು ನಿಮಿಷದಲ್ಲಿ ನೀವು 20 ರಿಂದ 25 ಪದಗಳನ್ನು ಬರಿಬೇಕು. ಬರ್ದಿರೋ ವಿಷಯ ಬೇರೆಯವ್ರಿಗೆ ಓದಕ್ಕೆ ಸಾಧ್ಯವಿರಬೇಕು, ಅದು ಲೆಜಿಬಲ್ ಆಗಿರಬೇಕು. ಇದೆಲ್ಲ ಇದ್ರೆ ಮಾತ್ರ ನಿಮಗೆ ಅಂಕಗಳು ಬರುತ್ತೆ. ಎಲ್ಲಿ ಅಂಕಗಳು ಹೋಗುತ್ತೆ ಹೇಳ್ತೀನಿ ನೋಡಿ. ಬರ್ದಿರೋ ರೈಟಿಂಗ್ ಲೆಜಿಬಲ್ ಇಲ್ಲ, ಯಾರಿಗೂ ಅರ್ಥ ಆಗಲ್ಲ, ಮಾರ್ಕ್ಸ್ ಹೊಟ್ಟಾಯ್ತು. ಯಾಕಂದ್ರೆ ಪ್ರತಿ ಒಂದು ಅವರ್ಗೆ ಇಷ್ಟು ಪೇಪರ್ಸ್ ಅನ್ನ ಕರೆಕ್ಷನ್ ಮಾಡಬೇಕು ಅಂತ ಸರ್ಕಾರ ಲೆಕ್ಚರರ್ಸ್ಗೆ ಟೈಮ್ ಲಿಮಿಟ್ ಕೊಡುತ್ತೆ. 1 ಅವರ್ಗೆ ಇಷ್ಟು ಪೇಪರ್ ಕರೆಕ್ಷನ್ ಮಾಡಲೇಬೇಕು ನೀವು. ಈಗ ಅವ್ರೇನ್ ಮಾಡ್ತಾರೆ, ನಿಮ್ಮ ರೈಟಿಂಗ್ ಏನಾದ್ರು ಲೆಜಿಬಲ್ ಇಲ್ಲದೆ ಹೋದ್ರೆ ಅವ್ರೇನು ನೋಡ್ಕೊಂಡು ಮೈಕ್ರೋಸ್ಕೋಪ್ ಹಾಕೊಂಡು ಎಲ್ಲ ಏನು ಮಾಡಕ್ ಹೋಗಲ್ಲ. ಅವರು ಅರ್ಥ ಆಗ್ತಾ ಇಲ್ಲ ರಾಮ್ ಅಂತ ಹಾಕ್ತಾರೆ, ಮುಂದೋಗ್ಬಿಡ್ತಾರೆ. ಈಗ ನೀವು ಬರ್ದಿರೋ ರೈಟ್ ಆನ್ಸರ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಸರಿಗಿಲ್ಲ, ಮಾರ್ಕ್ಸ್ ಹೊರಟಾಯ್ತು. ನೀವು ರಿಸಲ್ಟ್ ಬಂದಾಗ ನಿಮ್ಗೆ ಆಶ್ಚರ್ಯವಾಗುತ್ತೆ, ಏನು ನಾನು ಎಲ್ಲ ಬರ್ತಿದ್ದಲ್ಲ, ಯಾಕೆ ಮಾರ್ಕ್ಸ್ ಬಂದಿಲ್ಲ ಅಂತ. ಲೆಜಿಬಿಲಿಟಿ ಹೊರಟಾಗಿರುತ್ತೆ. ಎರಡನೇ ತಪ್ಪು ಏನಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ. ಸಾಕಷ್ಟು ಜನ ಸ್ಪೆಲ್ಲಿಂಗ್ಸ್ ಅನ್ನ ಕಲ್ತಿರಲ್ಲ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ಮಾಡಿದ್ರೆ ಸೆಂಟೆನ್ಸೇ ಹೊರಟಾಯ್ತು, ಆ ಮೀನಿಂಗೇ ಹೊರಟಾಯ್ತು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಸ್ ಈಕ್ವಲ್ ಟು ಲೂಸಿಂಗ್ 1 ಮಾರ್ಕ್. ನೀವೇನಾದ್ರೂ ಒಂದು ಪ್ಯಾರಾಗ್ರಾಫ್ ಅಲ್ಲಿ 4 ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಪ್ಯಾರಾಗ್ರಾಫೇ ಹೊರಟಾಯ್ತು. ಇದ್ರ ಬಗ್ಗೆ ಯಾರು ಗಮನ ಕೊಡಲ್ಲ, ಬರೀ ಉತ್ತರ ಬರಿಬೇಕು ಅಂತಾರೆ. ಲೆಜಿಬಿಲಿಟಿ, ಸ್ಪೆಲ್ಲಿಂಗ್. 3ನೇದು ಗ್ರಾಮರ್ ಮೇಂಟೈನ್ ಮಾಡದೆ ಹೋದ್ರೆ ಮಾರ್ಕ್ಸ್ ಹೊರಟೋಗುತ್ತೆ. ಈಗ ನೀವೇ ತಿಳ್ಕೊಂಡಿದ್ದೀರಾ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ. ಆದರೆ ಕರೆಕ್ಟಾಗಿ ಬರ್ದಿರೋದು, ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿರಬೇಕು, ಗ್ರಾಮರ್ ಕರೆಕ್ಟ್ ಆಗಿರಬೇಕು, ಲೆಜಿಬಲ್ ಆಗಿರಬೇಕು. ಇದೆಲ್ಲ ಸೇರ್ ಬಂದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಟೆಕ್ನಿಕಲ್ ಆಗಿ ಇವತ್ತು ನಾನು ನನ್ನ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಸ್ಪೀಡನ್ನು ಮೇಂಟೈನ್ ಮಾಡಿಕೊಂಡ್ರೆ, ಯಾವ ಗ್ರಿಪ್ಪಿಂದ ನೀವು ಪೆನ್ ಹಿಡ್ಕೊಂಡು ಬರೆದ್ರೆ, ಯಾವ ಆಂಗಲ್ ಇಟ್ಕೊಂಡು ಬರೆದ್ರೆ, ನಿಮ್ಮ ಕಣ್ಣಿಗೂ ನಿಮ್ಮ ರೈಟಿಂಗ್ ಇನ್ಸ್ಟ್ರೂಮೆಂಟ್ಗೂ ಯಾವ ಡಿಸ್ಟೆನ್ಸ್ ಇರಬೇಕು, ಬಾಡಿ ಪಾಸ್ಚರ್ ಯಾವ ರೀತಿ ಇರಬೇಕು, ಯಾವ ಆಂಗಲ್ ಅಲ್ಲಿ ನೀವು ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು, ಇದು ಯಾರು ಹೇಳ್ಕೊಡಲ್ಲ. ಸ್ಕೂಲಲ್ಲಿ ಸಿಲೆಬಸ್ ಇಲ್ಲ, ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಟ್ಯೂಷನ್ ಅಲ್ಲಿ ಯಾರು ಹೇಳ್ಕೊಡಲ್ಲ. ಆದರೆ ಇದು ಬಹಳ ಮುಖ್ಯವಾದ ವಿಷಯ. ಇವತ್ತು ನಿಮಗೆ ಇದೆಲ್ಲ ಹೇಳ್ಕೊಡ್ತೀನಿ. ಕಲ್ತ್ಕೊಂಡು ನಿಮ್ಮ ಬರವಣಿಗೆಯನ್ನ ನಿಮ್ಮ ಕಂಟ್ರೋಲ್ ತಗೊಳ್ಳಿ, ಲೆಜಿಬಲ್ ಆಗಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಗ್ರಾಮರ್ ಮೇಂಟೈನ್ ಮಾಡಿ. ನಿಮಗೆ 3 ಅವರಲ್ಲಿ 100 ಮಾರ್ಕ್ಸ್ ಬರುತ್ತೆ. ಇಂಟ್ರೆಸ್ಟಿಂಗಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಕಲಿತಾ ಇದ್ದೀರಾ? ಸ್ವಲ್ಪ ಕೈ ಎತ್ತೇಳಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಸೆಮಿನಾರ್ ಕಲಿತಾ ಇದ್ದೀವಿ. ವೆರಿ ಗುಡ್, ಬ್ರಿಲಿಯಂಟ್. ಈಗ ಎಲ್ಲ ಬಂದಿರೋರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡ್ಕೊಳ್ಳೋಣ. ನಾವು ಒಬ್ರಿಗೊಬ್ರು ವೆಲ್ಕಮ್ ಮಾಡ್ಕೊಳ್ಳೋಣ. ಕ್ಯಾನ್ ವಿ ಹಿಯರ್ ಎ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್? ಇಲ್ಲ, ಈ ತರ ಚಪ್ಪಾಳೆ ತಪ್ಪ ಏನಾಗಲ್ಲ, ಜೋರಾಗಿ ತಟ್ಟಬೇಕು. ವೆರಿ ಗುಡ್. ಈಗ ನನ್ನ ಮುಂದೆ 5 ಸೋಫಾ ಇದೆ, 6 ಸೋಫಾ ಇದೆ, ಅದರಲ್ಲಿ 1 ಆಕ್ಯುಪೈ ಆಗಿದೆ. 5 ಸೋಫಾ ಇದೆ. ಇದು 5 ಸೋಫಾ ಎಂಟಿ ಆಗಿರೋದು ಸರಿಯಲ್ಲ. ಇಲ್ಲಿ ನಾನು ಫ್ಯಾಮಿಲೀಸ್ ಯಾರು ಬಂದಿದ್ದಾರೋ, ತಂದೆ ತಾಯಿ ಮಕ್ಕಳು ಎತ್ತಿನ್ಕೊಳ್ಳಿ ದಯವಿಟ್ಟು. ಫ್ಯಾಮಿಲಿ ಜೊತೆ ಬಂದಿರೋದು, 2 ಪೇರೆಂಟ್ಸು ಮತ್ತು ಮಗು ಬಂದಿರೋ, ಫ್ಯಾಮಿಲಿ ಜೊತೆ ಬಂದಿರೋ. ನೀವು ಮುಂದೆ ಬನ್ನಿ ಸರ್, ಸೋಫಾ ಕೂತ್ಕೊಳ್ಳಿ. ಐ ಆಮ್ ಗಿವಿಂಗ್ ಯು ಅ ಪ್ರಮೋಷನ್ ಬಿಕಾಸ್ ಯು ಕಮ್ ವಿತ್ ಯುವರ್ ಫ್ಯಾಮಿಲಿ, ಹಸ್ಬೆಂಡ್, ವೈಫ್ ಆ್ಯಂಡ್ ದ ಚೈಲ್ಡ್. ಸೋಫಾ, ಒಂದು ಫ್ಯಾಮಿಲಿಗೆ ಕೂತ್ಕೊಳ್ಳಿ. 3 ಜನ 4 ಜನ ಇದ್ದೀರಾ? ಮೇಡಮ್ ತಾವು ಬನ್ನಿ, ತಾವು ಕೂತ್ಕೊಳ್ಳಿ ಸೋಫಾ ಮೇಲೆ. ಸ್ವಲ್ಪ ಸೀನಿಯರ್ ಆಗಿರೋರು, ವಯಸ್ಸಾಗಿರೋರು, ಪೇರೆಂಟ್ಸ್, ತಂದೆ ತಾಯಿ ಜೊತೆ ಬಂದಿರೋರು ಸೋಫಾ ಕೂತ್ಕೊಳ್ಳಿ. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಅಲ್ಲಿ ಕೂತ್ಕೊಂಡ್ರು ಫ್ರೀ, ಇಲ್ಲಿ ಕೂತ್ಕೊಂಡ್ರು ಫ್ರೀ. ಈಗ ಚೇರ್ ಖಾಲಿ ಇದೆಯಲ್ಲ, ಹಿಂದೆ ಕೂತಿರೋರಿಗೆ ಒಂದು ವಿನಂತಿ. ಸರ್, ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಿಂದೆ ಕೂತಿದ್ರೆ ಸ್ವಲ್ಪ ಮುಂದೆ ಬಂದ್ಬಿಡಿ. ಹಾಗೆ
ಹಾಗೆ ಎದ್ದು ಬನ್ನಿ ದಯವಿಟ್ಟು. ಚೇರ್ಸ್ ಏನೆಲ್ಲಿ ಖಾಲಿ ಇದೆಯೋ ಅದನ್ನ ಫಿಲ್ ಮಾಡ್ಕೊಳ್ಳಿ. ಲೇಟಾಗಿ ಬಂದಿರೋರಿಗೆ ನಾವು ಲಾಸ್ಟಲ್ಲಿ ಅವಕಾಶ ಮಾಡ್ಕೊಡ್ತೀವಿ. ಇಲ್ಲೊಂದು ಸೋಫಾ ಇದೆ, ಒಂದು ಫ್ಯಾಮಿಲಿ ಬಂದು ಕೂತ್ಕೋಬಹುದು. ಮೇಡಮ್ ನೀವು ಬನ್ನಿ, ಮೇಡಮ್ ನೀವು ಬನ್ನಿ, ನಿಮ್ಮ ಮಗು ಜೊತೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ವೆರಿ ಗುಡ್, ಬ್ರಿಲಿಯಂಟ್. ಈಗ ಲಾಸ್ಟ್ ಅಲ್ಲಿ ಚೇರ್ ಖಾಲಿ ಇದೆಯಲ್ಲ, ಮುಂದೆ ಬನ್ನಿ ಸರ್. ಇವತ್ತು ಟೆಕ್ನಿಕಲ್ ಆಗಿ ಪ್ರಾಕ್ಟಿಕಲ್ ಹೇಳ್ಕೊಡ್ತಾ ಇದ್ದೀನಿ. ಕಲ್ತ್ಕೊಂಡೋಗಿ ಇಡೀ ಜೀವನ ನಿಮಗೆ ಸಪೋರ್ಟ್ ಆಗಿ ಸಿಗತ್ತೆ. ವೆರಿ ಗುಡ್ ಮೇಡಮ್. ನೀವು ಬರಕ್ಕೆ ಮುಂಚೆ ಬಂದ್ಬಿಟ್ರು ಅವರು. ನೀವು ಬನ್ನಿ, ಮುಂದೆ ಬನ್ನಿ. ನಮ್ಮ ಪಬ್ಲಿಕ್ ಟಿವಿ ಟೀಮ್ ಮೆಂಬರ್ಸ್ ಇದಾರಲ್ಲ, ಅವರು ಎದ್ದಿದ್ಕೊಡ್ತಾರೆ, ನಿಮಗೆ ಸೋಫಾ ಹಾಕ್ಕೊಡ್ತಾರೆ. ಅವರು ತುಂಬಾ ವೆಲ್ಕಮಿಂಗ್ ಜನ. ನೋಡಿ ಎಷ್ಟು ಕಷ್ಟಪಟ್ಟು ನಿನ್ನೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ಆದರೆ ಇವ್ರ ಕೆಲಸ ಸುಮಾರು ದಿನ ನಡೀತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಪಬ್ಲಿಕ್ ಟಿವಿ ಟೀಮ್. ಈಗ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡೋಣ. ಮುಂದೆ ಬಾಪ ಯೂಸುಫ್, ಮುಂದೆ ಬಾ. 180 ಅಂದ್ಬಿಟ್ಟು ಹೇಳ್ಬಿಟ್ಟೆ, ಭಾಳ ಏನೋ ಜೋರಾಗಿ 1 ನಿಮಿಷದಲ್ಲಿ 180 ಬರೀತಾನಂತ. ಇವನು ಪ್ರಿಂಟ್ ಕೂಡ ಮಾಡೋಕ್ಕಾಗಲ್ಲ, ಬರೆಯೋದು ಬಿಟ್ಬಿಡು. ಯು ಕಾಂಟ್ ಇವನ್ ಪ್ರಿಂಟ್ ದಟ್ ಮೆನಿ ವರ್ಡ್ಸ್. ಸರ್ ಹಿಂದೆ ಕೂತಿರೋ, ಮುಂದೆ ಬನ್ನಿ ಸರ್ ಸ್ವಲ್ಪ. ಸರ್ ತಾವು ಲಾಸ್ಟಲ್ಲಿ ಕೂತಿರೋದು, ಮುಂದೆ ಬನ್ನಿ ಸರ್, ಬನ್ನಿ ಸರ್. ಈಗ ಪ್ರಾಕ್ಟಿಕಲ್ಸ್ ನಡೆಯುತ್ತೆ, ಅದ್ಭುತವಾಗಿರುತ್ತೆ. ಬಹುಶಃ ನೀವು ಇಲ್ಲಿ ಇಡೀ ಜೀವನದಲ್ಲಿ ಮೆಮರಿ ಡೆಮಾನ್ಸ್ಟ್ರೇಷನ್ ನೀವು ನೋಡೇ ಇಲ್ಲ ಈ ತರ. ಯಾಕಂದ್ರೆ ನಿಮ್ಮ ಮುಂದೆ ಈಗ ಜ್ಞಾಪಕ ಶಕ್ತಿ ಪ್ರದರ್ಶನ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಪ್ರದರ್ಶನ ಮಾಡೋರು ಯಾರು ಅಂದ್ರೆ ನನ್ನ ಜೊತೆ ಟ್ರೈನಿಂಗ್ ಪಡೆದಿರೋ ಸ್ಟೂಡೆಂಟ್ಸ್. ಈಗ ನೀವೇನ್ ಮಾಡ್ತೀರಾ, ಅವರ ಮೆಮರಿನ ಟೆಸ್ಟ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಮಗುಗೆ ಈ ಟೆಕ್ನಿಕ್ ಹೇಳ್ಕೊಡ್ತೀನಿ. ನಿಮ್ಮ ಮಗು ಕೂಡ ವೇದಿಕೆ ಮೇಲೆ ಬಂದು ಪ್ರದರ್ಶನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಎಲ್ಲೂ ನೀವು ನೋಡಕ್ ಸಾಧ್ಯವಿಲ್ಲ, ಆ ಥರ ಒಂದು ಅದ್ಭುತವಾಗಿರುತ್ತೆ. ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಮೊದಲನೇದಾಗಿ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಏನೋ ಡೌಟ್ಸ್ ಇದ್ರೆ ಕೇಳಿ, ಪ್ರದರ್ಶನ ನೋಡಿ, ಆಮೇಲೆ ನಿಮಗೂ ಹೇಳ್ಕೊಡ್ತೀನಿ ಯಾವ ರೀತಿ ಮನೇಲಿ ಓದ್ಕೋಬೇಕು, ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಜ್ಞಾಪಿಸ್ಕೊಂಡು ಬರೀಬೋದು, ಯಾವ ಸ್ಪೀಡಲ್ಲಿ ನೀವು ರೀಕಾಲನ್ನು ಮಾಡ್ತೀರಾ, ಅದನ್ನ ನಾನು ಈಗ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದ್ಭುತ ಏನಂದ್ರೆ ನಿಮ್ಮ ಮಗು ಈ ಟೆಕ್ನಿಕನ್ನು ಕಲ್ತ್ಕೊಂಡು ಇಲ್ಲೇ ಮಾಡುತ್ತೆ, ಇಲ್ಲೇ ಪ್ರದರ್ಶನ ಮಾಡುತ್ತೆ. ನೀವೇ ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ರೆಡಿಯಾಗಿದ್ದೀರಾ? ಮಾಡಲ್ವಾ? ಸ್ವಲ್ಪ ಜೋರಾಗಿ ಮಾತಾಡಿ ಕನ್ನಡದವ್ರೆ. ಕನ್ನಡಿಗರೇ ಸೌಂಡೇ ಬರ್ತಾ ಇಲ್ಲ. ಮಾಡಲ್ವಾ? ಎಷ್ಟು ಜನ ರೆಡಿ ಇದ್ದೀರಾ? ಕೈ ಅಂತ ಹೇಳಿ. ವಿ ಆರ್ ಆಲ್ ರೆಡಿ. ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್, ಸಮ್ ಆಫ್ ದೆಮ್ ಆರ್ ಹೈ ಸ್ಕೂಲ್ ಸ್ಟೂಡೆಂಟ್ಸ್, ಸಮ್ ಆಫ್ ದರ್ ಕಾಲೇಜ್ ಸ್ಟೂಡೆಂಟ್ಸ್. ಈಗ ನನ್ನ ಜೊತೆ 4 ಜನ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ ವೇದಿಕೆ ಮೇಲೆ. ಅವ್ರು ಬಂದಾಗ ನಾವೆಲ್ಲ ಸೇರಿ ಅವರ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡ್ತೀವಿ. ನಮ್ಮ ಟೆಸ್ಟಲ್ಲಿ ಅವರು ಪಾಸ್ ಆಗಬೇಕು. ನಾವು ಹೇಳಬೇಕು ನಿಮ್ಮ ಮೆಮರಿ ಚೆನ್ನಾಗಿದೆ, ನಾವು ಒಪ್ಕೊಂಡ್ವಿ ಅಂತ ಹೇಳಬೇಕು. ಅಲ್ಲಿವರೆಗೂ ಈ ಪ್ರದರ್ಶನ ನಡೀತಾರೆ. ಅದಾದ್ಮೇಲೆ ಇದೇ ಟೆಕ್ನಿಕನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಇಲ್ಲಿ ಬಂದಿರೋ ಆಡಿಯನ್ಸ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಬಂದ್ ಮಾಡ್ತೀರಾ. ಅದ್ಭುತವಾಗಿರುತ್ತೆ. ಯಾರ್ಯಾರು ಚೆನ್ನಾಗಿ ಮಾಡ್ತಾರೋ ಅವರೊಂದು ಆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನೀವು ತಗೊಂಡು ಹೋಗಿ ಬೇರೆಯವ್ರು ತೋರಿಸಿದ್ರೆ ಅವ್ರ ಟೀಚರ್ಸ್ಗೆ, ಅವ್ರ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಯಾರು ನಂಬಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು. ಸೊ ಪ್ರದರ್ಶನ ಸ್ಟಾರ್ಟ್ ಮಾಡೋಣವಾ? ನನ್ನ ಸ್ಟೂಡೆಂಟ್ಸ್ ಮೇಲೆ ಬರ್ಬೇಕಾ, ವೇದಿಕೆ ಮೇಲೆ ಬರಬೇಕಾ? ಚಪ್ಪಾಳೆ ತಟ್ಟರೆ ಬರ್ತಾರೆ ಜೋರಾಗಿ. ವೆರಿ ಗುಡ್. ಇಲ್ಲಿ ಯಾವ್ದು ಸಿಟಿಯ ಕಮ್ಮಿಯ. ಸೊ ಸ್ಕ್ರೀನ್ ಮೇಲೆ ಸರ್ ರಾಜ್ಕುಮಾರ್ ಸರ್ ಎಲ್ಲಿದ್ದೀರಾ? ರೆಡಿನಾ? ಓಕೆ. ಈಗ ಕೂತ್ಕೊಳ್ಳಿ 4 ಜನ. ಯು ನೋ ಹೌ ದ ನಂಬರ್ಸ್ ಆರ್. ಸೊ ಇಲ್ಲಿ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇವರು ಹೈಸ್ಕೂಲ್ ಸ್ಟೂಡೆಂಟ್ಸ್, ಪ್ರೈಮರಿ ಹೈಸ್ಕೂಲ್ ಸ್ಟೂಡೆಂಟ್ಸ್. ಅವರ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತ ಅವರು ಪ್ರದರ್ಶನ ತೋರಿಸ್ತಾರೆ. ನಾವು ಟೆಸ್ಟ್ ಮಾಡ್ತೀವಿ, ನಮ್ಮ ಟೆಸ್ಟಲ್ಲಿ ಪಾಸ್ ಆಗಬೇಕಿರೋ. ಪಾಸ್ ಆದಮೇಲೆ ನೀವು ಕೂಡ ಇದನ್ನು ಕಲಿತೀರ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವೇನು ಮಾಡ್ತೀರಾ ಅಂದರೆ ಒಂದು ವಸ್ತುವಿನ ಹೆಸರನ್ನು ಕೊಡ್ತೀರಾ ಇವರಿಗೆ. ಇಲ್ಲಿ ಕೂತಿರ್ತಾರೆ ಇವರು. ನೇಮ್ ಆಫ್ ಅನ್ ಆಬ್ಜೆಕ್ಟ್ ಕೊಡ್ತೀರಾ. ಉದಾಹರಣೆಗೆ ಚೇರ್, ಟೇಬಲ್, ಮೈಕ್, ನಿಮ್ಮ ಮನಸ್ಸಿಗೆ ಬಂದಿರೋ ಒಂದು ವರ್ಡ್ ಕೊಡ್ತೀರಾ. ಆ ವರ್ಡನ್ನು ನಾನು ಸ್ಕ್ರೀನ್ ಮೇಲೆ ತಗೋತೀನಿ. ಆದರೆ ಈ ಸ್ಟೂಡೆಂಟ್ಸು ಸ್ಕ್ರೀನ್ ನೋಡೋಕ್ಕಾಗಲ್ಲ. ಇವರು ಕಣ್ಮುಚ್ಚಿರ್ತಾರೆ, ಮನಸ್ಸಲ್ಲಿ ಅದನ್ನ ರಿಜಿಸ್ಟರ್ ಮಾಡಿರ್ತಾರೆ. ನಾವು ಪ್ರಶ್ನೆ ಕೇಳಿದಾಗ ಯಾವ ಪದ ಯಾವ ನಂಬರಲ್ಲಿ ಇದೆ ಅಂತ ಅವ್ರು ಹೇಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ನೀವು ನೋಡಿರಲ್ಲ. ಆದರೆ ಇವ್ರು ಮಾಡಾದ್ಮೇಲೆ ಇದೇ ಟೆಕ್ನಿಕ್ ನಿಮ್ಮ ಮಗು ಮಾಡುತ್ತೆ. ಈಗಲೇ ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಮಾಡಲ್ವಾ? ರೆಡಿಯಾಗಿದ್ದೀರಾ? ಸ್ಟಾರ್ಟ್ ಮಾಡಲ್ವಾ? ಓಕೆ. ನಾನು ಈ ಕಡೆಯಿಂದ ಒಂದು ತಗೋತೀನಿ ಪದ, ನೇಮ್ ಆಫ್ ಅನ್ ಆಬ್ಜೆಕ್ಟ್. ಈ ಕಡೆ ಒಂದು ತಗೋತೀನಿ. ಸ್ಕ್ರೀನ್ ಮೇಲೆ ನಮ್ಮ ರಾಜ್ಕುಮಾರ್ ಅವರು ಒಂದೊಂದಾಗಿ ಅದನ್ನ ಹಾಕ್ತಾ ಇರ್ತಾರೆ. ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ. ಇಲ್ಲಿ ಎಷ್ಟು ಜನ
ಬೆಂಗಳೂರು ಸಿಟಿಯಿಂದ ಬಂದಿದ್ದೀರಾ ಕೈ ಎತ್ತಿ. ಬೆಂಗಳೂರು ಸಿಟಿ ಅವರು. ಓಕೆ, ಥ್ಯಾಂಕ್ ಯು. ಬೆಂಗಳೂರು ಬಿಟ್ಟು ಬೇರೆಯವರಿಂದ ಬಂದಿರೋರು ಹೇಳಮ್ಮ, ಯಾವ ಊರು? ತುಮಕೂರು. ವೆರಿ ಗುಡ್. ಅಲ್ಲಿ ಬೆಂಗಳೂರು ಬಿಟ್ಟು ಬೇರೆಯವರು ಹೇಳಿ, ಯಾವ ಊರು? ಬಾಗಲಕೋಟೆ. ಪಾವಗಾಡ. ಓಕೆ, ವೆರಿ ಗುಡ್. ಬೇರೆ ಯಾರಾದರೂ ಬೆಂಗಳೂರು ಬಿಟ್ಟು ಬೇರೆಯವರು? ಪಾವಗಾಡ, ದೆನ್ ತುಮಕೂರು. ಹೇಳಿ ಮೇಡಮ್. ಹಾಸನಿಂದ ಬಂದಿದ್ದಾರೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರು ಬಿಟ್ಟು ಬೇರೆಯವರಿಂದ ಬಂದಿರೋರಿಗೆ ಒಂದ್ಸತಿ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಈಗ ನೇಮ್ ಆಫ್ ಅನ್ ಆಬ್ಜೆಕ್ಟ್ ಅನ್ನ ಕೇಳಿದಾಗ, ನೇಮ್ ಆಫ್ ಅನ್ ಆಬ್ಜೆಕ್ಟ್, ನೀವು ನಿಮ್ಮ ಮನಸ್ಸಲ್ಲಿ ಒಂದು ಪದವನ್ನು ಇಟ್ಕೊಂಡಿರಿ. ಏನೇ ಇರ್ಬೋದು. ನೇಮ್ ಆಫ್ ಅನ್ ಆಬ್ಜೆಕ್ಟ್, ಬೇಸಿಕಲಿ ಅ ನೌನ್. ಇಟ್ ಕ್ಯಾನ್ ಬಿ ಥಿಂಗ್ಸ್ ಲೈಕ್ ಚೇರ್, ಟ್ಯೂಬ್ ಲೈಟ್, ಮೈಕ್. ಆ ರೀತಿ ಬಂದಾಗ ಯು ಕ್ಯಾನ್ ಗಿವ್ ಅನ್ ಆಬ್ಜೆಕ್ಟ್ ಆ್ಯಂಡ್ ಇಟ್ ವಿಲ್ ಗೋ ಆನ್ ಟು ದ ಸ್ಕ್ರೀನ್. ಈ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನೀವು ಹೇಳಿರೋ ಪದವನ್ನು ಮನಸ್ಸಲ್ಲಿ ಇಟ್ಕೋತಾರೆ, ರಿಜಿಸ್ಟರ್ ಮಾಡ್ತಾರೆ, ಮೆಮರಿ ರಿಜಿಸ್ಟರ್ ಮಾಡ್ತಾರೆ. ಒಂದು 5, 10, 20, 30, 40, 50 ವರ್ಡ್ಸ್ ಕೊಟ್ಟಾದ ನಂತರ ನಾವು ಇವ್ರಿಗೆ ಕೇಳ್ತೀವಿ 5ನೇದು ಯಾವುದು, 10ನೇದು ಯಾವುದು, 20 ಯಾವುದು ಅಂತ ಕೇಳಿದ್ರೆ ನಾವು ಅವ್ರು ನೋಡ್ದೇನೆ ಹೇಳಬೇಕು, ತಕ್ಷಣ ಹೇಳಬೇಕು. ಅದ್ಭುತವಾಗಿರುತ್ತೆ. ಆಮೇಲೆ 1ರಿಂದ 20, 20ರಿಂದ 1 ಯಾವ ರೀತಿ ಕೇಳಿದ್ರು ಅವ್ರು ಹೇಳಬೇಕು. ಅದನ್ನ ನೀವು ನೋಡ್ತೀರಾ. ಅದಾದ್ಮೇಲೆ ಇದೇ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕಲ್ತ್ಕೊಂಡ್ರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇವ್ರು ಓದಿರೋ ವಿಷಯವನ್ನ ಯಾವಾಗ ಬೇಕಾದರೂ, ಯಾವ ಕ್ಷಣದಲ್ಲಿ ಬೇಕಾದರೂ, ಯಾವ ಟೆಸ್ಟ್, ಯಾವ ಪರೀಕ್ಷೆಯಲ್ಲಿ ಬೇಕಾದರೂ ನಿಮಗೆ ಬೇಕಾದಾಗ ನೀವು ನೆನೆಸ್ಕೊಂಡು ಬರೀಬೋದು. ಯುವರ್ ಮೆಮರಿ ವಿಲ್ ಬಿ ಇನ್ ಯೋರ್ ಕಂಟ್ರೋಲ್. ತುಂಬ ಚೆನ್ನಾಗಿರುತ್ತೆ. ಮೆಮರಿ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ನನ್ನ ಮೆಮರಿ ವೀಕ್ ಇದೆ ಸರ್, ನನ್ನ ಮಾರ್ಕ್ಸ್ ಕಮ್ಮಿ ಬರುತ್ತೆ ಸರ್, ನಾನು ಮರ್ತೋಗ್ತೀನಿ ಅಂತ. ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ಫಾರ್ಮುಲಾ ಹೇಳ್ತೀನಿ, ಕೇಳ್ಕೊಳ್ಳಿ. 3 ಅವರ್ ಪರೀಕ್ಷೆಯಲ್ಲಿ 1 ವರ್ಷ ಓದಿರೋದು ಮರ್ತೋಗುತ್ತೆ. ಕರೆಕ್ಟಾ? 3 ಅವರ್ ಪರೀಕ್ಷೆಯಲ್ಲಿ 1 ವರ್ಷ ಓದಿರೋದು ಮರ್ತೋಗುತ್ತೆ. ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಮೆಮರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಮಗು 3 ಅವರ್ ಓದಿರೋದು 1 ವರ್ಷ ಓದಿರೋದು 3 ಅವರ್ ಪರೀಕ್ಷೆಯಲ್ಲಿ ಮರ್ತೋಗುತ್ತೋ, ಅದೇ ಮಗುಗೆ ನಾವು 3 ಅವರ್ ಫಿಲಮ್ ತೋರಿಸಿದ್ರೆ 1 ವರ್ಷ ಸ್ಟೋರಿ ಹೇಳುತ್ತೆ. ಎಸ್ ಆರ್ ನೋಟ್ ಹೇಳಿ ನೋಡಿ, ಮತ್ತೊಂದ್ಸರಿ ಹೇಳ್ತೀನಿ. 1 ವರ್ಷ ಓದಿರೋದು 3 ಅವರ್ ಮರ್ತೋಗುತ್ತೆ. ಅದೇ ಮಗುಗೆ 3 ಅವರ್ ಫಿಲಮ್ ತೋರಿಸಿದ್ರೆ 1 ವರ್ಷ ಸ್ಟೋರಿ ಹೇಳುತ್ತೆ. ಬರೀ ಸ್ಟೋರಿ ಹೇಳಲ್ಲ, ಹಾಡಾಡುತ್ತೆ, ಡೈಲಾಗ್ಸ್ ಹೇಳುತ್ತೆ. ಮಹೇಂದ್ರ ಬಾಹುಬಲಿ ಆ ಫಿಲಮ್ ಬಂದು 3-4 ವರ್ಷ ಆಯ್ತು. ಈಗಲೂ ಪಾರ್ಟ್ 1, ಪಾರ್ಟ್ 2 ಯಾರಿಗೂ ಮರೆಯಲ್ಲ. ಆದ್ರೆ ಫಾರ್ಮುಲಾ ಮರ್ತೋಗುತ್ತೆ. ಆ ರಾಕಿ KGF ಅಲ್ಲಿ ರಾಕಿ ಡೈಲಾಗ್ ಹೇಳೋದು, ಆ ಹಾಡು, ಸೀನು ಎಲ್ಲ ನೆನಪಿರುತ್ತೆ. ನಿನ್ನೆ ಓದಿರೋ ಪಾಠ ಇವತ್ತು ಮರ್ತೋಗುತ್ತೆ. ಸೊ ಎಲ್ಲ ಒಂದ್ ಕಡೆ ಮೆಮರಿ ವರ್ಕ್ ಆಗತ್ತೆ, ಎಲ್ಲ ಒಂದ್ ಕಡೆ ವರ್ಕ್ ಆಗಲ್ಲ. ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಯಾವ್ದನ್ನ ಎಂಜಾಯ್ ಮಾಡ್ತಾರೋ ಅದು ಮರೆಯಲ್ಲ. ಫಿಲಮ್, ಹಾಡು, ಲಿರಿಕ್ ಬುಕ್ಸ್ ಬೇಡ, ಟ್ಯೂಷನ್ ಬೇಡ, ಟೀಚರ್ ಬೇಡ, ಹಾಗೆ ಬರುತ್ತೆ ಹಾಡು. ಬರೀ ಹಾಡಾಡಲ್ಲ, ಡಾನ್ಸ್ ಸ್ಟೆಪ್ಪು ಹಾಕ್ತಾರೆ ಅದ್ರ ಜೊತೆಗೆ. ಮೆಮರಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಆದ್ರೆ ನಿನ್ನೆ ಓದಿರೋ ಥಿಯರಮ್ ಹೇಳಪ್ಪ ಅಂದ್ರೆ ತುಂಬಾ ಡಿಫಿಕಲ್ಟ್ ಇದೆ, ಮರ್ತೋಗುತ್ತೆ ಅಂತ. ಇವತ್ತಂತೂ ನೆಟ್ಫ್ಲಿಕ್ಸ್ ಅದೆಲ್ಲ ಬಂದಾದ್ಮೇಲೆ ಬರೀ ಕನ್ನಡ ಫಿಲಮ್ ಅಲ್ಲ, ಯಾವ ಭಾಷೆ ಫಿಲಮ್ ಬೇಕಾದ್ರೂ ನೋಡಿ ಅರ್ಥ ಮಾಡ್ಕೊಂತಾರೆ. ಸಬ್ ಟೈಟಲ್ ಫಿಲಮು ನೋಡ್ತಾರೆ, ಸಬ್ ಟೈಟಲ್ ನೋಡ್ತಾರೆ. ಆ ಫಿಲಮ್ ಅಲ್ಲಿ ಮಲಯಾಳಮಲ್ಲಿ ಮಾತಾಡ್ತಾ ಇರ್ತಾನೆ ಅವನು, ಸಬ್ ಟೈಟಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಇವನು ಕನ್ನಡದವನು. 1 ಸೆಕೆಂಡ್ ಅಲ್ಲಿ ಮಲಯಾಳಮೂ ಕೇಳಿಸ್ಕೊಳ್ತಾನೆ, ಇಂಗ್ಲಿಷು ಅರ್ಥ ಮಾಡ್ಕೊತಾನೆ, ಅದನ್ನ ಕನ್ನಡದಲ್ಲಿ ಸ್ಟೋರಿ ಕೂಡ ಹೇಳ್ತಾನೆ. ನೋಡಿ ಎಷ್ಟು ಜಾಣ ನಮ್ಮ ಸ್ಟೂಡೆಂಟ್ಸ್. ಆದ್ರೆ ಸ್ಟಡೀಸ್ ಬಂದಾಗ ಮರ್ತೋಗುತ್ತೆ, ಸ್ವಯಂ ಮರ್ತೋಗುತ್ತೆ. ಆದ್ರೆ ಮಲಯಾಳಂ ಫಿಲಮ್ ಜ್ಞಾಪಕ ಇರುತ್ತೆ. ಸೊ ಯಾವುದನ್ನ ಎಂಜಾಯ್ ಮಾಡ್ತಾರೋ ಮಕ್ಕಳು ಅದು ಮರೆಯಲ್ಲ. ಯಾವುದನ್ನ ಡಿಫಿಕಲ್ಟ್ ಅನ್ಸುತ್ತೋ ಅವ್ರಿಗೆ, ಎಂಜಾಯ್ ಮಾಡಲ್ವೋ ಅದು ಮರ್ತೋಗುತ್ತೆ. ಸೊ ಸ್ಟಡೀಸು ಎಂಜಾಯಬಲ್ ಆಗಿರ್ಬೇಕು. ಟೆಕ್ಸ್ಟ್ ಬುಕ್ ತಗೊಂಡು ಕೂತ್ಕೊಂಡ್ರೆ ಅವ್ರಿಗೆ ಎಂಟರ್ಟೈನಿಂಗ್ ಆಗಿರ್ಬೇಕು. ಸಾಧ್ಯವ ಸರ್? ಹೌದು ಸಾಧ್ಯ. ಅದನ್ನು ಮೆಮರಿ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಬೇಕು. ಮೆಮರಿ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ, ರೀಕಾಲ್ ಮಾಡ್ಕೊತಾರೆ. ಸೊ ಈಗ ನಾವು ರೆಡಿ ಆಗಿದ್ದೀವಿ, ಸ್ಟಾರ್ಟ್ ಮಾಡೋಣವಾ? ಸೊ ಮೊದಲನೇ ಅವಕಾಶ ಇಲ್ಲಿ ಕೂತಿರೋ ಪೇರೆಂಟ್ಸ್ಗೆ. ಐ ವಾಂಟ್ ಎ ನೇಮ್ ಆಫ್ ಅನ್ ಆಬ್ಜೆಕ್ಟ್. ಸೊ ಐ ಸ್ಟಾರ್ಟ್ ವಿತ್ ದ ಮೇಡಮ್ ಹಿಯರ್. ಮೇಡಮ್, ಗಿವ್ ಮಿ ಎ ನೇಮ್ ಆಫ್ ಅನ್ ಆಬ್ಜೆಕ್ಟ್. It can be, please sit down. Give me any name of an object. It can be like tube light, mic, fan, anything that comes to your mind. Fan, very good. Number 1 is fan. So fan is going to go on the screen. That's number 1. 1 is fan. Now what these students are doing is they are registering. They're keeping that in mind. So I'll go to the second word. 1 fan. I'll
take one for my right, you go for one for my left. I'll go to the gentleman here, sir. I like your dress, suited and booted. You look so handsome. Air condition. Okay. Sir, it's easy. Fan, air condition related. Can we change the word? Give me something different. ಈಗ fan, air condition ಎರಡು ರಿಲೇಟೆಡ್ ಅಲ್ವಾ, ಈಸಿ ಆಗುತ್ತೆ. ಸ್ವಲ್ಪ ಬೇರೆದಾಗಿ LED light. Okay, we'll get LED. Number 2 is LED. 1 is fan, 2 is... ಯಾರಾದರೂ ವರ್ಡ್ ಕೊಡಬೇಕಾದ್ರೆ you can put your hand up, I'll take the word. ಯಾರು ಬೇಕಾದ್ರೂ ಕೊಡ್ಬೋದು. I have no objection. ಹೇಳಮ್ಮ. 1 is fan, 2 is LED. ಹೇಳಮ್ಮ. Stage. Okay, very good. Number 2 is LED. Number 3 is stage. Number 2 is LED. Number 3 is stage. Yes, sir. Specs. Very good. Number 2 LED. Number 3 is stage. We go to number 4. Number 4, spectacles. Spectacles. 1 fan, 2 LED, 3 stage, and 4 spectacles. We're going to find now. Sewing machine. No, होता सब बोलो. मैं sewing machine की बोले वही सोच रहा हूँ, वो सोचो. हाँ, वो काम नहीं है. Very good. Okay, number 3 is stage. Number 4, spectacles. 5 is sewing machine. Will you please pronounce sewing machine? 4 spectacles, 5 sewing machine. 1 fan, 2 LED, 3 stage, 4 spectacles, 5 sewing machine. Is my speed okay, computers? Wonderful. So we will now go to the 6th object. Yes, sir. You can give me the object. Pen. Pen is number 6. 5 sewing machine. 5 is sewing machine. 6 is pen. 6 pen. I want to take objects from different people. Yes, 6 pen. Kedamari. Ikadaba. Camera munde bani. Very good. Come here. 6 is pen. Ilba nanjadava. Second model. Igadu. Big TV. ವೆರಿ ಗುಡ್. ಇಲ್ಲಿ ನೋಡಿ, ಪಬ್ಲಿಕ್ ಟಿವಿ ಅಂತ ಹೇಳಿದ್ರು. ಜೋರಾಗಿ ಚಪ್ಪಾಳೆ ತಗೊಳ್ಳಿ ಹುಡುಗರಿಗೆ. ಐ ಲೈಕ್ ಬಾಯ್ಸ್ ಹೂ ಆರ್ ಲೈಕ್ ದಿಸ್. ಕಾನ್ಫಿಡೆಂಟ್ ಆಗಿರಬೇಕು, ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಧೈರ್ಯವಾಗಿ. ಈ ರೀತಿ ಸ್ಟೂಡೆಂಟ್ಸ್ ಇದ್ರೆ ಲೀಡರ್ಸ್ ಆಗ್ತಾರೆ ಮುಂದೆ ಅವರು. ನೋಡಿ, ಆ ಹುಡುಗ ಅಲ್ಲಿಂದ ಬಂದು ಎಲ್ಲರ ಮುಂದೆ ಪಬ್ಲಿಕ್ ಟಿವಿ ಅಂತ ಹೇಳಿದ್ರು. 6 ಪೆನ್ and 7 is public TV. Is my speed okay, computers? 6 pen, 7 public TV. ಈಗ ನೋಡಿ, ವರ್ಡ್ಸು ಮೇಲೆ ಹೋಗ್ತಾ ಇದೆ, ಬೇರೆ ಬೇರೆ ವರ್ಡ್ಸ್ ಬರ್ತಾ ಇದೆ, ಬೇರೆ ಬೇರೆ ಜನ ಬೇರೆ ಬೇರೆ ವರ್ಡ್ಸ್ ಹೇಳ್ತಾ ಇದ್ದಾರೆ. ಈಗ ಇವರೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇರಬೇಕು. ಬಂದೇರಿ ಮೇಡಮ್. ಸೊ ವಾಚ್ ವಾಟ್ ದಿ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಈ ಕಾನ್ಸಂಟ್ರೇಷನ್ ಇದ್ರೆ, ಈ ಫೋಕಸ್ ಇದ್ರೆ, ನೀವು ಯಾವ ಕಾರಣಕ್ಕೂ ಮರೆಯಕ್ಕೆ ಸಾಧ್ಯವಿಲ್ಲ. ಓದ್ತಾ ಇರಬೇಕಾದ್ರೆ ಈ ರೀತಿ ಇರಬೇಕು, ಫೋಕಸ್ಡ್ ಆಗಿರಬೇಕು, ಒಂದೇ ಕಡೆ ಇರಬೇಕು ಮನಸ್ಸು. ಆದರೆ ಸ್ಟೂಡೆಂಟ್ಸ್ ಈ ನಡುವೆ ಏನು ಮಾಡ್ತಾರೆ, ಫೋನ್ ಇಟ್ಕೊಂಡು ಓದ್ತಾ ಇರ್ತಾರೆ, SMS ಮಾಡಿಕೊಂಡು, ವಾಟ್ಸಪ್ಪಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಓದ್ತಾ ಇರ್ತಾರೆ. ಏನು ಹೋಗಲ್ಲ ತಲೆಗೆ, ಟೈಮ್ ವೇಸ್ಟ್ ಅದು. ಆ ಥರ ಮಾಡೋ ಸ್ಟೂಡೆಂಟ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು, ನೀವು ಫುಲ್ ಟೈಮ್ ಯೂಟ್ಯೂಬ್ ನೋಡಿ, ಓದಬೇಡಿ ನೀವು. ಯಾಕಂದರೆ ನೀವು ಓದ್ಕೊಂಡು ಯೂಟ್ಯೂಬ್ ಅಂದರೆ ನೀವು ಯೂಟ್ಯೂಬ್ ಸೆಲೆಕ್ಟ್ ನೋಡಲ್ಲ, ಓದೋದು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಯಾವುದಾದ್ರು ಒಂದು ಕೆಲಸ ಒಂದು ಟೈಮಲ್ಲಿ ಮಾಡಿ, ಒನ್ ಆ್ಯಕ್ಟಿವಿಟಿ ಅಟ್ ಒನ್ ಟೈಮ್. ಯೂಟ್ಯೂಬ್ ನೋಡೋ ಮನಸ್ಸಿದೆಯಾ, ಯೂಟ್ಯೂಬ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಓದೋ ಕಡೆ ಕೂತ್ಕೊಂಡ್ರೆ ಯೂಟ್ಯೂಬ್ ಕಡೆ ಹೋಗ್ಬಾರ್ದು. ಸೊ ಒನ್ ಆ್ಯಕ್ಟಿವಿಟಿ ಅಟ್ ಒನ್ ಟೈಮ್. ಎಸ್, ದ್ಯಾಟ್ಸ್ ವಾಟ್ ದಿ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಹಿಯರ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೆವಲಪ್ ದಿಸ್. ಈಗ ನಾವು ಪ್ರಶ್ನೆ ಕೇಳ್ತೀವಿ, ಈಗ ಇವರು ಉತ್ತರ ಹೇಳಬೇಕು, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಫ್ಯಾಸಿನೇಟಿಂಗ್. ಇದನ್ನು ನೀವು ಕಲ್ತ್ಕೋಬೇಕಾದ್ರೆ ತುಂಬ ಈಸಿ ಇದು. ಎನಿಬಡಿ ಕ್ಯಾನ್ ಲರ್ನ್ ದಿಸ್. ನಾನು ಹೇಳ್ಕೊಡ್ತೀನಿ, ಇವತ್ತೇ ಫ್ರೀಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ 6 is pen, 7 ಪಬ್ಲಿಕ್ ಟಿವಿ. ಮೇಡಮ್ ನೀವೇನು ಹೇಳ್ತಾ ಇದ್ರಿ, ಈಗ ವಿದ್ಯಾಪೀಠ ಅಂತ ಹೇಳಿದ್ರೆ ಪಬ್ಲಿಕ್ ಟಿವಿ ವಿದ್ಯಾಪೀಠ ಈಸಿ ಅವರಿಗೆ. ಎಜುಕೇಷನ್ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಇಂಗ್ಲೀಷ್ ಒಂದು ನಿಮಿಷ. 6 is pen, 7 public TV, 8 education. 7 public TV, 8 education. ಆ ಕಡೆ ಹೋಗಿ ಬಂದೆ ಒಂದು ನಿಮಿಷ. ನಾವು ಹಿಯರ್ ತಾವೇಳಿ ಸರ್, chandelier. Okay, 7 public TV, 8 education, 9 is chandelier. ಸ್ವಲ್ಪ ಚೇಂಜ್ ಮಾಡಿಬಿಡಿ ಸರ್ ವರ್ಡ್ ಅದು. chandelier, can we call it something like book? That pronunciation may be a problem. Chandelier. So 8 education, 9 book. It's not chandelier, it's book.
8 education, and 9 book. Is my speed of this is 6 pen, 7 public TV, 8 education, 9 book. We go to 10 now. To my right, Helmo. Leader, wonderful. 8 education, 9 book, and 10 is leader. 10 leader. 10 leader. I'll give you the last 5. 5 shaving machines, 6 pen, 7 public TV, 8 education, 9 book, and 10 leader. Is my speed okay? Shall I proceed? 1 fan, 2 LED, 3 stage, 4 spectacles, 5 sewing machine, 6 pen, 7 public TV, 8 education, 9 book, 10 leader. We go to 11 now. To my right, anybody wants to give an object? Yes, that girl there. Laptop. Very good. 10 leader, 11 laptop. 11 laptop is the 11. 11 laptop. Yes. Speaker. Wonderful. 11 laptop and 12 is speaker. 10 leader, 11 laptop, 12 is speaker. Chalk piece. 11 laptop, 12 speaker, 13 is chalk piece. 13 chalk piece. Yes sir. Sky. ನಿಮ್ಮ ಮಿಸ್ಸಸ್ ಬಂದಿಯಾರಾ? ಜೊತೆಗೆ ಬಂದಿಲ್ಲ. ಅದಕ್ಕೆ ತುಂಬ ಫ್ರೀ ಆಗಿ ಸ್ಕೈ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತಿದ್ರು. ಯಾರು ಅವ್ರ ಹಸ್ಬೆಂಡ್ ಜೊತೆ ಬಂದಿಯಲ್ಲ ಮುಂದೆ ಕೂತಿಯಾರ. ಯಾರು ವೈಫ್ ಜೊತೆ ಮಾಡ್ತಾರೋ ಅವ್ರು ಫ್ರೀ ಆಗಿರಲ್ಲ. ತುಂಬ ನೋಡಿ ಎಷ್ಟು ಆನಂದ ಇದೆ, ಎಷ್ಟು ಸಂತೋಷ ಇದೆ. ನಾಟ್ ಲೈಕ್ ದಟ್ ಸರ್. 11 ಲ್ಯಾಪ್ಟಾಪ್, 12 ಸ್ಪೀಕರ್, 13 ಚಾಕ್ ಪೀಸ್, 14 ಯಾರಾದ್ರೂ ಹೇಳ್ತೀರಾ ಈ ಕಡೆ ಹೇಳಬರಿ. ಇವತ್ತು ಯಾಕೆ ಕಾಲೇಜು? ಭಾನುವಾರ ಕಾಲೇಜು ಹೇಳ್ಬಿಡೋಣ, ಏನೋ ಹೇಳ್ಬಿಡೋಣ ಸರ್. ಓಕೆ, 12 ಸ್ಪೀಕರ್, 13 ಚಾಕ್ ಪೀಸ್, 14 ಕಾಲೇಜ್. 14 ಕಾಲೇಜ್. 14 ಕಾಲೇಜ್. 11 ಲ್ಯಾಪ್ಟಾಪ್, 12 ಸ್ಪೀಕರ್, 13 ಚಾಕ್ ಪೀಸ್ ಆ್ಯಂಡ್ 14 ಕಾಲೇಜ್. ಆ ಎರಡು ಹ್ಯಾಂಡ್ ಮೈಕ್ ಬೇಕಾಗಿರುತ್ತೆ. ಎರಡಲ್ಲಿ ಒಂದು 4 ಇದು ನಡೆಯುತ್ತೆ, ಆದರೆ ಅಟ್ಲೀಸ್ಟ್ 2 ಇದು ನಡೆಯುತ್ತೆ. ಎರಡು ಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಉತ್ತರ ಕೊಡಬೇಕಾದ್ರೆ. ಒಂದು ನಿಮಿಷ ಹೇಳಿ ಸರ್, ನಿಮಿಷ. ಓಕೆ, 13 ಚಾಕ್ ಪೀಸ್, 14 ಕಾಲೇಜ್. ಹೇಳಿ ಸರ್. ವಾಟರ್ ಬಾಟಲ್. ಪಬ್ಲಿಕ್ ಟಿವಿ ಅವರೇ ಯಾರಾದರೂ ಸ್ವಲ್ಪ ವಾಟರ್ ಬಾಟಲ್ ಅಂತ ಕೊಡಿ. ಅದು ನೀವು ಟ್ಯಾಕ್ಸ್ ಹೇಳ್ತಾ ಇದ್ದೀರಲ್ವಾ, ವಾಟರ್ ಬಾಟಲ್ ಕೊಡ್ತೀರಾ ಸರ್ ನಮಗೆ. ಓಕೆ, 14 ಈಸ್ ಕಾಲೇಜ್, 15 ವಾಟರ್ ಬಾಟಲ್. I give you the last 5 objects. ಬಂದೇ ಇರುವ ನಿಮಿಷ. 11 laptop, 12 speaker, 13 chalk paste, 14 college, and 15 is water bottle. Is my speed okay, computers? Thanks. Okay, Boluji. ಇಲ್ಲ ನಿಮ್ದು ಆಯಿತು ಅಂತ ಸ್ಪೆಕ್ಟಕಲ್ಸ್ ಆಯಿತು. ಎಷ್ಟಂತ ಕೊಡ್ತೀವಿ ನೋಡಿ, ನಿಮ್ಮ ಮಿಸ್ ಏನು ಎಷ್ಟಂತ ಹೇಳ್ತೀರಾ? ಸುಮ್ಮನೆ ಮದುವೆ ಆಗಿರೋ ಗಂಡಸರಿಗೆ ಇದೇ ನೋಡಿ. ಅದಕ್ಕೆ ಅವ್ರು ಮಿಸ್ಸಸ್ ಕರ್ಕೊಂಡ್ ಬಂದಿಲ್ಲ, ಅವ್ರು ಆರಾಮಾಗಿ ಕೂತಿದ್ದಾರೆ. ನೀವು ಮಿಸ್ಸಸ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಒಂದು ಹೇಳಿ ಸುಮ್ ಕೂತ್ಕೊಬಾರ್ದಾ? ಇನ್ನೊಂದು ಹೇಳಕ್ ಬರೋದ್ರೆ ಏಯ್ ಸುಮ್ ಕೂತ್ಕೊಳ್ರಿ, ಎಲ್ಲೋದ್ರು ಇದೆ ನಿಮ್ದು, ಬರೀ ಏನೇನೋ ಹೇಳ್ತಾ ಇರ್ತೀರಿ. ಏನು ಮಾಡ್ತೀರಾ ಸರ್? ಮದುವೆ ಆದಮೇಲೆ ಗಂಡಸ ಗತಿನೇ ಇದು. ಅದ್ರಲ್ಲಿ ನಾನು ಇದ್ದೀನಿ. ನನಗೂ 20 ವರ್ಷ ಮದುವೆ ಆಗಿ ನಾನು ಪಬ್ಲಿಕಲ್ಲಿ ಹೋದಾಗ ನನ್ನ ಮಿಸ್ಸಸ್ ಹಂಗೆ ಹೇಳುತ್ತೆ, ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ, ಎಲ್ಲರ ಮುಂದೆ ಹೇಳ್ಬಿಡಿ. ಏನು ಆ ಥರ ಹೇಳ್ತೀರ? ಆಗ್ತಿದೆ ನೋಡಿ, ನಿಮ್ಮ ಮಗು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು. ಹೌದು ಸರ್, ಇದೇ ಸರ್ ನಮ್ಮ ಅಮ್ಮ ಎಲ್ಲೋದ್ರು ಅದೇ ಸರ್. ನಮ್ಮ ಅಪ್ಪನ ಏನು ಮಾಡೋಕ್ಕೂ ಬಿಡಲ್ಲ ಸರ್. ಇದು ಮಾಡಿದ್ರೆ ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ. ನನಗೆ ಕೆಲವು ಕರ್ಕೊಂಡೆ ಬರೋಣ. ನಿಮ್ಮ ಮನೇಲಿ ಇವ್ರನ್ನ ಹೋಗಿ ಬರ್ತೀನಿ. ಬಿಡಲ್ವೇ? ಎಲ್ರಿ ಹೋಗ್ತೀರಾ? ನಾನು ಜೊತೆಗೆ ಬರ್ತೀನಿ. ಓಕೆ, ನಾವು go to 16th object. Follow carefully. Football. Okay, 15 water bottle, 16 is football. 16 football. ಮೇಡಮ್ ಹೇಳಿ ನೀವು. 16 ಫುಟ್ಬಾಲ್. ಮೊಬೈಲು, ಹಾಳಾದ ಮೊಬೈಲು ಒಂದು ಎಲ್ಲ ವಿದ್ಯಾರ್ಥಿಗಳು ಹಾಳಾಗೋದು. ಮೊದಲು ಟಿವಿ ಅಂತ ಪಡ್ಕೊತಾ ಇದ್ವಿ. ಈಗ ಟಿವಿನೇ ಬೇಕಾಗಿಲ್ಲ, ಜಾಬಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಕಾಲೇಜಲ್ಲಿ ಹೋದ್ರೂ ಮೊಬೈಲ್, ಮನೆಗೆ ಬಂದರೂ ಮೊಬೈಲ್, ಬಸ್ ಸ್ಟ್ಯಾಂಡಲ್ಲೂ ಮೊಬೈಲು, ಫ್ರೆಂಡ್ ಜೊತೆನೂ ಮೊಬೈಲು, ಟಾಯ್ಲೆಟಲ್ಲೂ ಮೊಬೈಲು. ಹೇಳ್ತೀರಾ ಅದನ್ನ? ಟಾಯ್ಲೆಟಲ್ಲೂ ಮೊಬೈಲು. 11 is I give you 15 water bottles, 16 football, 17 is mobile. 16 football, 17 mobile. Yes madam. ODM. Even ಹೇಳಿದ್ದು ಲೀಡರ್.
pure and podium, all related to public speaking. Very good, I like that combination. Okay, 16 is football, 17 mobile, 18 podium. Pronounce the word podium. 18 podium. Last will take about 5 ತಗೋತೀನಿ ನಿಮ್ಮ ಮೇಲೆ 25ಗೆ ಸ್ಟಾಪ್ ಮಾಡಿದ್ದು ಪ್ರಶ್ನೆಗಳು ಕೇಳಬೇಕು. So 16 football, 17 mobile, 18 podium. Go to 19. Follow by Mike. Okay, 18 is podium, 19 mic. M-I-K-E mic. M-I-K-E mic. M-I-C mic. Okay, no problem. 18 podium, 19 mic. ಈ ಕಡೆ ಯಾರಾದ್ರೂ ಹೇಳ್ತೀರಾ? ಹೇಳಿ. ಲ್ಯಾಂಪ್ ದೀಪ ಬೇಕಾ ಮೇಡಮ್? ದೀಪ ಬೇಕಂತ ಅವ್ರು ಬಿಟ್ಬಿಡಿ, ಮನೆಗೆ ತಗೊಂಡು ಹೋಗ್ತಾರೆ. ಕಣ್ಣಲ್ಲೇ ಇದೆ ದೀಪ. ಓಕೆ, 19 mic, 20 lamp. I give you the last 5 objects: 16 football, 17 mobile, 18 podium, 19 mic, 20 lamp. Is my speed okay, computers? Last 5, then we start questions. ಸರ್ ನೀವು ಕೂತ್ಕೊಂಡ್ರೆ ಹೊಟ್ಟು ತಗೋತೀನಿ, ನೀವು ನಿಂತ್ಕೊಂಡ್ರೆ ತಗೊಳ್ಳಲ್ಲ. ಇಷ್ಟು ಚೇರ್ ಖಾಲಿ ಇದೆ ಇಲ್ಲಿ. ಹೇಳಿ, ಈಗ ಹೇಳಿ. ಹಾಂ, ಕ್ರೌಡ್. 11, 21 is crowd. 20 lamp, 21 is crowd. Crowd, 21. ನೀವು ಹೇಳ್ತೀರಾ ಮೇಡಮ್? ವಾಚ್ ಚೆನ್ನಾಗಿದೆಯಾ ಮೇಡಮ್? ವಾಚ್ ಸೇಮ್. ನಿಮ್ಗೆ ಏನಾಗಬೇಕಿರು? ಮಗಳು ಅವ್ರೇನು ಬೇಕು? ಕೂತಿರೋದು ನೋಡ್ಕೊಂಡ್ರೆ ಹೇಳ್ಕೊಡಿ. ಹೆಂಗ್ ಕೂತಿರೋ ಗೊತ್ತಾ? ಹೌದು, ನನ್ನ ಗಂಡ ಆಗಿರೋನು ಇನ್ನೇನು, ನಾನೇ ಮಜಾ ಕೂತ್ಕೊಳ್ಳೋದು. ಈ ಕಡೆ ನೀವು ಕೂತ್ಕೊಳ್ಳಿ, ಈ ಕಡೆ ನನ್ನ ಮಗಳು ಕೂತ್ಕೊಳ್ಳೋದು. ಐ ಆಮ್ ದ ಬಾಸ್. ನೋಡಿ ಕೂತಿರೋದು ನೋಡಿ, ಬಾಸ್. 21 crowd and 21 is watch. 21 crowd, 22 watch. Last 3 to go. We'll end at 22, 25. So 21 crowd, 22 watch. Let's go to 23. ಹೇಳ್ತೇನೆ ಮೇಡಮ್, ಹೇಳಿ. ಕ್ಯಾಮ್ರಾ. ಸರ್ ನಿಮ್ಗೆ ಕ್ಯಾಮ್ರಾ ಬೇಕಂತವ್ರಿ. 22 watch, 23 camera. Last 2 to go. 1 here, 1 there. Wavelength. Huh? Wavelength. ಯಾರು ವೇವ್ಲೆಂತ್ ಮ್ಯಾಚ್ ಮಾಡ್ತಾ ಇದೆಯಾ? Radio has wavelength. ರೇಡಿಯೋ ಗೊತ್ತು ಮರಿ, ಬೇರೆ ಏನಾದರೂ ವೇವ್ಲೆಂತ್ ಕ್ಯಾಪ್ಚರ್ ಮಾಡ್ತಾ ಇದೆಯಾ ಅಂತ. ಓಕೆ, ಅಲ್ಲಿ ಕಮ್ ಟು 1 minute. 22 watch, 23 camera. 24 is wavelength. 23 camera, 24 wavelength. ಹೇಳಮ್ಮ. Memory, yes. 23 camera, 24 wavelength, and 25 is memory. Last 5 objects: 21 crowd, 22 camera, 21 crowd, 22 watch, 23 camera, 24 wavelength, and 25 is memory. Words ಕೊಟ್ಟಿದ್ದೀವಿ. ಈ ವರ್ಡ್ಸ್ ಕೊಟ್ಟಿರೋದು ನೀವು. ಈ ವರ್ಡ್ಸು ಇವ್ರು ನೋಡಿಲ್ಲ, ನೀವು ಹೇಳಿದೆಲ್ಲ ಕೇಳಿಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. 4 ಜನ ಇಲ್ಲಿ ಕೂತಿದ್ದಾರೆ. ಈಗ ನಾವು ಪ್ರಶ್ನೆ ಕೇಳ್ತೀವಿ, ಅವ್ರ ಉತ್ತರ ಹೇಳ್ಬೇಕು, ಸರಿನಾ? ಈಗ ಇವ್ರಿಗೆ ನಂಬರ್ಸ್ ಕೊಟ್ಟಿರ್ತೀನಿ ನಾನು, ನೀವು ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಕಂಪ್ಯೂಟರ್ 1 ಅಂದರೆ ಈ ಹುಡುಗಿ ಆನ್ಸರ್ ಹೇಳುತ್ತೆ. ಕಂಪ್ಯೂಟರ್ 2 ಅಂದರೆ 3, 4 ಆ ರೀತಿ ನೀವು ಪ್ರಶ್ನೆ ಕೇಳ್ಬೋದು. ಸೊ ನಿಮ್ಮ ಪ್ರಶ್ನೆ ಹೆಂಗಿರ್ಬೇಕಂದ್ರೆ, ಕಂಪ್ಯೂಟರ್ ನಂಬರ್ 2 ಅಂದರೆ ಈ ಹುಡುಗಿ ಉತ್ತರ ಹೇಳುತ್ತೆ. 18 ಅಂದರೆ ಪೋಡಿಯಂ ಅಂತ ಹೇಳುತ್ತೆ. ಕಂಪ್ಯೂಟರ್ 1, 25 ಅಂದರೆ ಮೆಮರಿ ಅಂತ ಹೇಳುತ್ತೆ. ಆ ರೀತಿ ಯು ಕ್ಯಾನ್ ಸ್ವಿಚ್ ದ ಕಂಪ್ಯೂಟರ್ ಆ್ಯಂಡ್ ಆಸ್ಕ್ ದೆಮ್. ನೀವು ನಂಬರ್ ಕೊಡ್ತೀರಾ, ಅವರು ಪದ ಕೊಡ್ತಾರೆ, ಸರಿನಾ? ಆರ್ ಯು ರೆಡಿ ಕಂಪ್ಯೂಟರ್ಸ್? ಎನಿ ಕ್ವೆಶನ್ಸ್ ಯು ವಾಂಟ್ ಆಸ್ಕ್ ಮೀ? 20 is lamp, L-A-M-P, lamp, 20. 14 is college. 20 lamp, 14 college. Any question, Darhan Khan? 5 is sewing machine. Okay? So, Maiko, avaru kodi. ಪ್ರಶ್ನೆ ಕೇಳ್ಬೋದು. ಮೇಡಮ್ ನಿಂತ್ಕೊಳ್ಳಿ. ಇಲ್ಲಿ ನೋಡಿ 4 ಜನ ಕೂತಿದ್ದಾರೆ. 1 ಅಂದ್ರೆ ಆ ಹುಡುಗಿ ಹೇಳುತ್ತೆ, 2 ಅಂದ್ರೆ ಪಕ್ಕದ ಹುಡುಗಿ ಹೇಳುತ್ತೆ, ಆಮೇಲೆ ಈ ಹುಡುಗ 3, 4. ಫಸ್ಟ್ ಸೆಲೆಕ್ಟ್ ದ ಕಂಪ್ಯೂಟರ್. ದೇ ಆರ್ ನಾಟ್ ಅಸ್ ಕಂಪ್ಯೂಟರ್ಸ್. ಕಂಪ್ಯೂಟರ್ ನಂಬರ್ ಹೇಳಿ, ಆಮೇಲೆ ಆ ನಂಬರ್ ಹೇಳಿ.
ಕಂಪ್ಯೂಟರ್ ನಂಬರ್. ಇಲ್ಲಿ ಕೂತಿರೋ 4 ಜನದಲ್ಲಿ ಯಾರು ಉತ್ತರ ಹೇಳಬೇಕು ಅದಕ್ಕೆ ಹೇಳಿ ಫಸ್ಟ್. ಇಲ್ಲಿ 4 ಜನದಲ್ಲಿ ಕಂಪ್ಯೂಟರ್ 2 ಕ್ವೆಶ್ಚನ್ ಟು ಯು, ಟೇಕ್ ದ ಮೈಕ್. ಇಲ್ಲ 25 ವರ್ಡ್ಸ್ ಅಲ್ಲಿ ಒಂದು ನಂಬರ್ ಹೇಳಿದೆ. ಕಂಪ್ಯೂಟರ್ 214 College. ರೈಟ್ ಆನ್ಸರ್. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಚಪ್ಪಾಳೆ ಜೋರಾಗಿ ಬರಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳ್ಕೊಡಲ್ಲ. ದಿಸ್ ಟೆಕ್ನಿಕ್ ಕ್ಯಾನ್ ಬಿ ಗಿವನ್ ಟು ಯು ಇನ್ ದಿಸ್ ಸೆಷನ್. ಹೇಳಿ ಸರ್, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಕಂಪ್ಯೂಟರ್ 4 ಕ್ವೆಶ್ಚನ್. ಅನಸ್ ಕ್ವೆಶ್ಚನ್ ಯು ಟೇಕ್ ದ ಮೈಕ್. ಎಸ್. ಕಂಪ್ಯೂಟರ್ 4 9 ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ ಬರಬೇಕು. ಈಗ ಈ ಕಡೆ ಎನಿಬಡಿ ಕ್ಯಾನ್ ಪಿಕ್ ಅಪ್ ದ ಕಂಪ್ಯೂಟರ್ಸ್ ಅಂಡ್ ಆಸ್ಕ್ ದ ಕ್ವೆಶ್ಚನ್. Computer, sorry, change of mic. Computer 1 question to you, take the mic. Computer 1 question to you. Number 5. Swing machine. Right answer. Kapala jora korbeku. Anybody here can ask the question. Yes, buddy, nitko buddy. Computer 3 question to computer 3. Computer 3 24. 24 Beyblade. Right answer. Kapala jora korbeku. ಎಕ್ಸಾಮ್ ಅಲ್ಲಿ ಈ ರೀತಿ ನಿಮಗೆ ಉತ್ತರಗಳನ್ನು ಜ್ಞಾಪಿಸ್ಕೊಂಡು ಬರೆಯೋ ಒಂದು ಟೆಕ್ನಿಕ್ ಇದು. ಈಗ ನೋಡಿ, ನೀವು ನಂಬರ್ 5 ಅಂತ ಹೇಳಿದ್ರೆ ನಂಬರ್ 5 ಅಂತ ಯೋಚನೆ ಮಾಡಿ ಗೆಸ್ ಮಾಡಿ ಒದ್ದಾಡ್ಕೊಂಡು ಹೇಳೋ ಪ್ರಶ್ನೆ ಅಲ್ಲ. ಇಮಿಡಿಯೇಟ್ ಆಗಿ ಇನ್ನು ನೀವು ಪ್ರಶ್ನೆ ಮುಗಿಯಲ್ಲ, ಉತ್ತರ ಬರಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಇನ್ಸ್ಟೆಂಟ್ ಮೆಮರಿ. ಏನು ಹೇಳ್ತೀವಿ ಇದಕ್ಕೆ? ಇನ್ಸ್ಟೆಂಟ್. ಪರೀಕ್ಷೆಯಲ್ಲಿ ಈ ರೀತಿ ನೀವು ಪ್ರಶ್ನೆಗಳನ್ನ ಓದಿದ ಕೂಡಲೇ ಉತ್ತರ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಗೆಸ್ ಮಾಡಿ ಅದು ಕರೆಕ್ಟಾ ಇದು ಕರೆಕ್ಟಾ ಅಂತ ಒದಾಡಬಾರ್ದು. 100% ಶೋರ್. ಈಗ ಇವರೆಲ್ಲ ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪ ಚೇಂಜ್ ಮಾಡೋಣ. ಈಗ ನಾವು ನಂಬರ್ ಹೇಳೋ ಪದ ಹೇಳಿದ್ವಿ. ಈಗ ನಾವು ಸ್ವಲ್ಪ ಕಠಿಣವಾದ ಪ್ರಶ್ನೆ ಏನಂದ್ರೆ, ಕಂಪ್ಯೂಟರ್ ಸೆಲೆಕ್ಟ್ ಮಾಡ್ತೀವಿ, ನಂಬರ್ ಹೇಳಲ್ಲ, ನಾವೇ ಪದ ಹೇಳ್ತೀವಿ, ಅವ್ರ ನಂಬರ್ ಹೇಳ್ಬೇಕು. ಇಂಟ್ರೆಸ್ಟಿಂಗಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದೀರಾ? ಕೈ ಎತ್ತೇಳಿ ನೋಡೋಣ. ವಂಡರ್ಫುಲ್. ಈಗ ಪ್ರಶ್ನೆಗಳು ಕೇಳಿ ಇವ್ರಿಗೆ ನಾವು ಬರಲ್ಲ ಅಂತ ಅವ್ರ ಬಾಯಲ್ಲಿ ಬರಬೇಕು. ಮತ್ತೊಂದಿದೀನಿ ಅಂತ ಹೇಳ್ಬೇಕು ಅವರು. ಅಲ್ವರೆಗೂ ಬಿಡಲ್ಲ ನಾವು. ಸೊ ವಿಲ್ ಸೆಲೆಕ್ಟ್ ದ ಕಂಪ್ಯೂಟರ್, ಬಟ್ ದಿಸ್ ಟೈಮ್ ವಿ ವಿಲ್ ನಾಟ್ ಗಿವ್ ದ ನಂಬರ್, ವಿ ವಿಲ್ ಗಿವ್ ದಮ್ ದ ಆಬ್ಜೆಕ್ಟ್ ಅಂಡ್ ದೇ ಹ್ಯಾವ್ ಟು ಗಿವ್ ದ ನಂಬರ್. ಸೊ ಹೂ ವುಡ್ ಲೈಕ್ ಟು ಆಸ್ಕ್ ದ ಕ್ವೆಶ್ಚನ್? ಯಾರು ಪ್ರಶ್ನೆ ಕೇಳ್ತೀರಾ? ಕೇಳಿ ಸರ್. ಫಸ್ಟ್ ಕಂಪ್ಯೂಟರ್ ಕೇಳಿ. ಕಂಪ್ಯೂಟರ್ 4 ಕ್ವೆಶ್ಚನ್ ಟು ಯು. ದೇ ವಾಂಟ್ ದ ನಂಬರ್ ಫಾರ್ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿ ನಂಬರ್ 7 is the right answer. ಚಪ್ಪಾಳೆ ಜೋರಾಗಿ. ಪ್ರಶ್ನೆ ಕೇಳಿದ್ದೀರಾ? ಪ್ರಶ್ನೆ ಯಾರು ಕೇಳಲ್ವಾ? ಕೇಳಿಬೇಡ. ಕಂಪ್ಯೂಟರ್ ಹೇಳಿ. ಕಂಪ್ಯೂಟರ್ 1 ಕ್ವೆಶ್ಚನ್ ಟು ಯು. ನಂಬರ್ ಹೇಳೋದು ಬೇಡ, ವರ್ಡ್ ಹೇಳಿ. ಪೋಡಿಯಂ. 18. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ ಬರಬೇಕು. ಹೌ ಮೆನಿ ಸ್ಟೂಡೆಂಟ್ ವಾಂಟ್ ಟು ಲರ್ನ್ ದಿಸ್ ಟೆಕ್ನಿಕ್? ನಿಮಗೆ ಈ ಟೆಕ್ನಿಕ್ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಪುಡಿ ಹ್ಯಾಂಡ್ ಅಪ್. ಎಲ್ಲರೂ ಕೈ ಅಂತ ಹೇಳಿ, ಎಲ್ಲರೂ ಫ್ರೀಯಾಗಿ ಹೇಳ್ಕೊಡ್ತಾರೆ. ಏನು ಬೇಕೀಗ ಎಲ್ಲರೂ ಕೈ. ವಂಡರ್ಫುಲ್. ಈಗ ಇನ್ನೂ ಒಂದು 4 ಪ್ರಶ್ನೆ ಅದೇ ರೀತಿ ಕೇಳಿ. ಆಮೇಲೆ ಮ್ಯಾಥಮೆಟಿಕ್ ಪ್ರಶ್ನೆ ಕೇಳೋಣ. ನಾವು ಬಿಡಲ್ಲ ಇವ್ರಿಗೆ. ಈಗ ನಂಬರು ನೇಮ್ ನಂಬರ್ ಬರ್ತಾ ಇದೆ. ಆಮೇಲೆ ಮ್ಯಾಥ್ ಪ್ರಶ್ನೆ ಕೇಳ್ತೀನಿ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದು ನೀವೆಲ್ಲೂ ನೋಡಿರೋಲ್ಲ. ಯಾವ ಸ್ಕೂಲು ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಡಲ್ಲ. ಎಲ್ಲರೂ ಓದ್ಕೊಳ್ಳಿ ಅಂತಾರೆ, ಅದು ಟೆಕ್ನಿಕ್ ಹೇಳ್ಕೊಡೋದು. ಇದು ಟೆಕ್ನಿಕ್ ಬೇಸ್ಡ್ ಇರೋ. 1 hour ಓದ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ 10 ಮಾರ್ಕ್ಸ್ ಬರಬೇಕು. ಆ ರೀತಿ ಓದ್ಕೋಬೇಕು ನೀವು. ಇಡೀ ದಿನ ಓದ್ತಾರೆ, 1 ಮಾರ್ಕ್ ಬರಲ್ಲ ಅವ್ರು. ಯಾವ ಮನಸ್ಸಲ್ಲೇ ಇರಲ್ಲ, ಹೋಗ್ಬಿಡುತ್ತೆ. ಸೊ ನಾವು ಸೆಲೆಕ್ಟ್ ಎ ಕಂಪ್ಯೂಟರ್, ಗಿವ್ ದಮ್ ದ ಆಬ್ಜೆಕ್ಟ್. ಯಾರು ಕೇಳ್ತೀನಿ ನೆಕ್ಸ್ಟ್? ಐ ವಾಂಟ್ ಪೀಪಲ್ ಟು ಆಸ್ಕ್ ಕ್ವೆಶ್ಚನ್ಸ್. ಸರ್ ನೀವು ಕಂಪ್ಯೂಟರ್ ಕೇಳಿ ಸರ್. ಕಂಪ್ಯೂಟರ್ 2 ಟೇಕ್ ದ ಮೈಕ್. ಅಲ್ಲಿರೋ ಒಂದು ಪದ ಕೊಡಿ. ಕಂಪ್ಯೂಟರ್ 2 ಕ್ಯಾಮರಾ. 23. ರೈಟ್ ಆನ್ಸರ್. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಬರುತ್ತೆ ಅಲ್ವಾ? ಸರ್ ನೀವು ಹೇಳಿ. ಕಂಪ್ಯೂಟರ್ ಸೆಲೆಕ್ಟ್ ಮಾಡಿ. ಕಂಪ್ಯೂಟರ್ 4 ಕ್ವೆಶ್ಚನ್. ಕಂಪ್ಯೂಟರ್ 4 ಕ್ವೆಶ್ಚನ್ ಪದ ಹೇಳಿ. ಎಲ್ಲಿದೆ? ಇದೆಯಾ? ಕಂಪ್ಯೂಟರ್ 4 ಯಾವುದು? ಕಾಲೇಜ್ ಅಂತ ಬರುತ್ತೆ. ಕಂಪ್ಯೂಟರ್ 4 ಕಾಲೇಜ್. 14 college. ರೈಟ್ ಆನ್ಸರ್. ಚಪ್ಪಾಳೆ ಜೋರಾಗಿ. ಮದುವೆ ಆಗಿದೆಯಾ? ಅದಕ್ಕೆ ಕಾಲೇಜು ಫುಲ್ ಕನ್ಫ್ಯೂಸು. ನೋಡಿ, ಮದುವೆ ಆಗಿದೆ, ಫುಲ್ ಕನ್ಫ್ಯೂಸ್ ಇವರು. ನಾವು ಎಲ್ಲಕ್ಕಿಂತ ಕಠಿಣವಾದ ಪ್ರಶ್ನೆ ನಾನು ಕೇಳ್ತೀನಿ. ಮ್ಯಾಥಮೆಟಿಕ್ ಪ್ರಶ್ನೆ.
ಇಲ್ಲಿರೋ 1 to 25 ಅಲ್ಲಿ ಅವರು ಮಲ್ಟಿಪಲ್ಸ್ ಆಫ್ 2 ಮಾತ್ರ ಹೇಳಬೇಕು. ಯಾವುದು ಮಲ್ಟಿಪಲ್ಸ್ ಆಫ್ 2? 2, 4, 6, 8, 10, 12, 14, 16, 18, 20, 22, 24. ಅದು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿದೆ ಅಂತ ನೀವು ನೋಡ್ತೀರಾ. ಜೊತೆಗೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ರಾಜ್ಕುಮಾರ್ ಅವ್ರಿಗೆ, ಟೈಮರ್ ಹಾಕಕ್ಕೆ ಹೇಳ್ತೀನಿ ಅಲ್ಲಿ. ಟೈಮರ್ ಎಷ್ಟು ಸೆಕೆಂಡಲ್ಲಿ ಹೇಳ್ತಾರೆ, ಎಷ್ಟು ಮಿನಿಟ್ಸ್ ಅಲ್ಲಿ ಹೇಳ್ತಾರೆ, ತುಂಬ ಅದ್ಭುತ ಆಗಿರುತ್ತೆ. ರೆಡಿನಾ? ಓಕೆ, ಕಂಪ್ಯೂಟರ್ ನಂಬರ್ 1, ಟೇಕ್ ದ ಮೈಕ್ರೋಫೋನ್. ಐ ವಾಂಟ್ ಯು ಟು ಟೆಲ್ ಅಸ್. ಎರಡು ಆಗಲ್ವಾ? ಟೈಮರ್ ಹಾಕಕ್ಕಾಗಲ್ವಾ ಸೈಡಲ್ಲಿ? ಓಕೆ, ನೀವೇ ಫೋನಲ್ಲಿ ನೋಡ್ಕೊಳ್ಳಿ ಎಷ್ಟು ಟೈಮ್ ಅಂತ, ಆಮೇಲೆ ಹೇಳಿ ನನಗೆ ಎಷ್ಟು ಸೆಕೆಂಡ್ ಅಂತ. ಓಕೆ, ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಟೈಮರ್ ಹಾಕ್ಕೊಳ್ಳಿ ಎಷ್ಟು ಸೆಕೆಂಡ್ ಅಂತ. ಕೆಲವರು ಅಕ್ಯುರಸಿ ನೋಡಿ, ಕೆಲವರು ಟೈಮ್ ನೋಡಿ ಕರೆಕ್ಟಾಗಿ ಹೇಳ್ತಾರೆ ಫಸ್ಟು, ಆಮೇಲೆ ಎರಡು ಎಷ್ಟು ಸೆಕೆಂಡಲ್ಲಿ ಎಷ್ಟು ಮಿನಿಟಲ್ಲಿ ಹೇಳ್ತಾರೆ. ಓಕೆ, ಕಂಪ್ಯೂಟರ್ ನಂಬರ್ 1, ಯು ಆರ್ ಗೋಯಿಂಗ್ ಟು ಟೆಲ್ ಅಸ್ multiples of 2 from 1 to 24. Okay, are you ready? Yes, sir. Timer ready ಮಾಡ್ಕೊಳ್ಳಿ. ಟೈಮರು your time ಹಾಕಮ್ಮ, ಟೈಮರ್ ಹಾಕೋ ಬೇಗ. your time starts now. 2 LED, 4 spectacles, 6 pen, 8 education, 10 leader, 12 speaker, 14 college, 16 football, 18 podium, 20 lamp, 22 watch, 24 valence. ವೆರಿ ಗುಡ್, ಬ್ರಿಲಿಯಂಟ್. ಎಲ್ಲರೂ ಎತ್ತಿದ್ಕೊಂಡು ಚಪ್ಪಳ ತಟ್ಟಬೇಕು. ನೀವೇ ಸ್ಟ್ಯಾಂಡಿಂಗ್ ಓವೇಷನ್. ಎತ್ತಿದ್ಕೊಳ್ಳಿ. ಒಂದಾದ್ರೂ ಮಿಸ್ಟೇಕ್ ಆಯ್ತಾ? ಈಗ ಎಷ್ಟು ಪದ ಅದು? ಮಲ್ಟಿಪಲ್ಸ್ ಆಫ್ 2 ಅಂದರೆ 12 ಪದಗಳು, ಕರೆಕ್ಟಾ? 12 ಆಬ್ಜೆಕ್ಟ್ಸ್, 12 ಪದಗಳು ಎಷ್ಟು ಸೆಕೆಂಡಲ್ಲಿ ಹೇಳಿದ್ರು ಆ ಹುಡುಗಿ? 12 ಸೆಕೆಂಡ್ಸ್. ಟೈಮಿಂಗ್ ಹೇಳಿ ಇನ್ನ ಯಾರಾದ್ರು? 12 ಸೆಕೆಂಡಾ? ಈಗ ಬಂತು, 13 ಸೆಕೆಂಡ್ಸ್. ಕೂತ್ಕೊಳ್ಳಿ. 12 ವರ್ಡ್ಸು 13 ಸೆಕೆಂಡ್ಸು. 1 ಸೆಕೆಂಡ್ಗೆ 1 ವರ್ಡು. ಒಂದಾದ್ರು ತಪ್ಪಾಯ್ತಾ? ಈ ರೀತಿ ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ನಿಮಗೆ ಸಹಾಯ ಮಾಡುತ್ತೆ. ಆ ಹುಡುಗಿ ಎಲ್ಲಿ ನಿಂತ್ಕೊಂಡು ಅದು ಕರೆಕ್ಟಾ ಇದು ಕರೆಕ್ಟಾ ಏನು ಅವ್ರಿಗೆ ಡೌಟ್ ಇಲ್ಲ. ಪಟ ಅಂತ 13 ಸೆಕೆಂಡ್ಸಲ್ಲಿ 12 ವರ್ಡ್ಸ್ ಇದು. ಸೆಕೆಂಡ್ಸ್ ಸ್ವಾಮಿ, ಮಿನಿಟ್ಸ್ ಎಲ್ಲ ಇದು. ಸೆಕೆಂಡ್ಸು 13 ಸೆಕೆಂಡ್ಸ್ ಅಂದರೆ ಅರ್ಧ ನಿಮಿಷನೂ ಆಗಿಲ್ಲ, ಕಾಲು ನಿಮಿಷನೂ ಆಗಿಲ್ಲ. 15 ಸೆಕೆಂಡ್ಗೆ ಕಾಲು ನಿಮಿಷ. ಸ್ಪೀಡ್. 1 ನಿಮಿಷ. ಒಂದು ಪ್ರಶ್ನೆ ಕೇಳ್ಬೋದಾ ನಿಮಗೆಲ್ಲ? ಈ ವರ್ಡ್ಸ್ ಕೊಟ್ಟಿರೋರು ಯಾರು? ನಾನಾ ನೀವಾ? ಸ್ವಲ್ಪ ಜೋರಾಗಿ ಹೇಳಿ. ನೀವೇ ಅಂದರೆ ಒಬ್ರು ನಿಂತ್ಕೊಂಡು ಎಲ್ಲ ಹೇಳಿದ್ರೆ, ಅಥವಾ ಬೇರೆ ಜನ ಬೇರೆ ನಾವು ವರ್ಡ್ಸ್ ಕೊಟ್ಟು ಬೇಕು ಅಂತ ನಾನು ಬೇರೆ ವರ್ಡ್ಸ್ ಎಲ್ಲ ತಗೊಂಡೆ. ಕೆಲವ್ರು ಇಲ್ಲಿ ತಗೊಂಡೆ, ಕೆಲವ್ರು ತಗೊಂಡೆ, ಲೇಡೀಸ್ ಜೆಂಟ್ಮೆನ್ ತಗೊಂಡೆ. ಯಾಕಂದ್ರೆ ಒಬ್ಬರೇ ನಿಂತ್ಕೊಂಡು ಹೇಳಿದ್ರೆ ನಿಮಗೆಲ್ಲ ಡೌಟ್ ಬರ್ಬೋದಲ್ವಾ? ಈ ವರ್ಡ್ಸ್ ನಾವು ಕೊಟ್ಟಿರೋದು ಇವತ್ತ ನಿನ್ನೆನಾ? ಹಾಗಾದ್ರೆ ಇದು ಹೋಮ್ವರ್ಕ್ ಮಾಡ್ಕೊಂಡು ಬಂದು ಕೂತಿಲ್ಲ ಸ್ಟೂಡೆಂಟ್ಸ್. ಪಾಠ ನಿನ್ನೆ ಮಾಡಿರೋದು, ಟೆಸ್ಟ್ ಇರೋದು 1 ತಿಂಗಳಾದ್ಮೇಲೆ ಇವ್ರ ಮನೇಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಇವತ್ತೇ ವರ್ಡ್ಸು ಈಗಲೇ ಕೊಟ್ಟಿರೋದು ನೀವು. ಈಗಲೇ ಅವ್ರ ಉತ್ತರನೂ ಈಗಲೇ ಹೇಳ್ತಾರೆ. ಇದೇ ರೀತಿ ಅವ್ರಿಗೆ 1 ದಿನ ಅವಕಾಶ ಕೊಟ್ಟರೆ ಈ ವರ್ಡ್ಸ್ ತಗೊಂಡೋಗಿ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂದರೆ 50 ಹೇಳ್ತಾರೆ, 100 ಹೇಳ್ತಾರೆ, 200 ಹೇಳ್ತಾರೆ. ಎಲ್ಲದಕ್ಕಿಂತ ಸಂತೋಷದ ಸುದ್ದಿ ಏನಂದ್ರೆ ಯಾರು ಬೇಕಾದ್ರೂ ಕಲಿಬೋದಿಲ್ಲ. ಚೇರ್ ಖಾಲಿ ಇದೆ, ಯಾರು ಬಂದು ಚೇರ್ ಮೇಲೆ ಕೂತ್ಕೋತಾರೋ ಆ ಹುಡುಗಿ ಅಥವಾ ಹುಡುಗರಿಗೆ ನಾನು ಈ ಟೆಕ್ನಿಕ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಯಾರು ಚೇರಲ್ಲಿ ಕೂತಿರೋಲ್ವ ನಿಂತಿರೋ ಅವ್ರಿಗೆ ನಾನು ಈ ಟೆಕ್ನಿಕ್ ಹೇಳ್ಕೊಡೋದು. ಟೆಕ್ನಿಕ್ ಕಲಿಬೇಕಾ ಬಂದು ಕೂತ್ಕೊಳ್ಳಿ. ಟೆಕ್ನಿಕ್ ಬೇಡವಾ ನೀವು ನಿಂತ್ಕೊಂಡಿರಿ, ನನಗೇನು ಅಭ್ಯಾಸ ಇಲ್ಲ. ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್. ಇಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೆ ನಾನು ಟೆಕ್ನಿಕ್ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಚೇರ್ ಮೇಲೆ ಕೂತ್ಕೊಂಡು ಸೆಷನ್ ಅಟೆಂಡ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗಿ. ಇದೇ ರೀತಿ ನಿಮ್ಮ ಮಗು ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಇನ್ನ ಕಠಿಣವಾದ ಪ್ರಶ್ನೆ ಈಗ. ಇವರು ತಪ್ಪೇ ಮಾಡಿಲ್ಲ, 1 ತಪ್ಪು ಮಾಡಿಲ್ಲ, ಆದರೆ ಈಗ ತಪ್ಪು ಮಾಡ್ತಾರೆ ಅಂತ. ಯಾಕಂದ್ರೆ ಅಷ್ಟು ನಾನು ಕಷ್ಟವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಲ್ಟಿಪಲ್ಸ್ ಆಫ್ 3 ಹೇಳಿ ನನ್ನ ಜೊತೆ. ಮಲ್ಟಿಪಲ್ಸ್ ಆಫ್ 3 ಆದರೆ ಉಲ್ಟಾ ಹೇಳ್ಬೇಕು. 25ರಿಂದ -3 ಮಾಡಿಕೊಂಡು 1 ಬರಬೇಕು. ಸೊ 25, 22, 18, 15, 12, 9, 6, 3. ಎಷ್ಟು ಸೆಕೆಂಡ್ ಹೇಳ್ತಾರೆ ಟೈಮರ್ ಕೂಡ ಆಗ್ತಾರಲ್ಲಿ. ನೀವು ವರ್ಡ್ಸ್ ಇರೋದನ್ನ ನೋಡ್ಕೊಳ್ಳಿ. ಆ ಹುಡುಗಿ ಅಥವಾ ಹುಡುಗ ಚೆನ್ನಾಗಿ ಹೇಳಿದ್ರೆ, ಕರೆಕ್ಟಾಗಿ ಹೇಳಿದ್ರೆ ನೀವೆಲ್ಲ ಎತ್ತಿದ್ಕೊಂಡು ಚಪ್ಪಾಳೆ ತಟ್ಟಬೇಕು. ಮಾಡ್ತೀರಾ? ಮಾತಾಡ್ರಿ. ಇಲ್ಲ, ನಾನು ಕೆಲಸ ಮಾಡ್ಬಿಡ್ತೀನಿ, ಬೇಡಿ, ನೀವು ಮಾತಾಡ್ತಾ ಇಲ್ಲ. ಹೇಳಿ. ಕಂಪ್ಯೂಟರ್ ನಂಬರ್ 4.
take the microphone. Now I want computer number 4 to tell me multiples of 3 from 25 back to 1. 25 memory, 22. Timer ready? We'll have the timer ready. You can also check the timer. Accuracy timer ಎರಡು ಬರಬೇಕು, ಕರೆಕ್ಟಾಗಿ ಹೇಳಬೇಕು, ಎಷ್ಟು ಸೆಕೆಂಡ್ ಅಂತ ನನಗೆ ಉತ್ತರ ಹೇಳಬೇಕು. ಓಕೆ, ಆರ್ ವಿ ರೆಡಿ? ಕಂಪ್ಯೂಟರ್ ನಂಬರ್ 4 ಅದು ಸ್ಕ್ರೀನಲ್ಲಿ ಬಂದಿರ್ತಾನೆ ಗೊತ್ತಾಗುತ್ತೆ. ಓಕೆ ಓಕೆ. ಕಂಪ್ಯೂಟರ್ ನಂಬರ್ 4 ಮಲ್ಟಿಪಲ್ಸ್ ಆಫ್ 3 ಫ್ರಮ್ 25 ಬ್ಯಾಕ್ ಟು 1. ನೆನಪಿರಲಿ, ಹುಡುಗ ಕರೆಕ್ಟಾಗಿ ಹೇಳಿದ್ರೆ ಎದ್ದಿದ್ದು ಚಪ್ಪಳ ತಟ್ಟಬೇಕು. ಕಂಪ್ಯೂಟರ್ 4, your time starts now. 25 memory, 22 watch, 22 watch, 18 podium, 15 water bottle, 12 speaker, 9 books, 6 pen, 3 stage. Very good, brilliant. ಈ ಕಿವಿ ಚಪ್ಪಾಳೆ ಏನು ನಾನು ಹೇಳ್ಕೊಡೋದು ಹೇಳ್ತೀನಿ ನೋಡಿ, ನಿಮ್ಮ ಮಗು ಕಲಿಬೇಕಾದ್ರೆ. Very good. Thank you. So how many students here, how many parents here, you want to learn this technique? Put your hand up and say I. ಜೋರಾಗಿ ಹೇಳಿ ಐ ಅಂತ ಹೇಳಿ. ಇಲ್ಲ, ನಾನು ಹೇಳ್ಕೊಡಲ್ಲ, ಜೋರಾಗಿ ಹೇಳಿ. ಈ ಕೆಲಸ ನಿಮ್ಮ ಮಗು ಮಾಡುತ್ತೆ, ಈಗಲೇ ಮಾಡುತ್ತೆ, ಇಲ್ಲೇ ಮಾಡುತ್ತೆ, ಫ್ರೀಯಾಗಿ ಮಾಡುತ್ತೆ. ಇದನ್ನ ಸ್ಕೂಲಲ್ಲಿ ಹೇಳ್ಕೊಟ್ರೆ, ಕಾಲೇಜಲ್ಲಿ ಹೇಳ್ಕೊಟ್ರೆ, ಮನೆಗಳಲ್ಲಿ ಹೇಳ್ಕೊಟ್ರೆ ಮಕ್ಕಳಿನ ವಿದ್ಯಾಭ್ಯಾಸ ಈಸಿ ಆಗುತ್ತೆ ಕಣ್ರಿ. ನಾವು ಸುಮ್ಮಗಾದ್ರೂ ಅವ್ರ ಮೇಲೆ ಪ್ರೆಷರ್ ಹಾಕ್ತೀವಿ, ಓದ್ಕೋಬೇಕು, ಸೆಕೆಂಡ್ ಇಯರ್ PUC ಟರ್ನಿಂಗ್ ಪಾಯಿಂಟ್, ಹೆದರ್ಸ್ಕೋಬಾರ್ದು. ಅವ್ರಿಗೆ ಭರವಸೆ ಕೊಡಬೇಕು, ಟೆಕ್ನಿಕ್ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವ್ರು ಮುಂದೆ ಬರ್ತಾರೆ. ಇಷ್ಟೆಲ್ಲ ಮಾಡಿದಾರಲ್ಲ, ಒಂದು ಪ್ರಶ್ನೆ ಕೇಳ ನಿಮಗೆ, ಒಂದಾದ್ರೂ ತಪ್ಪು ಮಾಡಿದಾರ ಇವರು? ಒಂದು ತಪ್ಪು ಹೇಳಿ. ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಇಲ್ಲ ಬರ್ತಾ ಇಲ್ಲ ಅಂತ ನನ್ ಸಮಾಧಾನ ಇಲ್ಲ. ಇಷ್ಟೆಲ್ಲ ಮಾಡೋದು ನನ್ ಸಮಾಧಾನ ಇಲ್ಲ. ಯಾಕಂದ್ರೆ ಮಧ್ಯ ಹೇಳ್ತಾ ಇದ್ದೇವೆ ಇವರು. ಈಗ ನನಗೆ ಎಲ್ಲ 25 ವರ್ಷ ಹೇಳಬೇಕು, ಒಂದು ಬಿಡದೇ ಹೇಳೋದು. ಈಗ ಮಲ್ಟಿಪಲ್ಸ್ ಅಪ್ ಟು ಅಂದ್ರೆ ಮಧ್ಯ ಬಿಟ್ಟು ಹೇಳಿದ್ರು. ಈಗ ನನಗೆಲ್ಲ ಹೇಳೋದು, ಆಲ್ 25 words ಒಂದೇ ಸರಿ ಹೇಳಬೇಕು, ಈಗಲೇ ಹೇಳ್ಬೇಕು. ಟೈಮ್ ಚೆಕ್ ಮಾಡ್ತೀವಿ, ಆಕ್ಯುರೇಸಿ ಚೆಕ್ ಮಾಡ್ತೀವಿ. ಅವ್ರು ಕರೆಕ್ಟಾಗಿ ಹೇಳಿದ್ರೆ ನೀವು ಎಂದಿಗೂ ಚಪ್ಪಳೆ ಕಟ್ತೀರಾ ಅಲ್ವಾ? ಕ್ಯಾನ್ಸಲ್ ಮಾಡಲ್ಲ. ಓಕೆ, ಈಗ ಬೇರೆಯವ್ರಿಗೆ ಕಂಪ್ಯೂಟರ್ ನಂಬರ್ 2, all objects from 1 to 25. Ready? Yes, sir. Your time starts now. One fan, 2 LED, 3 stage, 4 spectacles, 5 sewing machine, 6 pen, 7 public TV, 8 education, 9 book, 10 leader, 11 laptop, 12 speaker, 13 chalk, 14 college, 15 water bottle, 16 football, 17 mobile, 18 podium, 19 mic, 20 lamp, 21 crowd, 22 watch, 23 camera, 24 wavelength, 25 memory. ಎಲ್ಲ ಕರೆಕ್ಟಾಗಿ ಹೇಳ್ತಾ ಇವರಿಗೆ, ಆಲ್ ಕರೆಕ್ಟ್. ಈಗ ಟೈಮಿಂಗ್ ಹೇಳಿ, ಎಷ್ಟು ಸೆಕೆಂಡು? 27 ಬೇಡ, 29 ತಗೊಳ್ಳಿ. 29 ಬೇಡ, 30 ತಗೊಳ್ಳಿ. 30 ಸೆಕೆಂಡ್ ತಗೊಳ್ಳಿ, ಬೇಡ. 25 ವರ್ಡ್ಸ್ ಅನ್ನ ಒಂದು ತಪ್ಪಿಲ್ದೇನೆ ನಿಮ್ಮ ಮುಂದೆ ಹುಡುಗಿ 30 seconds ಅಲ್ಲಿ ಹೇಳ್ತು. 30 seconds ಅಂದ್ರೆ ಅರ್ಧ ನಿಮಿಷ. ಪರೀಕ್ಷೆ ಸಿಗೋದು 170 ನಿಮಿಷಗಳು. ಇಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಆಗಿರೋದು 30 seconds ಅಲ್ಲಿ. 30 seconds ಅಲ್ಲಿ ಒಂದು ಹಾಡು ಹಾಡಿದ್ರೆ ಪಬ್ಲಿಕ್ ಟಿವಿ ಅವರು ಓಪನ್ ಮೈಕಲ್ಲಿ ಅವಾರ್ಡ್ ಕೊಡ್ತಾರೆ, ಪ್ರೈಸ್ ಕೊಡ್ತಾರೆ. ಈಗ ನಮ್ಮ ಹುಡುಗಿ ಮಾಡಿರೋ ಕೆಲಸಕ್ಕೆ ಅವಾರ್ಡ್ ಕೊಡ್ಲೇಬೇಕು ತಾನೆ? ಹೇಳ್ರಿ ಅಪ್ಪ, ಕೊಡ್ಲೇಬೇಕು ತಾನೆ? ಅದ್ಭುತವಾದ ಟ್ಯಾಲೆಂಟ್ ತಾನೇ ಇದು. ಪಬ್ಲಿಕ್ ಟಿವಿ ಅವರೇ, ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಈ ಸ್ಟೂಡೆಂಟ್ಗೆ 30 ಸೆಕೆಂಡ್ ಒಳಗಾಗಿ 25 ವರ್ಡ್ಸ್ ಅನ್ನ ಒಂದು ಮಿಸ್ಟೇಕ್ ಇಲ್ಲದೆ ಮಾಡಿದ್ದಕ್ಕೆ ನೀವು ಇವರಿಗೆ ಒಂದು ಸೂಕ್ತವಾದ ಬಹುಮಾನ ಕೊಡ್ಲೇಬೇಕು. ಇವರು ನನ್ನ ನೋಡ್ತಾ ಇದ್ದಾರೆ, ಏನ್ರಿ ಪಬ್ಲಿಕ್ ಟಿವಿಯಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ನಮ್ಗೆ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ಗಿಫ್ಟ್ ಏನಂದ್ರೆ ನಿಮ್ಮ ಜೋರಾಗಿ ಒಂದು ಚಪ್ಪಾಳೆ. ಈ ಹುಡುಗಿ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ಆಗ್ತಿದ್ದಾರೆ. ಮೇಡಮ್, ನೀವೇನೋ ಎತ್ತಿಟ್ಕೊಂಡಿದ್ದೀರಿ, ಏನೋ ಪ್ರಶ್ನೆ ಇದೆ ನಿಮಗೆ? ಪ್ರಶ್ನೆ ಇದೆಯಾ? ಓಕೆ, ಈಗಲೂ ನನಗೆ ಸಮಾಧಾನ ಆಗಿಲ್ಲ. ಕೇಳಿ ಯಾಕೆ ಇದನ್ನ ಉಲ್ಟಾ ಹೇಳ್ಬೇಕು ಅವ್ರೀಗ. ಬಿಡಲ್ಲ ಇವ್ರಿಗೆ, ಇವ್ ಏನು ಹೇಳ್ಬಿಟ್ಟು ಓಡಂಗಿಲ್ಲ. ನಾವು 100% ಕನ್ವಿನ್ಸ್ ಆಗ್ಬೇಕಾದ್ರೆ 25 ವರ್ಡ್ಸ್ ಅನ್ನ ಉಲ್ಟಾ ಹೇಳ್ಬೇಕು, ಎಲ್ಲ ಹೇಳ್ಬೇಕು, 25 ಬ್ಯಾಕ್ಗ್ರೌಂಡ್ ಹೇಳ್ಬೇಕು. ಟೈಮ್ ಚೆಕ್ ಮಾಡ್ತೀವಿ. ಪರೀಕ್ಷೆಯಲ್ಲಿ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳಲಿ,
ಯಾವುದೇ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಲಿ, ಯಾವುದೇ ನ್ಯೂ ಟೈಪ್ ಪ್ರಶ್ನೆ ಕೇಳಲಿ, ನಿಮ್ಮ ಟೆಕ್ನಿಕ್ ಚೆನ್ನಾಗಿದ್ರೆ ನೀವು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಪ್ರಶ್ನೆಗೆ ಉತ್ತರ ಬರ್ಕೊಂಡು ಹೋಗ್ತಾ ಇರ್ತೀರಾ. ಸೈಕಲ್ ಕಲಿಬೇಕಾದ್ರೆ ಟೆಕ್ನಿಕ್ ಕಲಿಬೇಕು. ಈಜು ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಯಾರು ಬೇಕಾದ್ರೂ ಕಲಿಬೋದು. ಬರೀ ನಮಗೆ ಬರುತ್ತೆ ಅಂತ ನಾವು ತೋರ್ಸಕ್ ಬಂದಿಲ್ಲ ಇವತ್ತು. ಏನ್ ಮಾಡ್ತಾ ಇದೀವಿ ನೋಡ್ಕೊಳ್ಳಿ. ಆದ್ಮೇಲೆ ನಿಮ್ಮ ಮಗು ಮಾಡೋದಿದೆ, ಆಗ್ಲಂತೂ ನೀವು ಕಣ್ಣೀರ್ ಹಾಕ್ತೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬಕ್ಕಾಗಲ್ಲ, ಹತ್ಬಿಡ್ತೀರಿ ನೀವು ನಿಮ್ಮ ಮಗು ಮಾಡಿದಾಗ. ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ SSLC ಪರೀಕ್ಷೆಗೆ ಸುಮಾರು 9 ಲಕ್ಷ ಜನ ಸ್ಟೂಡೆಂಟ್ಸ್ ಪರೀಕ್ಷೆ ಬರೀತಾರೆ. 8,50,000ದಿಂದ 9 ಲಕ್ಷ ವಿದ್ಯಾರ್ಥಿನಿಗಳು ಪ್ರತಿ ವರ್ಷ SSLC ಪರೀಕ್ಷೆ ಬರೀತಾರೆ. 7 ಲಕ್ಷ ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ. ಸುಮಾರು 2 ಲಕ್ಷ ಸ್ಟೂಡೆಂಟ್ಸ್ ಆನ್ ಆವರೇಜ್ ಫೇಲ್ ಆಗ್ತಾರೆ. ಈಗ ಫೇಲ್ ಆಗ್ತಾರೆ ಯಾರು ಅಂದ್ರೆ, ಮೆಮರಿ ಪ್ರಾಬ್ಲಮ್, ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಪರೀಕ್ಷೆ ಭಯ ಪಟ್ಕೊಂಡಿರೋರು, ಹೆದರ್ಕೊಂಡಿರೋರು ಅವರೇ ಫೇಲ್ ಆಗೋದು. ಪರೀಕ್ಷೆ ಪ್ರಿಪರೇಷನ್ ಬೇರೆ, ಪರೀಕ್ಷೆ ಭಯ ಬೇರೆ. ನಾವು ಪೇರೆಂಟ್ಸ್ ಆಗಿರೋರು, ಟೀಚರ್ಸ್ ಆಗಿರೋರು ಪರೀಕ್ಷೆ ಭಯ ಅವ್ರಿಗೆ ಕೊಡಬಾರ್ದು, ಪರೀಕ್ಷೆ ಪ್ರಿಪರೇಷನ್ ಕೊಡಬೇಕು. SSLC ತಪ್ಪಾಗಿರುತ್ತೆ, ಪಬ್ಲಿಕ್ ಎಕ್ಸಾಮು ಫೇಲ್ ಆಗ್ಬಿಡ್ತೀಯಾ, ಮ್ಯಾಥ್ಸ್ ಅಂದ್ರೆ ಇದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅವ್ರಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು, ಈಸಿ ಮಾಡ್ಕೊಡ್ಬೇಕು. ನಮ್ಮ ಧರ್ಮ, ನಮ್ಮ ಕೆಲಸ ಅದು. ಇಲ್ಲಾಂದ್ರೆ ಸುಮ್ಮನೆ ಇನ್ನೊಂದು ಗೊತ್ತಾರಪ್ಪ, ಪ್ರಶ್ನೆಗೆ ಉತ್ತರ ಬಂದಿರುತ್ತೆ, ಗೊತ್ತು ಅವ್ರಿಗೆ ಬರೀತಾನೆ, ಹೆದರ್ಕೊಂಡು ಏನೇನೋ ಬರೆಯಕ್ಕೆ ಹೋಗ್ತಾನೆ, ಹ್ಯಾಂಡ್ ರೈಟಿಂಗ್ ಎಲ್ಲೋ ಹೋಗ್ಬಿಡುತ್ತೆ. ಇದೇ ವಿದ್ಯಾರ್ಥಿಗಳು ರಿಸಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ಅನಾಹುತಗಳು ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರಿಗೆ ಭಯ. ಎಷ್ಟೋ ಜನ ಪೇರೆಂಟ್ಸ್ ಏನೇನು ಗೊತ್ತಾ, ಮನೆಗೆ ಬರ್ಬೇಡ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ. ಈ ತರ ಮಾತಾಡಿದ್ರೆ ನೀವು ಯಾಕೆ ನೀವು ಪೇರೆಂಟ್ಸ್ ಆಗಕ್ಕೆ ಲಾಯಕ ಅಂತ ಅವ್ನು ಪ್ರಾಣ ಕೊಡ್ಬೇಕಾ? ಇದು ಜವಾಬ್ದಾರಿಯಾದಿಯವರ ಕೆಲಸ. ಇವತ್ತು ಪಬ್ಲಿಕ್ ಟಿವಿಯಲ್ಲಿ ನಡೆಸ್ಕೊಡ್ತಾ ಇರುವ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಿಂದ ನಿಮಗೊಂದು ಮೆಸೇಜ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಪೇರೆಂಟ್ಸ್ ಮಕ್ಕಳ ಜೊತೆ ನೀವು ಸರಿಯಾಗಿ ನೋಡಿ. ಅವ್ರಿಗೆ ಅನ್ವಾಂಟೆಡ್ ಪ್ರೆಷರು, ಭಯ, ಅವ್ರಿಗೆ ಹೊಡೆಯೋದು ಬಡಿಯೋದು, ಕೆಟ್ಟ ಮಾತು ಹೇಳೋದೆಲ್ಲ ನಿಲ್ಲಿಸಿ ದಯವಿಟ್ಟು. ಯಾಕಂದ್ರೆ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಅನಾಹುತಗಳು ನಡೆಯುತ್ತೆ ನಿಮಗೂ ಗೊತ್ತು, ನನಗೂ ಗೊತ್ತು. ಟೆಕ್ನಿಕ್ಸ್ ಹೇಳ್ಕೊಡ್ತಾನೆ ನೋಡಿ ನಾನು. ಈಸಿ ಟೆಕ್ನಿಕ್ ಇವತ್ತು ನಿಮ್ಮ ಮಗುಗೆ ಈಗಲೇ ಹೇಳ್ಕೊಡ್ತೀನಿ. ಮಗು ಮಾಡ್ತೀಗ ಎಷ್ಟೇ ವೀಕ್ ಇರಲಿ ಸ್ಟೂಡೆಂಟ್, ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಕೊಡಿ, ನಾನು ಈಗ ನಿಮ್ಮ ಮುಂದೆ ರೆಡಿ ಮಾಡಿ 10 ನಿಮಿಷದಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ಇಷ್ಟೆಲ್ಲ ಇಟ್ಕೊಂಡು ನಾವು ಯಾಕೆ ಬೈಯಬೇಕು, ಹೊಡಿಬೇಕು, ಸ್ಟೂಡೆಂಟ್ಸ್ ಮೇಲೆ ಒತ್ತಡ ಯಾಕೆ ಹಾಕಬೇಕು? ದಯವಿಟ್ಟು ಜವಾಬ್ದಾರಿ ಕೆಲಸ ಮಾಡೋದು ಮಾಡ್ತೀರಾ? ಈಗ 25 ವರ್ಡ್ಸನ್ನ ಉಲ್ಟಾ ಹೇಳ್ಬೇಕು. ಕಂಪ್ಯೂಟರ್ ನಂಬರ್ 3, 25 back to 1, ರೆಡಿ? ಓಕೆ. ಈ ಹುಡುಗ ಮಾಡೋದನ್ನ ಟೈಮಿಂಗ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮಗು ಈ ಕೆಲಸ ಮಾಡುತ್ತೆ. ಓಕೆ, ಕಂಪ್ಯೂಟರ್ 3, your time starts now. 25 memory, 24 Beyblade, 23 camera, 22 watch, 21 cloud, 20 lamp, 19 mic, 18 podium, 17 mobile, 16 football, 15 bottle, 14 college, 13 chalkpiece, 12 speaker, level laptop, 10 leader, 9 book, 8 education, 7 public TV, 6 pen, 5 sewing machine, 4 spectacles, 3 stage, 2 LED, 1 fan. Very good, brilliant. ಎತ್ತಿಟ್ಕೊಂಡು ಜೋರಾಗಿ ಚಪ್ಪಾಳೆ. ಕಂಪ್ಯೂಟರ್ ಸಿಗ್ನಲ್, ಓಪನ್ ಯುವರ್ ಐಸ್, ಸ್ಟ್ಯಾಂಡ್ ಅಪ್ ಡ್ಯಾಶ್ ಪ್ಲೀಸ್. ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ. ಚಪ್ಪಾಳೆ ಸ್ವಲ್ಪ ಜೋರಾಗಿ ಬರುತ್ತಾ? 4 ಜನ ಸ್ಟೂಡೆಂಟ್ಸ್ ಇವರು. ಒಂದು ತಪ್ಪಾದ್ರೂ ಮಾಡಿದ್ರ ಹೇಳಿ ನನಗೆ. ಒಂದು ತಪ್ಪು ಎಲ್ಲಾದ್ರೂ. ಓಕೆ, ಈಗ 25 ನಿಮ್ಮ ಮುಂದೆ ಬರೀ. ಈಗ ಸಮಯಾವಕಾಶ ಎಷ್ಟಿದೆ ಅಂತ, ಇವರು 50 ಮಾಡಕ್ ಸಾಧ್ಯ, 100 ಮಾಡಕ್ ಸಾಧ್ಯ, 200 ಮಾಡಕ್ಕೂ ಸಾಧ್ಯ. ಅಭ್ಯಾಸದ ಮೇಲೆ ಹೋಗುತ್ತೀರಾ. ಯಾವ ರೀತಿ ಇದನ್ನ ಪರೀಕ್ಷೆಯಲ್ಲಿ ನೀವು ಯೂಸ್ ಮಾಡ್ತೀರಾ? ಒಂದು ಪಾಠ ಓದ್ತೀರಾ, ಒಂದು ಚಾಪ್ಟರ್ ಓದ್ತೀರಾ. ಆ ಚಾಪ್ಟರ್ ಅಲ್ಲಿ 25 ಪ್ಯಾರಾಗ್ರಾಫ್ಸ್ ಇರುತ್ತೆ.
ಬೇಕಾದ್ರೆ ಒಂದೊಂದು ಪ್ಯಾರಾಗ್ರಾಫ್ ಇಂದ ಕೀವರ್ಡ್ ತಗೋತೀರಾ. ಆ ಕೀವರ್ಡ್ ನೆನಪಿದ್ರೆ ಪ್ಯಾರಾಗ್ರಾಫ್ ನೆನಪಿರುತ್ತೆ, ಪ್ಯಾರಾಗ್ರಾಫ್ ನೆನಪಿದ್ರೆ ಚಾಪ್ಟರ್ ನೆನಪಿರುತ್ತೆ. ಈ ರೀತಿ ಲಿಂಕಿಂಗ್ ಮೆಥಡ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಇದಕ್ಕೆ? ಲಿಂಕಿಂಗ್ ಮೆಥಡ್. ಇದನ್ನ ನಾನು ಇವರಿಗೆ ಟ್ರೈನಿಂಗ್ ಕೊಟ್ಟಾಗ ಇವ್ರಿಗೆ ಬಂತು. ಆದ್ರೆ ಈಗ ನಿಮ್ಮ ಮಗುಗೆ ಹೇಳ್ಕೊಡ್ತೀನಿ, ಇಲ್ಲೇ ಹೇಳ್ಕೊಡ್ತೀನಿ, ನಿಮ್ಮ ಮಗು ಈಗ ಮಾಡುತ್ತೆ. ಈಗ ಎಷ್ಟು ಜನ ಸ್ಟೂಡೆಂಟ್ಸು ಇದನ್ನ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರೋ ಕೈ ಎತ್ತಿ. ಓಕೆ, ಎದ್ದಿಟ್ಕೊಳ್ಳಿ. ಸ್ಟೂಡೆಂಟ್ಸ್ ಯಾರೆಲ್ಲ ಕಲಿಬೇಕಂತಿದ್ದೀರೋ ಎದ್ದಿಟ್ಕೊಳ್ಳಿ. ಈಗಲೇ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಈಗ ನೀವೆಲ್ಲ ವೇದಿಕೆ ಮೇಲೆ ಬರ್ತೀರಾ, ನೀವು ಬರಕ್ ಮುಂಚೆ ಈ 4 ಜನ ವಿದ್ಯಾರ್ಥಿಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಬೋದಾ? ಥ್ಯಾಂಕ್ ಯು, ವೆಲ್ ಡನ್. ಗೋ ಬ್ಯಾಕ್ ಟು ಈಗ ಯಾರು ಈ ಟೆಕ್ನಿಕ್ ಅನ್ನ ಕಲಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ ಎದ್ದು ನಿಂತ್ಕೊಳ್ಳಿ. ಓಕೆ, ಈಗ ನಾನು 1, 2, 3 ಅಂತ ಹೇಳ್ತೀನಿ. ಸಾಕಷ್ಟು ಜನ ಇದ್ದೀರಾ, ಇಷ್ಟು ಜನಕ್ಕೆ ಒಂದೇ ಸರಿ ಹೇಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದರೆ ಫಿಲ್ಟರ್ ಮಾಡಬೇಕಾದ್ರೆ ಒಂದು ಟೆಕ್ನಿಕ್. ಈಗ ನಾನು 1, 2, 3 ಅಂತ ಹೇಳ್ತೀನಿ. 1, 2, 3 ಅಂತ ಹೇಳಿದ ಕೂಡಲೇ ಯಾರು ಓಡ್ ಬಂದು ನಿಂತ್ಕೋತಾರೋ ವೇದಿಕೆ ಮೇಲೆ ಅವ್ರು ಮಾತ್ರ. ಯಾಕಂದ್ರೆ ಇಲ್ಲಿ ನೋಡಿ ಸುಮಾರು 100 ಜನ ನಿಂತಿದ್ದಾರೆ. ಈಗ ಅದೆಲ್ಲ ಗೊತ್ತಿಲ್ಲ ನನಗೆ. 1, 2, 3 ಅಂತ ಹೇಳ್ತೀನಿ, ಓಡ್ ಬರಬೇಕು ವೇದಿಕೆ ಮೇಲೆ, ಅವ್ರಿಗೆ ಮಾತ್ರ ಅವಕಾಶ. ಇಲ್ಲಂದ್ರೆ ನೀವು ಕಲಿಯಲ್ಲ. ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಪಬ್ಲಿಕ್ ಟಿವಿ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡಿ ಫಾರ್ ದಿಸ್ ಅದ್ಭುತವಾದ ವಿದ್ಯಾಪೀಠ 8. ನಾನು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಅದ್ಭುತವಾದ ಕೆಲಸ ಮಾಡ್ತಾರೆ ಪಬ್ಲಿಕ್ ಟಿವಿ ಅವರು. ಇವತ್ತು ನಿಮಗೆ ಅವಕಾಶ 1, 2, 3 ಅಂತ ನಾನು ಕೌಂಟ್ ಮಾಡೋಷ್ಟರಲ್ಲಿ ಯಾರು ಓಡ್ ಬರ್ತಾರೋ ವೇದಿಕೆ ಮೇಲೆ ಅವ್ರಿಗೆ ಮಾತ್ರ ಈ ಟೆಕ್ನಿಕ್. ರೆಡಿ? 1 ಓಡ್ ಬನ್ನಿ, ಬೇಗ, ಟೈಮ್ ಇಲ್ಲ ನನ್ನ ಹತ್ರ. 2 and 3. ವೆರಿ ಗುಡ್. ಇವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಡಿ. ದೀಸ್ ಆರ್ ದ ಸ್ಟೂಡೆಂಟ್ಸ್. ಮುಂದೆ ಬನ್ನಿ. ಪ್ಲೀಸ್ ಕಮ್. I want all the girls to come to my right, all the boys to my left. Girls, you can also come here, no problem. ತಾವು ಏನು ಟೀಚರಾ, ಲೆಕ್ಚರರಾ, ತಾವೇನು ಜೀವನ್ ಎಜುಕೇಷನ್ ಕನ್ಸಲ್ಟೆನ್ಸಿ. ಬಟ್ ಐ ಅಪ್ರಿಷಿಯೇಟ್ ದ ಫ್ಯಾಕ್ಟ್ ದಟ್ ದೇರ್ ಇಸ್ ಅ ಸ್ಟೂಡೆಂಟ್ ಇನ್ ಯುವರ್ ಲೈಫ್. ಯು ವಾಂಟ್ ಟು ಬಿ ಅ ಸ್ಟೂಡೆಂಟ್. ಬನ್ನಿ ಮೇಡಮ್, ಇಲ್ಲಿ ಬನ್ನಿ. ನಿಮ್ಮ ಹೆಸರು ಹೇಳಿ. ನೋಡಿ, ಮೆಹಕ್ ಅವರು ಸ್ಟೂಡೆಂಟ್ ಅಲ್ಲ, ಇವರು ಎಜುಕೇಷನ್ ಕನ್ಸಲ್ಟೆಂಟ್. ಸ್ಟಾಲ್ ಹಾಕಿದ್ದಾರೆ. ಆದರೆ ಯಾರು ಕಲಿಯೋ ಆಸಕ್ತಿ ಇದೆ ಓಡ್ ಬನ್ನಿ ಅಂದರೆ, ಜಸ್ಟ್ ಲೈಕ್ ಅದರ್ ಸ್ಟೂಡೆಂಟ್ಸ್ ಮೆಹಕ್ ಅವರು ಓಡ್ ಬಂದರು. ಯಾವ ಟೀಚರಲ್ಲಿ, ಯಾವ ಕನ್ಸಲ್ಟೆಂಟಲ್ಲಿ ಕಲಿಯೋ ಆಸಕ್ತಿ ಇರುತ್ತೋ ಅವ್ರಿಗೆ ನಂಬರ್ 1 ಟೀಚರ್ ಅಂತ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮೆಹಕ್ ಅವರಿಗೆ ಜೋರಾಗಿ ಚಪ್ಪಾಳೆ. ಫಾರ್ ದ ಸ್ಟೂಡೆಂಟ್ ಇನ್ ಹರ್ ಆಟಿಟ್ಯೂಡ್ ಏನು ಗೊತ್ತಾ? ಈಗ ನಾವು ವಿದ್ಯೆ ಎಷ್ಟು ಕಲ್ತಿದ್ರು ಕಲಿಯೋದಿದ್ದೇ ಇರುತ್ತೆ, ಎಸ್ ಆರ್ ಟೆಲ್. ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ನಾನು ಅದು ಕಲ್ತ್ಬಿಟ್ಟಿದ್ದೀನಿ, ನಾನು ಅದು ಮಾಡ್ಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತು ಅಂತ ತುಂಬ ಅಹಂಕಾರ, ಜೊಂಬ ಬಂದಿದೆ. ಆದರೆ ಕಲಿಯೋ ಆಸಕ್ತಿ ಇರೋರು ಇವರು ಓಡ್ ಬಂದರು. ನೋಡಿ, ಈ ಥರ ಟೀಚರ್ಸ್ ನಿಮ್ಮ ಸ್ಕೂಲಲ್ಲಿದ್ದರೆ, ನಿಮ್ಮ ಕಾಲೇಜಲ್ಲಿದ್ದರೆ, ನಿಮ್ಮ ಮಗು ಯಾವತ್ತೂ ಸಕ್ಸಸ್ಫುಲ್ ಆಗಬೇಕು ಅಂದರೆ ಟೀಚರ್ಸು ಕಲಿತಾ ಇದ್ದಾರೆ, ನೀವು ಕಲಿತಾ ಇದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಟೇಕ್ ಎ ಸೀಟ್. ಓಕೆ, ಈಗ ನನ್ನ ಹತ್ರ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡೋಣ. ನಂಬರ್ ಹೇಳಿ. 1 ಹೇಳಿ. 9, 10, 11, 13, 14. ಓ, ಮುಂದೆ ಬಾರೋ ಮನೆ, ಎಲ್ಲಿದೆಯಾ ನೀನು? ಎಸ್, ನಂಬರ್ ಹೇಳಿ. 17. ಓಕೆ, ಇಲ್ಲಿ ಈ 3 ಜನ ಮುಂದೆ ಬನ್ನಿ. ಬೇಗ ಬನ್ನಿ. ಯಾವ ಸ್ಟ್ಯಾಂಡರ್ಡ್? 5th standard. 3rd, 7th. 5th, 3rd, 7th, lowest. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್, ಹೈ ಸ್ಕೂಲ್ ಸ್ಟೂಡೆಂಟ್ಸ್, ಎನಿಬಡಿ? ಓಕೆ, ಸೊ ಐ ಹ್ಯಾವ್ ಗಾಟ್ ಅಬೌಟ್ ನಂಬರ್ ಏನಪ್ಪ ನಿಂದ? ಕೌಂಟು 17 ಜನ ಸಿಕ್ಕಿದ್ದಾರೆ. ಈಗ 17 ಸ್ಟೂಡೆಂಟ್ಸ್. ಇಲ್ಲಿ ಬಂದಿರೋ ಎಲ್ಲ 17 ಸ್ಟೂಡೆಂಟ್ಸ್ ಈ ಕೆಲಸ ಮಾಡ್ತಾರೆ. ಈಗಲೇ ಮಾಡ್ತಾರೆ, ನಿಮ್ಮ ಮುಂದೆ ಮಾಡ್ತಾರೆ. ಇವ್ರಿಗೆ ನಾನು ಒಂದು 10 ನಿಮಿಷ ಟ್ರೈನಿಂಗ್ ಕೊಡ್ತೀನಿ. ಮ್ಯಾಕ್ಸಿಮಮ್ 15 ನಿಮಿಷ ಟ್ರೈನಿಂಗ್ ಕೊಡ್ತೀನಿ. 15 ನಿಮಿಷದಲ್ಲಿ ರೆಡಿಯಾಗಿ ಬರ್ತಾರೆ, ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ನಿಮಗೆ, ಇದೇ ವರ್ಡ್ಸ್ ಹೇಳ್ಬೇಕಾ ಅಥವಾ ಬೇರೆ ವರ್ಡ್ಸ್ ಹೇಳ್ಬೇಕಾ? ಇವರು ಯಾವ ನಾಷ್ಟ ಕರ್ಲಿಕ್ಕಾಗ್ತದೆ? ನನ್ನ ಹಸ್ಬೆಂಡ್ ಅದು ನಯನ್ಗೆ ಹಬ್ಬ. ಬೇರೆ ಅದೇ ವರ್ಡ್ಸ್ ಬೇಕಾ, ಬೇರೆ ವರ್ಡ್ಸ್ ಬೇಕಾ? ಅದೇ ವರ್ಡ್ಸ್ ಈಸಿ ಸ್ವಾಮಿ, ಅದೇ ವರ್ಡ್ಸ್ ಈಸಿ ಅಲ್ವಾ? ಈಗ ಸುಮಾರು ಹೊತ್ತಿಂದ ನೋಡ್ತಾ ಇದ್ದಾರೆ. ಅದೇ ಬಂದು ಹೇಳಿದ್ರೆ ನೀವೇನು ಹೇಳ್ತೀರಾ? ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಸರ್. ಯು ಹ್ಯಾವ್ ಟು ಚೇಂಜ್ ಇಟ್. ನೋ, ಐ ವಿಲ್ ಗಿವ್ ದೆಮ್ ದ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ನಾನು ಈ ಆಬ್ಜೆಕ್ಟ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ. 25 ಹೊಸ ಆಬ್ಜೆಕ್ಟ್ಸ್. ಅದೇ ಹೇಳಿದ್ರೆ ಈಸಿ, ಅವ್ರಿಗೆ ಡಿಫಿಕಲ್ಟು.
ಈಗ ಈ ಫೋಟೋ ತೊಗೊಂಬಿಡಿ ಎಲ್ಲರೂ ಸ್ವಲ್ಪ ಸೈಡ್. ಈ ವರ್ಡ್ಸ್ ವಾಪಸ್ ಬರಬಾರ್ದು. ಫೋಟೋ ತೊಗೊಳ್ಳಿ, ಒಂದು ಎಲ್ಲರೂ ಫೋಟೋ ತೊಗೊಳ್ಳಿ. ಇಲ್ಲಿರೋ ಒಂದು ವರ್ಡ್ ವಾಪಸ್ ಬರೋಂಗಿಲ್ಲ. ದೇ ಹ್ಯಾವ್ ಟು ಟೆಲ್ ಅಸ್ 25 ನ್ಯೂ ವರ್ಡ್ಸ್. ನೋಡಿರೋ ವರ್ಡ್ಸ್ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಗೊತ್ತಾ? ಸರ್ ನೋಡಿದ್ದಾರೆ ಸರ್, ಕಾಪಿ ಮಾಡಿದ್ದಾರೆ ಸರ್, ನಮಗೂ ಬರುತ್ತೆ ಬಿಡಿ ಸರ್, ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾವು ಹೇಳ್ತೀವಿ ಸರ್. ಇಲ್ಲಿರೋ ಒಂದು ಬರೋಂಗಿಲ್ಲ. ಸೊ ನೀವೊಂದು ಫೋಟೋ ತೊಗೊಳ್ಳಿ, ನಾವು ಮತ್ತೆ ಹಾಕಿದಾಗ ಹೊಸ ವರ್ಡ್ಸ್ ಬಂದಿರುತ್ತೆ, ಇದಕ್ಕೂ ಅದು ಕಂಪೇರ್ ಮಾಡಿಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಓಕೆ, ಸ್ಟೂಡೆಂಟ್ಸ್, ಈ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಯಾರಿದ್ದಾರೆ ಎದ್ದು ನಿಂತ್ಕೊಳ್ಳಿ. ಇಲ್ಲಿ ಬಂದಿರೋ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನಿಂತ್ಕೊಳ್ಳಿ. ನಿಮ್ಮ ಮಗು ಇಲ್ಲಿದ್ರೆ ನೀವು ನಿಂತ್ಕೊಳ್ಳಿ. ಈಗ ನೋಡಿ ಪೇರೆಂಟ್ಸ್, ನಿಮ್ಮ ಮುಂದೆ ನಿಮ್ಮ ಮಗು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬೇರೆ ಕಡೆ ಹೋಗ್ತೀವಿ, ಒಂದು 10-15 ನಿಮಿಷ ಟ್ರೈನಿಂಗ್ ಕೊಡ್ತೀವಿ, ಕರ್ಕೊಂಡ್ಬರ್ತೀವಿ. ನಿಮ್ಮ ಮಗು ಈ ಕೆಲಸ ಮಾಡಿದ್ರೆ, ನಿಮ್ಮ ಮಗು ಇಲ್ಲಿ ಬಂದು ಕೆಲಸ ಮಾಡಿ ಎಲ್ಲರೂ ನಾವು ಮೆಚ್ಕೊಂಡು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟ ನಂತರ ನಿಮ್ಮಿಂದ ನನಗೆ ಒಂದು ಕಾಣಿಕೆ ಬೇಕು, ಒಂದು ಬಹುಮಾನ ಬೇಕು. ಏನು ಸರ್ ಕೊಡ್ತೀರಾ? ಅದೇನು ಅಂತ ಹೇಳಲ್ಲ, ದುಡ್ಡಲ್ಲ. ಅದೇನು ಅಂತ ಹೇಳಲ್ಲ, ದುಡ್ಡಲ್ಲ, ನಾನು ಹೇಳ್ತೀನಿ. ಸೊ ನೀವು ಪ್ರಾಮಿಸ್ ಮಾಡಿ, ಯು ವಿಲ್ ಗಿವ್ ಮಿ ಅ ಗಿಫ್ಟ್. ಪ್ರಾಮಿಸಾ? ವೆರಿ ಗುಡ್. ನಾವು ಐ ಟೇಕ್ ಆಲ್ ದಿ ಸ್ಟೂಡೆಂಟ್ಸ್ ಹಿಯರ್. ಯಾರಿಗೂ ನಾನು ಬೇಡ ಅಂತ ಹೇಳಲ್ಲ. 3rd ಸ್ಟ್ಯಾಂಡರ್ಡ್ ಮಗುನೂ ಇದೆ, 2nd PUC ಹುಡುಗಿನೂ ಇದೆ, ಎಜುಕೇಷನ್ ಕನ್ಸಲ್ಟೆಂಟು ಇದ್ದಾರೆ. ಏಜ್ ಗ್ರೂಪ್ ನೋಡಿ, 3rd ಸ್ಟ್ಯಾಂಡರ್ಡ್ ಬಂದು ಎಜುಕೇಷನ್ ಕನ್ಸಲ್ಟೆಂಟ್ವರೆಗೂ ನನ್ನ ಜೊತೆ ಇದ್ದಾರೆ. ಈಗ ಎಲ್ಲರೂ ಕಲಿತಾರೆ, ಒಂದೇ ಸರಿ ಕಲಿತಾರೆ, ಈಗಲೇ ಕಲಿತಾರೆ. ನಿಮ್ಮ ಮುಂದೆ ಬಂದು ಪ್ರದರ್ಶನ ಕೂಡ ಮಾಡ್ತಾರೆ. ನನಗೊಂದು 15 ನಿಮಿಷ ಅವಕಾಶ ಕೊಡಬೇಕು. ನಾನು 15 ನಿಮಿಷದಲ್ಲಿ ಬಂದಾಗ ಬರೋವರೆಗೂ ನೀವು ರೈಟಿಂಗ್ ಆ್ಯಕ್ಟಿವಿಟಿನ ಹಮ್ಕೊತೀರಾ. ನನ್ನ ಟೀಮ್ ಮೆಂಬರ್ ಮೊಹಮ್ಮದ್ ಅನಸ್ ಬೇಗ್ ಬನ್ನಿ, ರಾಜ್ಕುಮಾರ್ ಅವ್ರು ಬನ್ನಿ, ನಿಂಗರಾಜ್ ಅವ್ರು ಬನ್ನಿ, 3 ಜನ ಬರ್ತಾರೆ. ಈಗ ಇವ್ರು ಏನು ಮಾಡ್ತಾರೆ, ನಿಮಗೆ ರೈಟಿಂಗ್ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ. ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ರೈಟಿಂಗ್ ಆ್ಯಕ್ಟಿವಿಟಿನ ನೀವು ತಗೊಳ್ಳಿ. ನೀವು ಇದನ್ನು ಮಾಡ್ತಾ ಇರುವಾಗ ನಾವು ಇವ್ರು ಕರ್ಕೊಂಡು ಬಂದ್ಬಿಡ್ತೀವಿ. 15 ನಿಮಿಷ ಅವಕಾಶ. ಇವ್ರಿಗೆಲ್ಲ ಕರ್ಕೊಂಡೋಗಿ ಒಂದು ಎಮರ್ಜೆನ್ಸಿ ಆಪ್ರೇಷನ್ ಮಾಡ್ತಾ ಇದ್ದೀನಿ. ತಲೆಬುಡೆ ಓಪನ್ ಮಾಡಿ ಆಪ್ರೇಷನ್ ಮಾಡಿ ಏನು ರೆಡಿ ಮಾಡಿ ಕರ್ಕೊಂಡ್ಬರ್ತೀನಿ. ಇವ್ರು ಬಂದಾದ ಮೇಲೆ ಪ್ರದರ್ಶನ ಮಾಡಬೇಕು, ಟೈಮ್ ಚೆಕ್ ಮಾಡಬೇಕು, ನೀವು ಮೆಚ್ಕೊಂಡು ಚಪ್ಪಾಳೆ ತರಬೇಕು. ರೆಡಿನಾ? ಈಗ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಆಪರೇಷನ್ ಥಿಯೇಟರ್ಗೆ. ಎಮರ್ಜೆನ್ಸಿ ಕೇಸ್ ಇದು. ನೀವು ಜೋರಾಗಿ ಚಪ್ಪಾಳೆ ತರಬಿಟ್ಟು ಇವರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. ಯಾ, ಸೊ ಒಂದು ವಿಡಿಯೋ ಪ್ರೆಸೆಂಟೇಷನ್ ಇದೆ, ಅದಾದ್ಮೇಲೆ ರೈಟಿಂಗ್ ಆಕ್ಟಿವಿಟಿ ಸ್ಟಾರ್ಟ್. ಎಸ್, ಈಗ ನನ್ನ ಜೊತೆ ಎಲ್ಲ ಓಡ್ ಬರಬೇಕು. जो आगे वो आगे, उन्हें कहीं को आएंगे तभी से. अब एजुकेशन का भाग को पड़ेंगे. शर्माने को बैठ के तो नहीं होता. मैं तो जल्दी जल्दी बैठो. उन्हें कहीं को नहीं आ रही सो. हाँ मैं आते हो. फ्री में करे तो नहीं आते, पैसे दिए तो आते. ओके, ಇನ್ನೊಂದು ಅಡಿಷನ್ ಆಗೋಯ್ತು. ವಿ ಹ್ಯಾವ್ ಬಿಕಮ್ 18 ಸ್ಟೂಡೆಂಟ್ಸ್ ನಾವು. ಬಾಬಾ 15 ನಿಮಿಷದಲ್ಲಿ 18 ಜನ ಸ್ಟೂಡೆಂಟ್ಸ್ ರೆಡಿ ಮಾಡಬೇಕು. ಇದು ಅದ್ಭುತವಾದ ಕೆಲಸ. ನೀವು ಬರ್ತೀರಾ? ಏನು ನಮ್ಮ ಮನೇಲಿ ಊಟ ಇಟ್ಟಿದ್ದೀನಿ ನಾನು ಎಲ್ಲರಿಗೂ. ನಾನು ಬರ್ತೀನಿ, ಬಂದ್ಬಿಡಿ, ಕಮ್ ಜಾಯ್ನ್ ಅಸ್. ಯು ಹ್ಯಾವ್ ಟು ಕಮ್ ರನ್ನಿಂಗ್, ಯು ಕ್ಯಾನ್ ವಾಕ್ ಲೈಕ್ ದಟ್. ಸೊ 18 + 3 21 ಸ್ಟೂಡೆಂಟ್ಸ್ ಆಲ್ ಆರ್ ಗೋಯಿಂಗ್ ಟು ಬಿ ಟ್ರೈನ್. ಈಗ ನಮಗೆ ಒಂದು ಪಕ್ಕ ಒಂದು ರೂಮ್ ಬೇಕಾಗಿದೆ. ರಾಜ್ಕುಮಾರ್ ಸ್ವಲ್ಪ ಅರೇಂಜ್ ಮಾಡಿ, ಇವ್ರು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ರೂಮ್ ಅರೇಂಜ್ ಮಾಡಿ. ಪಬ್ಲಿಕ್ ಟಿವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಇವ್ರಿಗೆ ಆಪರೇಷನ್ ಮಾಡಿ, ಎಮರ್ಜೆನ್ಸಿ ಆಪರೇಷನ್ ಮಾಡಿ 21 ಜನ ಕರ್ಕೊಂಡು ಬರ್ತೀನಿ. ಆಲ್ 21 ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡೂ ದಿಸ್. ಆ್ಯಂಡ್ ಇದು ಪಬ್ಲಿಕಲ್ಲಿ ಮಾಡಬೇಕಾದ್ರೆ ಬಹಳ ಧೈರ್ಯ ಇರಬೇಕು. ಇವ್ರು ಯಾರು ನನ್ನ ಸ್ಟೂಡೆಂಟ್ಸ್ ಅಲ್ಲ, ಇವ್ರು ಯಾರು ನನ್ನ ಟ್ಯೂಷನ್ ಬರ್ತಾ ಇಲ್ಲ, ಯಾರು ನನ್ನ ಪರಿಚಯವೂ ಇಲ್ಲ. ಅಂಥ ಸ್ಟೂಡೆಂಟ್ಸನ್ನು ಬರೀ 15 ನಿಮಿಷದಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ರಿಸಲ್ಟ್ ನೋಡ್ಕೊಳ್ಳಿ. ಅದಾದಮೇಲೆ ನನ್ನ ಜೊತೆ ನಿಮ್ಮ ಮಗು 6 ತಿಂಗಳು ಇದ್ದರೆ ಎಷ್ಟೆಲ್ಲ ಕಲಿಯುತ್ತೆ ಅಂತ 15 ನಿಮಿಷದಲ್ಲಿ ತೋರಿಸ್ತಾ ಇರೋದು ನಾವು. ಇಟ್ಸ್ ಗೋಯಿಂಗ್ ಟು ಬಿ ಎ ಬ್ಯೂಟಿಫುಲ್ ಜರ್ನಿ. ನನಗೆ ತುಂಬ ಎಂಜಾಯ್ಮೆಂಟ್. ಯಾಕಂದರೆ ಇಲ್ಲಿ ಬಂದು ಈ ಮಕ್ಕಳು ಮಾಡಿದಾಗ ಆ ಪೇರೆಂಟ್ಸು, ಆ ಸಂತೋಷ, ಆನಂದ, ಆ ವಿಡಿಯೋ ರೆಕಾರ್ಡಿಂಗು, ಆ ಪಬ್ಲಿಕ್ ಟಿವಿಗೆ ಥ್ಯಾಂಕ್ಸು, ಇಟ್ ವಿಲ್ ಬಿಕಮ್ ಲೈಕ್ ಎ ಫಿಲಮ್. ಮತ್ತೊಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡಿ ಫಾರ್ ದಿಸ್ ವಂಡರ್ಫುಲ್. All the students wave your hand, please say thank you to this. Now, everyone please come up here, all the girls first. ಬನ್ನಿ ಬೇಗ. ನನ್ನ ಹಿಂದೆ ಕ್ಯೂನಲ್ಲಿ ನಿಂತ್ಕೊಳ್ಳಿ. You understand in the queue behind me. Yes. Everyone please get into your line. ಒಂದೈನಲ್ಲಿ ಬನ್ನಿ, ಈ ಕಡೆ ಬನ್ನಿ. ಓಕೆ, ನಾನು ಹಿಂದೆ ಓಡ್ ಬರ್ಬೇಕು. ಹಿಂದೆ ಬನ್ನಿ, ಹಾಗೆ ಇಲ್ಲಿ ನಿಂತ್ಕೊಳ್ಳಿ. ಅದೇ ನಿಂತ್ಕೊಳ್ಳಿ. Boys join them. Okay. Now we have to run to the other hall. ನಾವು ನನ್ನ ಹಿಂದೆ ಓಡ್ ಬರಬೇಕು. ರೆಡಿ ಇದೆಯಾ ರಾಜ್ಕುಮಾರ್? ರೆಡಿ ಇದೆಯಾ? ಓಡ್ಬೋದಾ? ಕೇಬಲ್ಲು, ಲೈಟು, ಕ್ಯಾಮ್ರಾ ಎಲ್ಲ ನೋಡ್ಕೊಂಡು ಬನ್ನಿ. ಆಮೇಲೆ ಡ್ಯಾಶ್ ಹೊಡ್ಬಿಟ್ಟು ಆಮೇಲೆ ಬೇರೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಈ ಮೆಮರಿ ಆಪ್ರೇಷನ್ಗೆ ಹೋಗ್ತಾ ಇದ್ದೀನಿ.
ಅಲ್ಲಿ ಹೋಗಿ ನಾವು 15 ನಿಮಿಷ ಅಲ್ಲಿ ಬರ್ತೀವಿ, ಅಲ್ಲಿ ಹೋಗಿ ನಾವು ವಿಡಿಯೋ ನೋಡ್ತಾ ಇದೆ. ಬಂದಾಗ ಇಲ್ಲಿರೋ ಯಾವ ವಿದ್ಯಾರ್ಥಿನೂ ನೋಡ್ದೇನೆ ಅದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದ್ಭುತವಾಗಿದೆ. ಓಕೆ, ಈಗ ನಾವು ಓಡ್ ಹೋಗ್ತೀವಿ, ನಮಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಬೇಗ ಲೆಟ್ಸ್ ಗೋ ವಿಡಿಯೋ ನೋಡ್ತಾರೆ. ಬನ್ನಿ ಓಡ್ ಬರ್ದು, ಯಾರಾದರೂ ನಡ್ಕೊಂಡು ಬಂದ್ರೆ ಕ್ಯಾನ್ಸಲ್ ಮಾಡಿ ಓಡ್ ಬನ್ನಿ, ಲೆಟ್ಸ್ ಗೋ. ಚಪ್ಪಾಳೆ ಬೇಕು, ಚಪ್ಪಾಳೆ. ಚಪ್ಪಾಳೆ ತಟ್ಟಬೇಕು. ಆಲ್ ಆಫ್ ದೆಮ್ ಸಕ್ಸಸ್. ಈಗ ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಈ ಕೆಲಸವನ್ನು ಮಾಡೋಕ್ಕೋಸ್ಕರ ರೆಡಿ ಇದ್ದಾರೆ. ಯಾರು ಫಸ್ಟ್ ಮಾಡಬೇಕು, ಯಾರು ನೆಕ್ಸ್ಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರು ಟೈಮಿಂಗ್ ಚೆಕ್ ಮಾಡೋಣ, ಆಮೇಲೆ ಪ್ರದರ್ಶನ. ಈಗ ಫಸ್ಟ್ ಚಾಯ್ಸ್ ಯಾರಿಗಂದ್ರೆ ತಂದೆ ತಾಯಿ ಇಬ್ಬರು ಬಂದಿರಬೇಕು ಅಂತ ವಿದ್ಯಾರ್ಥಿಗೆ ಫಸ್ಟ್ ಅವಕಾಶ. ಸೊ ತಂದೆ ತಾಯಿ ಇಬ್ಬರು ಯಾರು ಬಂದಿದ್ದೀರಿ ಇಲ್ಲಿ ಎದ್ದು ನಿಂತ್ಕೊಳ್ಳಿ. ದಿ ಬಾಸ್ ಜೊತೆ ಬಂದಿಲ್ಲ. ನಿಮ್ಮ ಮಗು ಹೆಸರೇನಮ್ಮ? ಸಿಂಧು ಇದೆಯಾ? ಬಂದೆ, ನೀನೇ ಫಸ್ಟ್ ಈಗ. ಓಕೆ, ನೀವು ಕೂತ್ಕೊಳ್ಳಿ. ನೆಕ್ಸ್ಟ್ ತಂದೆ ತಾಯಿ ಯಾರು? ಅಬ್ದುಲ್ ರಿಯಾನ್. ಓಕೆ, तुम्हारे हस्बैंड नहीं है? नहीं। आगे आगे एक बात जोर से बोल देना. ಸುಪ್ರೀತ್ ಯಾರು? ಮುದಬ. ಓಕೆ ಓಕೆ, 4 ಜನ ಇದ್ದೀವಿ ಇಲ್ಲಿ. ಓಕೆ, ಹೇಳಿ. ಸಿದ್ದೇಶ್ ಪಾಪ ಸಿದ್ದೇಶ ಮುಂದೆ ಬರೋ. ನಿಮ್ಮ ತಂದೆ ತಾಯಿ ಬಂದ್ಬಿಟ್ಟಿಯಾ? ಓಕೆ, ವೆರಿ ಗುಡ್. ರೆಡಿನಾ? ಓಕೆ, ಇವ್ರು ಫಸ್ಟ್ ಮಾಡ್ತಾರೆ, ಆಮೇಲೆ ಬೇರೆಯವ್ರು ಮಾಡ್ತಾರೆ. ಓಕೆ, ಬೇರೆಯವರೆಲ್ಲ ವೇದಿಕೆ ಕೆಳಗೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನೀವೆಲ್ಲ ನಿಂತಿರೋರು ಹಿಂದೆ ಬನ್ನಿ. ಓಕೆ, ಆಲ್ ದ ಗರ್ಲ್ಸ್ ವಿಲ್ ಸಿಟ್ ಡೌನ್ ಆನ್ ದ ಡ್ಯಾನ್ಸ್. ಎಲ್ಲ ಬನ್ನಿ ಕೂತ್ಕೊಳ್ಳಿ. ಆಲ್ ದ ಬಾಯ್ಸ್ ಕೂತ್ಕೊಳ್ಳಿ, ವೇದಿಕೆ ಮೇಲೆ ಕೂತ್ಕೊಳ್ಳಿ. ಎಸ್, ಸಿಟ್ ಡೌನ್ ಎಲ್ಲ ಕೂತ್ಕೊಳ್ಳಿ. ಈ 4 ಜನ ಬಿಟ್ಟು ಇಲ್ಲಿ ಮುಂದೆ ಬನ್ನಿ. ವೆರಿ ಗುಡ್. ಸಿಟ್ಟವರೇ ಚೇರ್ ಎತ್ಕೊಳ್ಳಿ. ಈ ಕಡೆ ಬನ್ನಿ, 3 ಜನ. ಅಲ್ಲ, ನೀವು ಬನ್ನಿ. ಓಕೆ, ಕೂತ್ಕೊಳ್ಳಿ. ಇನ್ನೊಂದು ಮೈಕ್ ಕೊಡ್ತೀರಾ? ಇವ್ರು ಕೊಡಿ. ಈಗ ನೀವು ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ ನೀವು, ಆಮೇಲೆ ಬರಬೇಕು. ಓಕೆ, ಕೂತ್ಕೊಂಬರಿ ಬೇಗ. ಆಲ್ ಆಫ್ ಯು ಹಿಯರ್, ಪ್ಲೀಸ್ ಲಿಸನ್. ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. Please keep your eyes closed. Ilba bane. Keep your eyes closed. Ready na? Eyes closed. ಮೊದಲನೇದಾಗಿ ಇದು ಹೊಸ ವರ್ಡ್ಸಾ ಹಳೆ ವರ್ಡ್ಸಾ? ಚೆಕ್ ಮಾಡಿ, ನೀವು ಫೋಟೋ ತಗೊಂಡು ಚೆಕ್ ಮಾಡಿ. ಆರ್ ದಿಸ್ ನ್ಯೂ ವರ್ಡ್ಸ್? ಜೋರಾಗಿ ಹೇಳಿ, ಎಸ್ ನೋ. ಅಲ್ಲ, ಅವ್ರು ಹೇಳಿದ ಮೇಲೆ ಹೇಳಂಗಿಲ್ಲ ನೀವು ಹಳೆ ವರ್ಡ್ಸ್ ಅಂತ. ಇದು ಹೊಸ ವರ್ಡ್ಸ್ ಇದು. ಈಗ ಸಿಂಧು ಅನ್ನೋರು ಪೇರೆಂಟ್ಸ್ ಇದ್ದಾರೆ, ಟೈಮಿಂಗ್ ಚೆಕ್ ಮಾಡ್ಕೋಬೇಕು ನೀವು. ನಿಮ್ಮ ಹುಡುಗಿ ಎಷ್ಟು ಮುಂದೆ ಬನ್ನಿ, ಇಬ್ರು ಬನ್ನಿ. ಇಲ್ಲಿ ಬನ್ನಿ ಇಬ್ರು ಬನ್ನಿ. ಸಿಂಧು ನೋಡಂಗಿಲ್ಲ. ಸಿಂಧು, ಕ್ಲೋಸ್ ಯುವರ್ ಐಸ್. ಇದು ಮೈ ಫ್ರೆಂಡ್ ಕ್ಲೋಸರ್. ರೆಡಿನಾ? ಈ ಹುಡುಗಿ ಕರೆಕ್ಟಾಗಿ ಹೇಳಿದ್ರೆ ನೀವು ಎದ್ದಿನ್ಕೊಂಡು ಚಪ್ಪಳ ತಟ್ಟಬೇಕು ಹುಡುಗಿಗೆ. ಎಸ್, ಇಲ್ಲಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಈಗಲೇ. ಎಸ್ಸಾ? ಓಕೆ, ಸಿಂಧು ಸ್ವಲ್ಪ ಹಿಂದೆ ಬನ್ನಿ. Sindhu, your time starts now. Jungle, yes. Marriage. Yes. Start from the beginning. Anisha, screen haki. ಈ ಕಲಮ್ಮ ಸ್ಟಾರ್ಟ್ ಮಾಡು. Jungle, yes. Marriage, yes. Mangoes, yes. Scissors, yes. Gold Coins, yes. Throat, yes. Doctor, yes. Camel, yes. Newspaper, yes. Rajiv Gandhi, yes. Aeroplane, yes. Monkey, yes. Girl, yes. Police, yes. Torches, yes. Explosion, yes. Cloud, yes. Garden, yes. ಅದು ಕ್ಯಾಮಲ್. yes. Diamonds, yes. Bag, yes. Dream, yes. Mother, yes. Water, yes. Breakfast, Cycling. ಅಮೇಜಿಂಗ್. ಏನು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಗಿವ್ ಅ ಸ್ಟ್ಯಾಂಡಿಂಗ್ ಓವೇಷನ್. ಸಿಂಧು ನಿಂತ್ಕೋ. ತಂದೆ ತಾಯಿ ಟೈಮಿಂಗ್ ಎಷ್ಟಪ್ಪ? 39 seconds. ನಿಮ್ಮ ಹುಡುಗಿ ಮಾಡಿದ್ರೆ ಮೆತ್ಕೊಂಡ್ರಾ? ಸ್ವಲ್ಪ ವೇದಿಕೆ ಒಂದು ಶೇಕ್ ಹ್ಯಾಂಡ್ ಮಾಡ್ತೀರಾ? ಹುಡುಗಿಗೆ ಅಪ್ರಿಷಿಯೇಟ್ ಮಾಡ್ತೀರಾ? ಬನ್ನಿ ಬೇಗ, ನಿಂತ್ಕೊಂಡಿದ್ದೀರಾ ಅಲ್ಲೇ ನೀವು. ಹೌ ಮೆನಿ ಸ್ಟೂಡೆಂಟ್ಸ್ ಯು ವಾಂಟ್ ಟು ಲರ್ನ್ ದಿಸ್ ಟೆಕ್ನಿಕ್? ಇಟ್ಸ್ ಸೋ ಸಿಂಪಲ್. ಈ ಹುಡುಗಿಗೆ ನನ್ನ ಜೊತೆಗೆ ಬಂದು 15 ನಿಮಿಷ ಆಯಿತು. 15 ನಿಮಿಷದಲ್ಲಿ 21 ಜನ ಟ್ರೈನಿಂಗ್ ಕೊಟ್ಟೆ.
ನಿಮ್ಮ ಮುಂದೆ ಬಂದು ಈ ಹುಡುಗಿ 39 ಸೆಕೆಂಡ್ಸಲ್ಲಿ 25 ವರ್ಡ್ಸ್ ಒಂದೇ ಮಿಸ್ಟೇಕ್ ಅಂತಾನೆ ಹೇಳಿ. ಪ್ರಶ್ನೆ ಕೇಳ, ಇದು ಸ್ಕೂಲಲ್ಲಿ ಹೇಳ್ಕೊಡ್ತಾರ? ಕಲಿಯೋ ಧರ್ಮ ಅವರು. ಅವರಲ್ಲಿ ಕೆಪಾಸಿಟಿ ಇಲ್ಲದೆ ಹೋದ್ರೆ ನಾನು ಕಲಿಯಲ್ಲ, ಸರಿನಾ? ಈ ಟೆಕ್ನಿಕ್ ನಾನು ಹೇಳ್ಕೊಟ್ಟಿದ್ದೀನಿ, ಜೊತೆಗೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದೀನಿ. ಒಂದು ಪಾಠವನ್ನು ಅವರು 1 ಅವರಲ್ಲಿ ಎಲ್ಲ ನೆನಪಿಟ್ಕೊಂಡು 1 ವರ್ಷ ಅವರು ನೆನಪಿಟ್ಕೋಬೋದು. ಒಂದೇ ಅವರ್ ಸಾಕು, 1 ಅವರ್ ಸಾಕು. ಆ ಸಬ್ಜೆಕ್ಟಲ್ಲಿ ಯಾವುದೇ ಪ್ರಶ್ನೆ ಬರಲಿ ಅದನ್ನ ಯೂಸ್ ಮಾಡ್ಬೋದು. ಸಿಂಧು, ಈಗ ನಿಮಗೆ ಒಂದು ಪ್ರಶ್ನೆ, ಮೈಕಲ್ ಮಾತಾಡು. ಟೆಕ್ನಿಕ್ ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ? ಈಸಿ ಇತ್ತು ಸರ್. ಇದು ಟೆಕ್ನಿಕ್ ಬರೀ ಪಬ್ಲಿಕಲ್ಲಿ ತೋರಿಸ್ಬಿಟ್ಟು ಒಂದು ಗಿಮಿಕ್ ಮಾಡೋದಾ, ಅಥವಾ ನಿನಗೆ ನಿಜವಾಗ್ಲೂ ಟೆಕ್ಸ್ಟ್ ಬುಕ್ಕಲ್ಲಿ ಯೂಸ್ ಮಾಡಿ ನಿನಗೆ ಮಾರ್ಕ್ಸ್ ಬರುತ್ತಾ? It will be useful in textbook also. ಕ್ಯಾನ್ ಎನಿಬಡಿ ಲರ್ನ್ ದಿಸ್? Yes, for sure. ಅಲ್ಲಿ ಕೆಲವರು ಇಲ್ಲಿ ಬಂದಿಲ್ಲ, ಅಲ್ಲಿ ಕೂತಿದ್ದಾರೆ ಸ್ಟೂಡೆಂಟ್ಸು. ಕೆಲವರು ಪೇರೆಂಟ್ಸು ನನ್ನ ಮಗು ಕಲಿಯತ್ತಾ ನಿಜವಾಗ್ಲೂ ನನ್ನ ಮಗು ಅಂತ ಒಂದು ಪ್ರಶ್ನೆ ಇದೆ. ಕ್ಯಾನ್ ಎನಿ ಒನ್ ಲರ್ನ್ ದಿಸ್? Anyone can learn. Any age group can learn this. ನನ್ನ ಪ್ರೋಗ್ರಾಮ್ 6 ತಿಂಗಳು ನಡೆಯುತ್ತೆ ಸರ್. ಎಷ್ಟು ತಿಂಗಳು ನಡೆಯುತ್ತೆ? 6 ತಿಂಗಳು, ಸ್ಟಾರ್ಟಿಂಗ್ ಫ್ರಮ್ ಮೇ, ಜೂನ್, ಜುಲೈ. ಮಿಡ್ ಟರ್ಮ್ ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ನನ್ನ ಜೊತೆ ಸ್ಟೂಡೆಂಟ್ಸ್ ಇರ್ತಾರೆ. ಆಫ್ಲೈನ್ ಸೆಷನ್ ಇರುತ್ತೆ, ಆನ್ಲೈನ್ ಸೆಷನ್ ಇರುತ್ತೆ. 2 ಟಾಪಿಕ್ ಇರುತ್ತೆ, ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್, ಮೆಮರಿ ಡೆವಲಪ್. ನಾನು ಈ ರೀತಿ, ಇದು ಒಂದು ಟೆಕ್ನಿಕ್, ಈ ರೀತಿ 6 ಟೆಕ್ನಿಕ್ ಹೇಳ್ಕೊಡ್ತೀನಿ. ಇಂಗ್ಲೀಷ್ 21 ಸ್ಟೂಡೆಂಟ್ಸ್ಗೆ 15 ನಿಮಿಷ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹುಡುಗಿಗೆ ನನ್ನ ವರ್ಕ್ಶಾಪಲ್ಲಿ, ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಸೀಟ್ ಸಿಕ್ಕಿದ್ರೆ 6 ತಿಂಗಳು ಈ ಹುಡುಗಿ ನನ್ನ ಜೊತೆ ಕಲ್ತ್ಕೊಂಡ್ರೆ ಶಿ ಕ್ಯಾನ್ ಔಟ್ ಪರ್ಫಾರ್ಮ್ ಎನಿಬಡಿ. ಸರಿನಾ? ಥ್ಯಾಂಕ್ ಯು ವೆರಿ ಮಚ್. ನಾವು ವಿಲ್ ಸೆಲೆಕ್ಟ್ ಅ ಬೋರ್ಡ್. ನೆಕ್ಸ್ಟ್ ಪೇರೆಂಟ್ಸ್ ಯಾರು? ನಿಮ್ಮ ಹುಡುಗಿ ಹೆಸರು? ಹುಡುಗನ ಹುಡುಗಿನ ಹೇಳಿ, ಹೆಸರು ಹೇಳಿ. ಬಾರೋ ಇಲ್ಲಿ ಮಗ. ಯಾವ ಸ್ಟ್ಯಾಂಡರ್ಡ್ ಅಪ್ಪ ನೀನು? 5th ಸ್ಟ್ಯಾಂಡರ್ಡ್ ಹುಡುಗ. ಓಕೆ. ಸಿಂಧು, ನೀನೇನು ಓದ್ತಾ ಇದೆಯಾ? ಇಂಜಿನಿಯರಿಂಗ್ ಸ್ಟೂಡೆಂಟ್ ಈ ಹುಡುಗಿ. ಆದರೆ ಈ ಹುಡುಗ 5th ಸ್ಟ್ಯಾಂಡರ್ಡ್. ಈಗ ಬರ್ತಾ ಇರೋ ಸ್ಟೂಡೆಂಟ್ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದಮೇಲೆ 5th ಸ್ಟ್ಯಾಂಡರ್ಡ್ ಹುಡುಗ. ನಿನ್ನ ಹೆಸರೇನು ಮರಿ? ಯದುನಂದನ್. ರೆಡಿ ಇದೆಯಾ? ಹೇಳ್ತೀಯ ಎಲ್ಲ ವರ್ಡ್ಸು? ಹೆಕ್ ತಗೋ. ಯದುನಂದನ್ ಇದೆ 5th ಸ್ಟ್ಯಾಂಡರ್ಡ್. ಮೇಡಮ್ ಬನ್ನಿ, ಹತ್ರ ಬನ್ನಿ. ನಿಮ್ಮ ಯಜಮಾನ್ರು ಹೇಳಿ ಸರ್, ಬನ್ನಿ. ಈಗ ರೆಕಾರ್ಡ್ ಮಾಡಬೇಕು, ಸ್ಕೂಲಲ್ಲಿ ತೋರಿಸ್ಬೇಕು, ಮನೇಲಿ ತೋರಿಸ್ಬೇಕು, ನಿಮ್ಮ ಫ್ರೆಂಡ್ಸ್ ತೋರಿಸ್ಬೇಕು, ನಿಮ್ಮ ರಿಲೇಟಿವ್ಸಲ್ಲಿ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕಬೇಕು. ದಿಸ್ ಇಸ್ ದ ಟ್ರೆಂಡಿಂಗ್ ಸ್ಟೋರಿ ಆಫ್ ದ ಡೇ ಇವತ್ತು. ಇದಕ್ಕೆ ಹೀರೋ ಯಾರಂದ್ರೆ ಫಿಲ್ಮ್ ಸ್ಟಾರ್ ಅಲ್ಲ, ಪೊಲಿಟಿಷಿಯನ್ಸ್ ಅಲ್ಲ, ಸ್ಪೋರ್ಟ್ಸ್ ಸ್ಟಾರ್ ಅಲ್ಲ. ಹೀರೋ ಕಾಮನ್ ಮ್ಯಾನ್. ಹೀರೋ ಅಂದ್ರೆ ಇವರು, ನಿಜವಾದ ಹೀರೋ ಇವರು. ಯಾಕಂದ್ರೆ ಈಗಲೇ ಕಲ್ತು ಈಗಲೇ ಮಾಡ್ತಾ ಇರೋದು. ಯದುನಂದನ್ ರೆಡಿನಾ? ಕಣ್ಮುಚ್ಚು, ಮೈಕ್ ಹತ್ರ, ವಿಡಿಯೋ ಆನ್, ಟೈಮರ್ ಆನ್. ಯದುನಂದನ್, your time starts now. Jungle. Yes. Marriage. Yes. Mango. Yes. Scissors. Yes. Gold coin. Yes. Doctor. After gold coins. Throat. Yes. Doctor. Yes. Camel. Yes. Newspaper. Yes. Rajiv Gandhi. Yes. Aeroplane. Yes. Monkeys. Yes. Girl. Yes. Police. Salman bhai, aa jao Salman bhai. Kya bol rahe? Yes. Yes. Torches. Yes. Explosion. Yes. Cloud. Yes. Garden. Yes. Diamonds. Yes. Bag. Yes. Dream. Yes. Mother. Yes. Water. Yes. Breakfast. Yes. Cycling. ಅಮೇಜಿಂಗ್. ಚಪ್ಪಾಳೆ ಜೋರಾಗಿ ಎದ್ದಿಕೋ. ಎಲ್ಲರೂ ಸ್ಟ್ಯಾಂಡಿಂಗ್ ಆಗಬೇಕು. ಬಾಯಿ ಮಾಡಿ ಬಾಯಿ. ಪೇರೆಂಟ್ ಬನ್ನಿ ಬೇಗ. ಟೈಮಿಂಗ್ ಎಷ್ಟು? 43 seconds. ಎಲ್ಲ ಕರೆಕ್ಟಾಗಿ ಹೇಳಿದ ಈ ಹುಡುಗ. ಇಬ್ರು ಬಂದು ಫಸ್ಟ್ ಯಾವ ಗಿವ್ ಎ ಟೈಟ್ ಹಾಕ್. ಸೆಲೆಬ್ರೇಷನ್ ಈಗ. ಓಕೆ, ಈಗ ನಾವು ವಿಡಿಯೋ ರೆಕಾರ್ಡಿಂಗ್ ಸೆಲೆಬ್ರೇಷನ್ ಟೈಮ್ ಇದೆ. 43 seconds. ಇದಕ್ಕೆ ಮುಂಚೆ ಮಾಡಿರೋ ಹುಡುಗಿ ಇಂಜಿನಿಯರಿಂಗ್ ಓದ್ತಾ ಇತ್ತು. ಈಗ ನಮ್ಮ ಮನಸ್ಸಲ್ಲಿ ಇಂಜಿನಿಯರಿಂಗ್ ಹುಡುಗಿ ಹೆಂಗೋ ಮಾಡಿಬಿಡುತ್ತೆ. ಆದರೆ ಇವನು 5th ಸ್ಟ್ಯಾಂಡರ್ಡ್ ಹುಡುಗ. ಏನು 43 seconds ಅಲ್ಲಿ ಒಂದು ಮಿಸ್ಟೇಕ್ ಇಲ್ದೇನೆ ನಿಮ್ಮ ಮುಂದೆ ಮಾಡಿದ್ದಾರೆ. ಪೇರೆಂಟ್ಸ್ ಒಂದೆರಡು ಮಾತು ಕೇಳೋಣ. ಮೈಕ್ ತಗೊಳ್ಳಿ ಮೇಡಮ್. ಫಸ್ಟ್ ಆಫ್ ಆಲ್ ವೆರಿ ಪ್ರೌಡ್. I didn't expect ಇಷ್ಟು ಬೇಗ ಹೇಳ್ತಾನೆ ಅಂತ, because I know what he's up to. So I'm feeling very proud and confident. ಒಂದು ತಾಯಿಯ ಹೃದಯ ನೋಡಿ ಎಷ್ಟು ಸಂತೋಷ ಒಂದು ತಾಯಿಗೆ. ವೈ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಂಡ್ ಹಿ ವಿಲ್ ಲರ್ನ್? I know what he's up to. ಎಷ್ಟಿದೆ ಪರ್ಸೆಂಟೇಜ್? ಎಷ್ಟಿದೆ ಈಗ ಸದ್ಯಕ್ಕೆ? ಪರ್ಸೆಂಟೇಜ್ ಇವಾಗ 84, 85. ದಟ್ಸ್ ಅ ವೆರಿ ಗುಡ್ ಪರ್ಸೆಂಟೇಜ್.
he can definitely improve on that. ಬಟ್ ದ ಥಿಂಗ್ ಈಸ್ ಏನಂದರೆ Like ಸ್ವಲ್ಪ ಹಿ ನೋಸ್ ದ ಥಿಂಗ್ಸ್. ಆದರೆ ಅಲ್ಲಿ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಬರೆಯೋದು ಏನು ಬರೀತಾನೆ ಅವನಿಗೆ ಗೊತ್ತು. ಬಟ್ ಮನೆಯಲ್ಲಿ ಓದೋದೆಲ್ಲ ನೀಟಾಗಿ ಓದಿರ್ತಾನೆ. ಹಿ ಮೇಕ್ಸ್ ಲಾಟ್ ಆಫ್ ಮಿಸ್ಟೇಕ್ಸ್. ಸೊ ಅದಕ್ಕೆ ತುಂಬ ಬೇಜಾರಿತ್ತು. ಲೈಕ್ ನೀವು ಒಂದು ಮಾಡಿಲ್ವಲ್ಲ ಮೇಡಮ್? ಅದಕ್ಕೆ ದಟ್ಸ್ ವೈ ಐ ಆಮ್ ಫೀಲಿಂಗ್ ಪ್ರೌಡ್. ಎಲ್ಲರೂ ನೋಡಿದ್ರು ಒಂದು ಮಿಸ್ಟೇಕ್ ಆದ್ರೂ ಮಾಡಿದ್ನ ಅವನು. ಟೆಸ್ಟಲ್ಲಿ ಯಾಕೆ ಮಾಡ್ತಾನೆ, ಎಕ್ಸಾಮಲ್ಲಿ ಯಾಕೆ ಮಾಡ್ತಾನೆ ನೋಡಿ. ಯಾರಿಗೂ ನಾನು ಇಲ್ಲಿ ಕರ್ಕೊಂಡು ಹೋಗಿದ್ದು ಯಾರಿಗೂ ಬೈದಿಲ್ಲ, ಯಾರಿಗೂ ಹೊಡಿಲಿಲ್ಲ, ಯಾರಿಗೂ ನಾನು ಟಾರ್ಚರ್ ಕೊಟ್ಟಿಲ್ಲ, ಯಾರ ಹತ್ರ ಸುತ್ತಕೊಂಡಿಲ್ಲ. ಇದು ಈಸಿ ಟೆಕ್ನಿಕ್ ಅಂದ್ರೆ ಎನಿಬಡಿ ಕ್ಯಾನ್ ಲರ್ನ್. ಅದ್ಭುತ ಅದು ಏನೂ ಇಲ್ಲ. ಈಗ ನಿಮ್ಗೆ ಅದ್ಭುತ ಕಾಣುತ್ತೆ, ನಮ್ಗೆ ಏನಿಲ್ಲ. ಈಗ ಇವರೆಲ್ಲ ಕಣ್ಮುಚ್ಚಿ ಹೇಳ್ತಾರೆ ಆರಾಮಾಗಿ. ಇದೇ ರೀತಿ ಪಾಠ ಕಲಿತಾರೆ, ಥಿಯರಮ್ ಕಲಿತಾರೆ, ಫಾರ್ಮುಲಾ ಕಲಿತಾರೆ, ಪದ್ಯ ಕಲಿತಾರೆ. ಸ್ಟಡೀಸ್ ಈಸಿ, ನಾಟ್ ಡಿಫಿಕಲ್ಟ್. ಮೈಂಡ್ ಪವರ್ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ಮೈಂಡ್ ಪವರ್. ಅದೇ ನಾನು ಹೇಳ್ಕೊಟ್ಟಿರೋದು. ಈ ಹುಡುಗ 5th ಸ್ಟ್ಯಾಂಡರ್ಡ್ ಹುಡುಗ ನನ್ನ ಜೊತೆ ಓಡ್ ಬಂದ. ಅಲ್ಲಿ ನಾವು ಟೆಕ್ನಿಕ್ ಕಲ್ತ್ಕೊಂಡ್ವಿ, ಮತ್ತೆ ಓಡ್ ಬಂದ. ಆಟ ಆಡ್ಕೊಂಡು ಹೋದ್ವಿ, ಆಟ ಆಡ್ಕೊಂಡು ಬಂದ್ವಿ. ದೇರ್ ಇಸ್ ನೋ ಸೀರಿಯಸ್ನೆಸ್ ಹಿಯರ್. ಎದು ಮೈಕ್ ತಗೋ. ಟೆಕ್ನಿಕ್ ಈಸಿ ಇತ್ತಾ? ನಿನಗೆ ಎಕ್ಸಾಮಲ್ಲಿ ಯೂಸ್ ಆಗುತ್ತಾ? ಟೆಕ್ಸ್ಟ್ ಬುಕ್ಕಲ್ಲಿ ಯೂಸ್ ಆಗುತ್ತಾ? ಯೂಸ್ ಮಾಡಿ ನಿಮಗೆ ಒಳ್ಳೆ ಅಂಕಗಳು ಬರುತ್ತಾ? ವೆರಿ ಗುಡ್. ನಾವು ಲುಕ್ ಅಟ್ ದ ಕಾನ್ಫಿಡೆನ್ಸ್. ಈಸ್ ಸ್ಮೈಲಿಂಗ್, ಈಸ್ ರಿಲ್ಯಾಕ್ಸ್ಡ್. Let me talk to the father. So, madam, permission ಇದೆಯಾ ಮಾತಾಡ್ಬೋದು? Because after marriage, husband is bound to follow the... ಇಲ್ಲಿ ನೋಡಿ. ಅವ್ರು ಏನಾದರೂ 2 ಮಾತು ಜಾಸ್ತಿ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೊಡೆದ್ರು ಒಂದೇ. ಕೂತ್ಕೊಳ್ಳಿ ಸುಮ್ಮನೆ. ಎಸ್ ಸರ್, ಯು saw your son perform. ಏನು ಅನಿಸ್ತು ನಿಮಗೆ? I did not expect this from him for sure, right? I thought he will not be able to do this because 25 words are very difficult to remember. And they are random words. They are random, yes. And they are not from his textbook. Correct. They are random words. So I thought he will not be able to do after the first girl finished it. So I thought he will... I was not very sure about it. But he proved us wrong. If this boy is with me for next 6 months, That, can you imagine the kind of memory he will have? correct. That is my course. ನನ್ನ ಕೋರ್ಸ್ 6 ತಿಂಗಳು ಇರುತ್ತೆ, ಸ್ಟಾರ್ಟಿಂಗ್ ಮೇನಲ್ಲಿ. ಆ್ಯಂಡ್ ಐ ಟೇಕ್ ಸ್ಟ್ಯಾಂಡರ್ಡ್ 4th, 5th, 6th, 7th ಒಂದು ಗ್ರೂಪ್ ಮಾಡ್ತೀನಿ ಜೂನಿಯರು. 8th, 9th, 10th ಫಸ್ಟ್ ಇಯರ್ ಸೆಕೆಂಡ್ PUC ಒಂದು ಗ್ರೂಪ್ ಮಾಡ್ತೀನಿ. ಇವ್ರು ನನ್ನ ಜೊತೆ 6 ತಿಂಗಳು ಇರ್ತಾರೆ. ಅವ್ರ ಸಿಲೆಬಸ್ಸಿಂದ ತಗೊಂಡು ಟೆಕ್ನಿಕ್ ಹೇಳ್ಕೊಟ್ಟು ಅವರ ಸಿಲೆಬಸ್ಸಲ್ಲಿ ಅವ್ರು ಪರ್ಫಾರ್ಮ್ ಮಾಡಿ ಬರಬೇಕು. ಕ್ಲಾಸ್ ರೂಮಲ್ಲಿ ಅವ್ರು ಹೋಗಿ ಈ ಥರ ಮಾಡಿದ್ರೆ ಟೀಚರ್ಸ್ ನಂಬಲ್ಲ. ಅವ್ರು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಟೀಚರ್ಸ್ಗೆ ನಂಬಿಕೆ ಬರಲ್ಲ. ಇವನೇನ ತಗೊಂಡಿರೋ ಕುಮಾರ್ಸ್ ಅಂತ. ಎನಿಬಡಿ ಕ್ಯಾನ್ ಡೂ ಇಟ್. ನನ್ನ ಟ್ರೈನಿಂಗಲ್ಲಿ ಇವನು ಜಾಣ ಇವನು ಪೆದ್ದ ಅಂತ ಏನು ಬರೋಲ್ಲ, ಎಲ್ಲರೂ ಕಲಿತಾರೆ. ಸೊ ಪಬ್ಲಿಕ್ ಟಿವಿಯಿಂದ ಈಗ ತಾನೇ ಒಂದು ಅನೌನ್ಸ್ಮೆಂಟ್ ಬಂತು. ಇಲ್ಲಿ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗಿಫ್ಟು ಅವ್ರ ಕಡೆಯಿಂದ ಸಿಗ್ತಾ ಇದೆ. ಚಪ್ಪಾಳೆ ತಗ್ಬಿಡಿ ಪಬ್ಲಿಕ್ ಟಿವಿ ಅವ್ರಿಗೆ. ಎಲ್ಲರಿಗೂ ಒಂದೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಮೊದಲನೇ ಗಿಫ್ಟು ಇಲ್ಲಿ ಕೂತಿರೋರು ಮಾತ್ರ, ಅಲ್ಲಿ ಕೂತಿರೋರಿಗೆಲ್ಲ. ಎಲ್ಲರೂ ಯಾಕೆ ಬಂದಿಲ್ಲ ಇಲ್ಲಿ? ನಾನು ಹೇಳ್ದೆ ಬನ್ನಿ ಅಂತ, ನಿಮ್ಮ ಹುಡುಗಿಗೆ ಹೇಳ್ದೆ ಬನ್ನಿ ಅಂತ. ನೀವು ಆರಾಮಾಗಿ ಕೂತಿದ್ರೆ ನಿಮ್ಗೆ ಸಿಗಲ್ಲ. ಇಲ್ಲಿ ಬಂದಿರೋರಿಗೆಲ್ಲ ಸಿಗ್ತಾ ಇರೋದು ಅಲ್ವಾ? ಚಪ್ಪಲಿ ತಟ್ಟಿ ಇವರಿಗೆಲ್ಲ ಒಂದ್ಸರಿ ಜೋರಾಗಿ. ಈಗಲೇ ಕೊಟ್ಬಿಡೋದ್ವಾ? ಬನ್ನಿ ಸರ್, ನಿಮ್ಮ ಕೈಯಿಂದ ಕೊಡೋದು. ಇಲ್ಲ ನೀವೇ ಬನ್ನಿ ಸರ್. ಇಲ್ಲ ನೀವು ಬನ್ನಿ ಸರ್. ನೋಡಿ, ಪಬ್ಲಿಕ್ ಟಿವಿ ಇದು ಒಂದು ಆ್ಯಟಿಟ್ಯೂಡ್ ಏನಂದರೆ ನಾವು ಅಂತ ಎಲ್ಲೂ ಹೇಳ್ಕೊಡಲ್ಲ. ಅವರು ಜನಕ್ಕೆ ಒಳ್ಳೇದಾಗಲಿ ಅಂತ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಕೂಡ ಬರೋಕ್ಕೆ ರೆಡಿ ಇಲ್ಲ ಅವರು. ಚಪ್ಪಲಿ ತಟ್ಬಿಡಿ ಪಬ್ಲಿಕ್ ಟಿವಿ ಅವರಿಗೆ. ಫಾರ್ ವಂಡರ್ಫುಲ್ ವರ್ಕ್. ಮೇಡಮ್, ದಿಸ್ ಇಸ್ ಅ ಗಿಫ್ಟ್ ದಟ್ ಐ ವಾಂಟ್ ಗಿವ್ ಇಟ್ ಟು ಯದು. ಶೇಕ್ ಹ್ಯಾಂಡ್ ಮಾಡು. ನೀವಿಬ್ಬರು ಒಂದು ಪ್ರಾಮಿಸ್ ಮಾಡಬೇಕು. ನಾನು ನೆವರ್ ಅಂಡರ್ ಎಸ್ಟಿಮೇಟ್ ದಿಸ್ ಬಾಯ್. ಯಾವುದೇ ಕಾರಣಕ್ಕೂ ಯಾರ ಮುಂದೆ ಆದರೂ ಈ ಹುಡುಗನ ಬಗ್ಗೆ ಒಂದು ನೆಗೆಟಿವ್ ಮಾತಾಡಬಾರ್ದು. ಪಾಸಿಟಿವ್ ಮಾತಾಡೋಕ್ಕೆ ನಿಮ್ಗೆ ಹತ್ರ ಅಭ್ಯಾಸ ಇಲ್ವಾ? ಬೇಡ, ನೆಗೆಟಿವ್ ಮಾತಾಡ್ಬಿಡಿ. ಇದು ಎಲ್ಲ ಪೇರೆಂಟ್ಸ್ಗೂ ನಾನು ಕೈ ಮುಗಿದು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಗುಗೆ ನೀವು ಯಾವ ಕಾರಣಕ್ಕೂ ಹೊಡೆಯೋದು, ಬಡಿಯೋದು, ಕೆಟ್ಟ ಮಾತು ಹೇಳೋದು, ಅವನಿಗೆ ಅವಮಾನ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಮಗು ನಿಮ್ಮಿಂದ ದೂರ ಹೋಗುತ್ತೆ ವಿನಃ ಅವನು ಇಂಪ್ರೂವ್ ಆಗಲ್ಲ. ಇವನು ಕರ್ಕೊಂಡೋಗಿ ನಾವೇನು ಬೈಲಿಲ್ಲ, ಹೊಡಿಲಿಲ್ಲ, ಮಾಡಿಲ್ಲ, ಪ್ರೀತಿಯಿಂದ ಹೇಳ್ಕೊಟ್ಟ ಕಲ್ತ್ಕೊಂಡ್ಬಂದ್ಬಿಟ್ಟ. ಪ್ರೀತಿಯಿಂದ ಯಾವ ಮಗು ನಿಮ್ಮ ಜೊತೆ ಇರುತ್ತೋ ಎಲ್ಲ ಕೆಲಸ ಆಗುತ್ತೆ. ಏನಾದರೂ ದ್ವೇಷ ಕಟ್ಕೊಂಡ್ರಿ ನೀವು, ಮಗು ಕೈ ಸೇರಲ್ಲ. ಸರಿನಾ? ನಾವು ಐ ಆಮ್ ಅನೌನ್ಸಿಂಗ್ ಅ ಫ್ಯೂ ಸೀಟ್ಸ್. ನಾನು ಇಲ್ಲಿ ಬಂದಿರೋ ಸ್ಟೂಡೆಂಟ್ಸಲ್ಲಿ ಒಂದು 10 ಜನಕ್ಕೆ ಸೀಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಹ್ಯಾಸ್ ಅ ಪ್ರೋಗ್ರಾಮ್, ಡೀಟೇಲ್ಸ್ ಎಲ್ಲ ಇದೆ. ಆ 10 ಸೀಟಲ್ಲಿ ನಿಮ್ಗೊಂದು ಸೀಟ್ ಸಿಕ್ಕಿದ್ರೆ ಯು ಕ್ಯಾನ್ ಸ್ಟಾರ್ಟ್ ದ ಪ್ರೋಗ್ರಾಮ್ ವಿತ್ ಮೀ ಇಮಿಡಿಯೇಟ್ಲಿ ಫ್ರಮ್ ನೆಕ್ಸ್ಟ್ ಸಂಡೇ. ಸರಿನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಇದು ಇಲ್ವಾ ಕೂತ್ಕೊಂಡಿದೆ. ಓಕೆ, ನಾವು ಸ್ಟೂಡೆಂಟ್ಸ್ ಇಲ್ಲಿ ಯಾರಾದರೂ ಪೇರೆಂಟ್ಸ್, ಹೂ ಇಸ್ ದ ನೆಕ್ಸ್ಟ್ ಪೇರೆಂಟ್?
ನಿಮ್ಮ ಯಜಮಾನ್ರು ಯಾರಮ್ಮ? इधर बनी हरियाणा को हिंदी। हाँ ठीक है, तो मैं यजमान को बुलाऊंगा, साथ में बुला के यहाँ दो तुम्हें। बोलो आओ जी यहाँ, कहाँ गए थे? तब से बुलाने में कहाँ की जाग बढ़ी है, ये काम है तुम्हारा। खाली जगह नहीं देखी तो कहाँ से चले जाते। ನಿಮ್ಮ ಹುಡುಗಿ ಅಥವಾ ಹುಡುಗನ ಹೆಸರು ಹೇಳಿ, ಬೇಗ ಹೇಳಿ. ಸುಪ್ರೀತ್ ಕಮ್ ಹಿಯರ್. ಏನು ಓದ್ತಾ ಇದೆಯಾ ಸುಪ್ರೀತ್? 10th ಸ್ಟ್ಯಾಂಡರ್ಡ್. ರೆಡಿನಾ? ಹೇಳ್ತೀಯಾ? ವೆರಿ ಗುಡ್, ಕೂತ್ಕೋ. ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಮೈಕ್ ತಗೋ. ರೆಡಿನಾ? I want you to observe something important here. ಎಷ್ಟು ಎಫರ್ಟ್ಲೆಸ್ ಆಗಿ ಮಕ್ಕಳು ಇದನ್ನು ರೀಕಾಲ್ ಮಾಡಿ, ಎಫರ್ಟ್ಲೆಸ್, ಅವ್ರು ಒದ್ದಾಡ್ತಾ ಇಲ್ಲ, ಅವರು ತಲೆ ಚಚ್ಕೊಂಡು ಬರ್ತಾ ಇಲ್ಲ, ಅದು ಕರೆಕ್ಟ್ ಇದು ಕರೆಕ್ಟ್, ದೇ ಆರ್ ಸೋ ಕಾನ್ಫಿಡೆಂಟ್, ಒಂದು ಫ್ಲೋನಲ್ಲಿ ಬರುತ್ತದೆ. ನಿಮ್ಮ ಮಗುಗೆ ಶಾಲೆಯಲ್ಲಿ 1 ವರ್ಷ ಸಿಗುತ್ತಲ್ಲಪ್ಪ, 1 ವರ್ಷ ಅವರು ಟೀಚರ್ ಮಾಟ ಮಾಡ್ತಿರೋರು, ಯಾಕೆ ಫೇಲ್ ಆಗ್ತಾರೆ ಅವರು? ಯಾಕೆ ಮಾರ್ಕ್ಸ್ ಕಮ್ಮಿ ಬರುತ್ತೆ? ಯಾಕೆ ಅವ್ರಿಗೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಕರೆದು ಬೈತಾರೆ? ಯಾಕೆ ಟೀಚರ್ಸ್ ಅವನು ಪೆದ್ದ, ಮೈಂಡ್ ಸರಿಗಿಲ್ಲ, ಇಂಪ್ರೂವ್ ಮಾಡಬೇಕು, ಡಲ್ ಸ್ಟೂಡೆಂಟ್ ಯಾಕೆ ಹೇಳ್ತಾರೆ? ನಾನು ಯಾಕೆ ಹೇಳ್ತಾ ಇಲ್ಲ? ಯೋಚನೆ ಮಾಡಿ ಸ್ವಲ್ಪ. ಎಲ್ಲೋ ಒಂದು ಕಡೆ ನಾವು ಸ್ಟೂಡೆಂಟ್ಸನ್ನು ಬೈಯೋದು, ಹೊಡೆಯೋದು, ಕಂಪೇರ್ ಮಾಡೋದು, ಅದೇ ಒಂದು ಟ್ರೈನಿಂಗ್ ಅಂತ, ಅದೇ ಒಂದು ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ ನಮಗೆ. ಇವತ್ತು 4 ಮಾತು ಅಪ್ರಿಷಿಯೇಟ್ ಮಾಡೋರಿಲ್ಲ ಇವತ್ತು. ಈಗ ನೋಡಿ, ಆ ಎದು ಹುಡುಗ ಮಾಡಿದ್ದಕ್ಕೆ ಅವ್ರ ತಂದೆ ತಾಯಿ ಎಷ್ಟು ಸಂತೋಷ ಪಟ್ಟರು. ಕ್ಯಾನ್ ಯು ಸಿ ದ ಸ್ಮೈಲ್ ಆನ್ ದ ಮದರ್ಸ್? ಈಗಲೂ ಅವರು ಸ್ಮೈಲ್ ಮಿಸ್ ಆಗ್ತಾ ಇಲ್ಲ. ಅದೇ ಸ್ವಲ್ಪ ಸಿಂಧು ಹುಡುಗಿ ಮಾಡಿದಾಗ ಅವ್ರ ತಂದೆ ತಾಯಿ ಬಂದರು, ನಿಂತ್ಕೊಂಡ್ರು, ಸೆಕೆಂಡ್ ಮಾಡಿದ್ರು, ಆಯಿತು, ಬಂದು ಕೂತ್ಕೊಂಡು. ಸೆಲೆಬ್ರೇಷನ್ ಇಲ್ಲ. ಸೆಲೆಬ್ರೇಷನ್ ಬೇಕು. ಒಂಚೂರು ತಪ್ಪು ಮಾಡಿದ್ರೆ ಮಕ್ಳಿಗೆ ಬೈತೀರಾ, ಹೊಡಿತೀರಾ, ಅವಮಾನ ಮಾಡ್ತೀರಾ. ಅದೇ ಹುಡುಗ ಒಳ್ಳೆ ಕೆಲಸ ಮಾಡಿದ್ದ, ಪಬ್ಲಿಕ್ ಟಿವಿನಲ್ಲಿ ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ಆ ಹುಡುಗಿ ಪಟ 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 ಅಂತ ಹೇಳ್ತು. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ, ಅವ್ರ ತಾಯಿ ತಪ್ಕೊಳ್ತಾರೆ, ಆ ಹುಡುಗಿಗೆ ಮುದ್ದಾಡ್ತಾರೆ. ತಾಯಿ ನಿಂತ್ಕೊಂಡು, ನೀನೇನಾ ಹೇಳಿದ್ದು? ನಿಜವಾಗ್ಲಾ? ಇನ್ನೂ ಅವ್ರಿಗೆ ಸಮಾಧಾನ ಇಲ್ಲ. ಇಸ್ ದಿಸ್ ಪೇರೆಂಟಿಂಗ್ ಅಂತ. ಈಗ ನೆಕ್ಸ್ಟ್ ಪೇರೆಂಟ್ಸು ಆ ಹುಡುಗ ಕರೆಕ್ಟಾಗಿ ಹೇಳಿ ಕೂಡಲೇ ನೀವಿಬ್ಬರು ಬಂದು ಆ ಹುಡುಗನ ತಪ್ಕೊಂಡು ಮುದ್ದಾಡಬೇಕು. ನೀವಿಬ್ಬರಲ್ಲ, ನೀವಿಬ್ಬರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವ್ರು ನೋಡಿ ಒಂಥರ ಸಂತೋಷ. ಮಗುಗೆ ತಪ್ಕೋಬೇಕು ಅಂತ ಹೇಳಿದ್ದು, ಮಿಕ್ಕಿದ್ದು ಮನೆಯಲ್ಲಿ. ಓಕೆ ಸುಪ್ರೀತ್, ರೆಡಿನಾ? ಕಣ್ಮುಚ್ಚು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಜಂಗಲ್ ಮ್ಯಾರೇಜ್ ಮ್ಯಾನ್. ವೆರಿ ಗುಡ್, ಬ್ರಿಲಿಯಂಟ್. ಹೋಗಿ, ಓಡೋಗಿ, ಇಬ್ರು ಓಡೋಗ್ಬೇಕು. ಇದು ಒಂದು ಮಗುವಿಗೆ ಒಂದು ಸುವರ್ಣ ಅವಕಾಶ, ನಿಮ್ಮ ಪ್ರೀತಿ ತೋರ್ಸೋಕ್ಕೋಸ್ಕರ. ನಿಮ್ಮ ಮಗನ ಬಿಸ್ನೆಸ್ ಪಾರ್ಟ್ನರ ಏನ್ರಿ ಹತ್ರ ಶೇಖರ್ ಮಾಡ್ತೀರಿ, ತಪ್ಕೊಳ್ರಿ, ಮುದ್ದಾಡ್ರಿ, ನಿಮ್ಮ ಮಗ ಕಂಡ್ರಿ ಅವನು, ಅವ್ರಿಗೆ ಆಮೇಲೆ ಎಲ್ಲ ಮಗುಗೆ ಹೋಗಿ ಶೇಖರ್, ಆಲ್ ದ ವೆರಿ ಬೆಸ್ಟ್ ಟು ಯು ಅಂತ. ಪಕ್ಕದ ಮನೆ ಹುಡುಗನ, ನಿಮ್ಮ ಹುಡುಗ ಕಂಡ್ರಿ, ಪ್ರೀತಿ ತೋರಿಸ್ರಿ. ಅದೇ ಹುಡುಗ ತಪ್ಪು ಮಾಡಿದೆ ಏನೇನೋ ಹೇಳ್ತೀರಾ. ತಾಯಿಗೆ ಬೇಕು ಕೊಡಪ್ಪ. ಮೇಡಮ್, ಏನು ನಿಮ್ಗೆ ಅನಿಸ್ತಾ ಇದೆ ಈ ಹುಡುಗ ಮಾಡ್ತಾ ಇವಾಗ? ನೋಡಿ, 39 ಸೆಕೆಂಡ್, 40 ಸೆಕೆಂಡ್ ಒಳಗಾಗಿ ಹೇಳ್ತಾ ಇದ್ದಾನೆ. ಸರ್, ತುಂಬ ಖುಷಿ ಆಗ್ತದೆ. ಆದರೆ ಎಕ್ಸಾಮಲ್ಲಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದ. ಸಾಧ್ಯವಿಲ್ಲ ಮೇಡಮ್. ಅದೇ ಅಲ್ಲೂ ಮರೆಯಕ್ಕೆ ಸಾಧ್ಯ. ನಮಗೆ ಟೆಕ್ನಿಕ್ ಹೇಳ್ಕೊಟ್ರೆ, ಈಗ ಈ ಟೆಕ್ನಿಕ್ಕಿಂದ ಏನಾದರೂ ತುಂಬ ಸಿಂಪಲ್ ಟೆಕ್ನಿಕ್ ಮೇಡಮ್. ಅವನು ಇಷ್ಟು ಬೇಗ ಕಲಿತಾನೆ ಅಂದರೆ 6 ತಿಂಗಳ ಜೊತೆಗಿದ್ರೆ ಇಡೀ ಟೆಕ್ಸ್ಟ್ ಬುಕ್ಕೆ ನಾವು ರೆಡಿ ಮಾಡ್ಬೋದು. ಅವನ ಹತ್ರ ಕೆಪಾಸಿಟಿ ಇದೆ. ಫಸ್ಟು ಅದು ನಂಬ್ಕೊಳ್ಳಿ. ಅವನ ಹತ್ರ ಕೆಪಾಸಿಟಿ ಇದೆ. ಆ ನಂಬಿಕೆ ಇಟ್ಕೊಂಡು ನಾವು ಎಲ್ಲರಿಗೂ ಕರ್ಕೊಂಡು ಹೋಗಿದ್ದು. ಎವ್ರಿ ಚೈಲ್ಡ್ ಇಸ್ ಬಾರ್ನ್ ವಿತ್ ಯೂನಿಕ್ ಟ್ಯಾಲೆಂಟ್ ಆ್ಯಂಡ್ ಎಬಿಲಿಟಿ. ಆ ನಂಬಿಕೆ ಇಲ್ಲದೆ ಹೋದ್ರೆ ಯಾರಿಗೂ ಪಾಠ ಮಾಡೋಕ್ಕಾಗಲ್ಲ ನಾವು. ಹೌ ಮೆನಿ ಸ್ಟೂಡೆಂಟ್ಸ್, ಎಲ್ಲರೂ ಕಂಡುಬಿಡಿ, ಇಲ್ಲಿ ಕೂತಿರೋ ಎಲ್ಲರೂ ಕಂಡುಬಿಡಿ. ಹೌ ಮೆನಿ ಸ್ಟೂಡೆಂಟ್ಸ್ ಕ್ಯಾನ್ ಡೂ ದಿಸ್ ಟೆಕ್ನಿಕ್? ಪುಟ್ ಹ್ಯಾಂಡ್ ಅಪ್ ಅಂಡ್ ಸೇ ಐ. ನೋಡಿ, ಎಲ್ಲರೂ ಮಾಡಕ್ಕೆ ರೆಡಿ. ಯಾರಿಗಾದ್ರೂ ಇಲ್ಲಿ ಬರಲ್ವಾ? ಯಾರಾದ್ರೂ ಮರ್ತೋಗಿದ್ದೀರಾ? ಯಾರಿಗಾದ್ರೂ ಡಿಫಿಕಲ್ಟಾ? ಎನಿಬಡಿ ಕ್ಯಾನ್ ಡೂ ಇಟ್. ಈಗ ನೀವು ಸೆಲೆಕ್ಟ್ ಮಾಡಿ ಪಬ್ಲಿಕಲ್ಲಿ ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ದ ಪಾಯಿಂಟ್ ಈಸ್ ಹಿಯರ್, ಏನು ಗೊತ್ತಾ, ಸ್ಟಡೀಸನ್ನು ಈಸಿ ಮಾಡೋಣ, ಟೆಕ್ನಿಕ್ಸ್ ಹೇಳ್ಕೊಡೋಣ, ಅವರೆಲ್ಲರೂ ಕೆಪಾಸಿಟಿ ಯೂಸ್ ಮಾಡೋಕ್ಕೆ ದಾರಿ ಮಾಡಿಕೊಡೋಣ. ಕಂಪೇರ್ ಮಾಡೋದು ಬೇಡ. ನೀವು ಹೇಳಲೇಬೇಡಿ ಟೆಕ್ನಿಕ್ ಹೇಳ್ಕೊಡಿ, ಅವ್ನು 90+, 95+ ತೊಗೊಂಬರ್ತಾನೆ. ನೀವು ಕಂಪೇರ್ ಮಾಡೋದು, ಹೊಡಿಯೋದು, ಅವನಿಗೆ ಟೆನ್ಷನ್ ಕೊಡೋದು ಮಾಡಬೇಡಿ. ದಯವಿಟ್ಟು ದಾರಿ ಹೇಳ್ಕೊಡಿ. ಅವನಿಗೆ
ಬ್ಯಾಟ್ ಹಿಡಿಯೋದು ಹೇಳ್ಕೊಟ್ರೆ ಸೆಂಚುರಿ ಹೊಡಿಬೋದು ನಾವು ನೆಕ್ಸ್ಟ್ 6 ತಿಂಗಳಲ್ಲಿ ಒಂದು ವರ್ಷದಲ್ಲಿ ಸೆಂಚುರಿ. ಬ್ಯಾಟ್ ಹಿಡಿಯೋದು ಹೇಳ್ಕೊಡಿ ಫಸ್ಟು, ಅದೇ ಹೇಳ್ಕೊಡಲ್ಲ ನೀವು. ಗುಂಪಲ್ಲಿ ಗೋವಿಂದ ಹೋಗು, ಅವನು 95 ತಗೊಂಡು ನೀನು 95 ತಗೊಂಡು ಟೆಕ್ನಿಕ್ ಹೇಳ್ಕೊಡ್ರಿ. ಲೆಟ್ ಅಸ್ ಗೋ ಥ್ರೂ ಅ ಸಿಸ್ಟಮ್, ದೆನ್ ದೇ ವಿಲ್ ಪರ್ಫಾರ್ಮ್. ಒಂದು ಸಿಸ್ಟಮ್ ಹೇಳ್ಕೊಡಲ್ಲ ನೀವು. ಅವನ ತಾಯಿ ಹೊಟ್ಟೆಯಿಂದಾನೆ ಕಲ್ತ್ಕೊಂಡ್ಬರ್ಬೇಕಾ? ಇಲ್ಲ, ಇಲ್ಲೇ ಕಲಿಯೋದಿಲ್ಲ, ಬಂದು ಹೇಳ್ಕೊಡಿ. ಟೀಚರ್ಸ್ ಕಲ್ತ್ಕೊಂಡು ಹೋಗಿ ಸ್ಕೂಲ್ಸಲ್ಲಿ ಟೆಕ್ನಿಕ್ ಯೂಸ್ ಮಾಡಿ ಪಾಠ ಮಾಡಿದ್ರೆ ಈ ರೀತಿ ಪಾಠ ಮಾಡ್ಬೋದು. ಕಲಿಯಲ್ಲ. ಅವ್ರು ಬೈಬೇಕು, ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂತ ಹೇಳಬೇಕು, ನೀವು ಟ್ಯೂಷನ್ಗೆ ಹಾಕಬೇಕು, ಸರಿನಾ? ಇದು ಸಿಸ್ಟಮ್. ಈ ಸಿಸ್ಟಮ್ಮು, ಇದಕ್ಕೆ ನೀವು ಕಣ್ಣು ಮುಚ್ಚಿ ದುಡ್ಡು ಕೊಡ್ತೀರಾ? ಸಿಸ್ಟಮಿಂದ ಹೊರಗೆ ಬನ್ನಿ. ಯಾಕೆ ಫೇಲ್ ಆಗ್ತಾನೋ? ಚಾನ್ಸ್ ಇಲ್ಲ. ಟೆಕ್ನಿಕ್ ಹೇಳ್ಕೊಡಿ. ಈ ರೀತಿ ಮಾಡ್ತಾರೆ. 25 words 39 seconds. Seconds, not minutes, seconds. ಓಕೆ, ಅಲ್ಲಿ ಒನ್ ಮೋರ್ ಆಪರ್ಚುನಿಟಿ. ಆಮೇಲೆ ನಮ್ಮ ಕಾರ್ಯಕ್ರಮ ಮುಗಿದ ಬಂತು. ಈಗ ನಮ್ಮ ಟೈಮ್ ಇಲ್ಲ ಅಷ್ಟೊಂದು. ತಂದೆಗೆ ಮೈಕ್ ಕೊಡಿ, ಹಾಗೆ ಪರ್ಮಿಷನ್ ಕೊಡಿ. ಮೇಡಮ್ ಮಾತಾಡ್ಬೋದಾ? ಅಲ್ಲಿ ಹೇಳಿ, ಮಾತಾಡಿ ಅಂತ ಹೇಳಿ. ಈಗ ಮಾತಾಡ್ತೀನಿ ಸರ್. ಪರವಾಗಿಲ್ಲ, ನಾನು ಆ್ಯಕ್ಚುಲಿ ತಿಳ್ಕೊಂಡು ಏನು ಹೇಳಲ್ಲ ಅಂತ ತಿಳ್ಕೊಂಡಿದ್ದೆ. ಹೇಳೋದೇ ಇಲ್ಲ ಅಂತ ತಿಳ್ಕೊಂಡಿದ್ರಿ? ಯಾಕೆ ಆ ಥರ ತಿಳ್ಕೊಂಡಿದ್ರಿ? ಅಂದರೆ ಮರಿತಾರಲ್ಲ ಹುಡುಗರು, ಅದರಿಂದ ತಿಳ್ಕೊಂಡಿದ್ದು. ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ. ಏನು ಅನಿಸ್ತು ಅವ್ನು ಮಾಡಾದ್ಮೇಲೆ? ಓಕೆ ಸರ್. ಅವ್ನ ಕೆನ್ನೆಗೆ ಮುತ್ತು ಕೊಡ್ಬೇಕು ನೀವು. ಇಲ್ಲ, ಇದು ಪಬ್ಲಿಕ್ ಟಿವಿ ಪ್ರೋಗ್ರಾಮ್, ಇದು ಫ್ಯಾಮಿಲಿ ಪ್ರೋಗ್ರಾಮ್. ಇದು ನೀವು ಬೇರೆ ಏನು ಮಾಡಕ್ಕೆ ಹೋಗ್ಬೇಡಿ. ನೋಡ್ರಿ, ಗಂಡಸರಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಎಲ್ಲೋ ಹೋಗ್ಬಿಡ್ತಾರೆ. ಅದಕ್ಕೆ ಇವರು ಸರಿಯಾಗಿ ಹೇಳಿದ್ರು, ಕೂತ್ಕೊಳ್ಳಿ ಸ್ವಾಮಿ ಅಂದ್ಬಿಟ್ಟು. ಇವರು ಫಸ್ಟ್ ನಿಮ್ಮ ಮಗುಗೆ ಮುತ್ತು ಕೊಡಿ. ವೆರಿ ಗುಡ್. ಆಕೆನೆ ಒಂದು ಚಿಕ್ಕವನಿದ್ದಾಗ ಕೊಟ್ಟಿದ್ದು, ಈ ನೋಡು ಬರೀ ಬಡ್ದಿದ್ದು ಬೈದಿದ್ದೇವೆ. ಮಿಕ್ಕಿದ್ದು ಮನೆಯಲ್ಲೇ. ಈಗ ಯೋಚನೆ ಮಾಡ್ತಾ ಇದ್ದೀವಿ, ಈಗಲೇ ಬರಬೇಕಾಗಿತ್ತು. ಅವನಿಗೆ ಹುಡುಗನಿಗೆ ಬೈಕ್ ಕೊಡಿ. ನನ್ನ ಟೀಚಿಂಗ್ ಈಸಿ ಇರ್ತೇನಪ್ಪ ನಿನಗೆ? ಎಲ್ಲರೂ ಕಲಿಬೋದು, ಯಾವುದೇ ವಯಸ್ಸಾಗಿದ್ರೂ ಕಲಿಬೋದು. ನಿನ್ನ ಬಗ್ಗೆ ಮಾತಾಡು. ನೀನು ನನ್ನ ಜೊತೆ 6 ತಿಂಗಳಿದ್ದು ನಿನ್ನ ಟೆಕ್ಸ್ಟ್ ಬುಕ್ಕಿಂದ ನಾನು ಈ ಟೆಕ್ನಿಕ್ಸ್ ಹೇಳ್ಕೊಟ್ರೆ ರೆಡಿ ಇದೆಯಾ ನೀನು? ರೆಡಿ. ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ, ಟೀಚರ್ಸ್ ಅಪಿಯರ್ಸ್ ಅಂತ ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ, ಸರಿನಾ? A big round of applause for Pratik for his wonderful work. Absolutely zabardast काम. Okay, now we'll check with one more parent who has come with the family. यार बंदे next family है, यार बंदे लेता है. Okay, बेटा. Oh yeah, we are got one family. कहाँ ही तुम्हारा? साथ में खड़ो जी. क्या security guard तुम्हें? ಹೆಂಡತಿ ಮುಂದೆ ನಿಂತಿದ್ರೆ ಗಂಡ ಹಿಂದೆ ಸೆಕ್ಯೂರಿಟಿ ಗಾರ್ಡ್ ತರ ಕೂತಿದ್ದಾನೆ. ಏನು ಹೆದರ್ಕೊಂಡಿರ್ತಾರಪ್ಪ ಈ ಮದುವೆ ಆಗಿರೋ ಗಂಡಸರು. ನಿಮ್ಮ ಮಗು ಹೆಸರು ಬನ್ನಿ. ರಿಹಾನ್. ಮೈಕ್ ತಗೋ ಮರಿ. ಮೈಕ್. ರಿಹಾನ್, ವಿಚ್ ಸ್ಟ್ಯಾಂಡರ್ಡ್? ಎಸ್ ಮ್ಯಾಮ್, ವಿಚ್ ಸ್ಟ್ಯಾಂಡರ್ಡ್? ವೈ ಮ್ಯಾಮ್? ಆಫ್ಟರ್ ದಿಸ್ ಐ ಗಿವ್ ಆಪರ್ಚುನಿಟಿ. थैंक यू मैम. रिहान, विच स्टैंडर्ड? आता है, बोलती है वो. रेडी ही? जाओ चेयर पर बैठो. जाओ. थैंक यू. बहुत सोचनी आ रही है. जल्दी जाओ, बड़ा टाइम नहीं है हमारे पास. तो मैं वीडियो रिकॉर्डिंग करो. माइक ले लो. हाँ, रिहान, योर टाइम स्टार्ट्स नाउ. Jungle marriage, mango, Caesar, gold coin, neck. No, gold coin. After gold coin, throat. Throat, doctor. Yes. Doctor. Camel. Yes. 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 Aeroplane. Yes. Monkey. Yes. Girl. Yes. Police. Yes. Right. Torches. Torches. Yes. Garden. Explosion. Explosion garden. Cloud. Cloud garden. Yes. Diamond. Diamond bag. Yes. Dream. Yes. Mother. Yes. Water. Yes. Breakfast. Yes. Chicken. Very good. Big round. ಎಲ್ಲರೂ ಎದ್ದಿರ್ಬೇಕು ಚಪ್ಪಾಳೆ. ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿ. ಇದೊಂದು ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ರಿಯಾನ್ ಜಂಪಿಯಪ್ಪ ಅದರ ಸೆಲೆಬ್ರೇಷನ್ ಮಾಡಿ, ಮುದ್ದಾಡಿ, ಸ್ವಲ್ಪ ತಪ್ಕೊಳ್ಳಿ. ಓಕೆ, ನಾ ಐ ವಾಂಟ್ ಆಲ್ ದಿ ಸ್ಟೂಡೆಂಟ್ಸ್ ಹಿಯರ್ ಟು ಸ್ಟ್ಯಾಂಡ್ ಅಪ್ ಆನ್ ದ ಡಾಸ್. ನಿಂತ್ಕೊಳ್ಳಿ. ಓಕೆ, ನಾವು ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಈಗ 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿ ಬಂದಿರೋ ಸ್ಟೂಡೆಂಟ್ಸು ಯಾರಿಗೂ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಮಾಡೋಕ್ಕೆ. ಈಗ ನಿಮ್ಮ ಹತ್ರ ಬರ್ತಾರೆ, ಪೇರೆಂಟ್ಸ್ ಹತ್ರ ಬರ್ತಾರೆ, ನೀವು ಫೋನ್ ತಗೋತೀರಾ, ಅವರು ಕಣ್ಮುಚ್ಚಿರ್ತಾರೆ.
ಈ ವರ್ಡ್ಸನ್ನು ನೀವು ಫೋನಲ್ಲಿ ತಗೊಳ್ಳಿ ಅಥವಾ ಸ್ಕ್ರೀನಲ್ಲೇ ಇರುತ್ತೆ, ಅವರು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ. ಮಾಡಾದ್ಮೇಲೆ ಅವರು ಎಷ್ಟು ಟೈಮಲ್ಲಿ ಹೇಳಿದರು ಅಂತ ನೀವೇ ನೋಡ್ಕೊಳ್ಳಿ. ಎಲ್ಲರೂ ಬಂದು ಮಾಡ್ತಾರೆ. ಈಗ ವೇದಿಕೆ ಮೇಲೆ ಒಬ್ಬೊಬ್ರು ಮಾಡೋಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ, ಇವರಿಗೆಲ್ಲ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ. ಅವ್ರು ಬರ್ತಾರೆ, ನಿಮ್ಮ ಹತ್ರ ನಿಂತ್ಕೊಂಡು ಹೇಳ್ತಾರೆ. ಅವ್ರು ಕರೆಕ್ಟ್ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ಆಮೇಲೆ ಅವ್ರು ಟೈಮ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನನಗೆ ಹೇಳಬೇಕು. ಓಕೆ, ನಾವು ರಿಯಾನ್ ಕ್ಯಾರೆಸ್ अच्छा था क्या ಮೈಕ್ ಮೇ? ಓಕೆ, ನಿಮ್ಗೆ ಇಷ್ಟ ಆಯ್ತಾ ಇವ್ರು ಮಾಡಿರೋ ಕೆಲಸ? ತುಂಬ ಇಷ್ಟ ಆಯಿತು. ಈಗ ಇವನು ಎಲ್ಲರಿಗಿಂತ ಚಿಕ್ಕವನು, 3rd ಸ್ಟ್ಯಾಂಡರ್ಡ್. ಥರ್ಡ್ಗೂ ಜನ ಈಗ ಸೆಕೆಂಡ್ನಿಂದ 3rd ಓದ್ತಾ ಇರೋ ಹುಡುಗ, ಅವನು ಕೂಡ ಇದೆ ವರ್ಡ್ಸನ್ನು, ಅವ್ರು ಸುಮಾರು ಒಂದು 20 ವರ್ಡ್ಸನ್ನು ಕರೆಕ್ಟಾಗಿ ಹೇಳ್ಕೊಂಬಂದು. ಓಕೆ, ನಾವು ಐ ಆಮ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಇವ್ರಿಗೆಲ್ಲ ಒಂದು ಗಿಫ್ಟ್ ಸಿಗ್ತಾ ಇದೆ. ಎಲ್ಲರೂ ಈ ಗಿಫ್ಟನ್ನು ತಗೊಳ್ಳಿ, ತಗೊಂಡೋಗಿ ನಿಮ್ಮ ಪೇರೆಂಟ್ಸ್ ಬಂದಿದ್ರೆ ಇಲ್ಲಿ, ಅಥವಾ ನಿಮ್ಮ ಜೊತೆ ಯಾರಾದರೂ ಬಂದಿದ್ರೆ, ಅಥವಾ ಯಾರು ಬಂದರೆ ಹೋದರೆ ಫ್ರೆಂಡ್ಸ್ ಬಂದಿದ್ರೆ, ಒಬ್ರಿಗೊಬ್ಬರೇ ಟೈಮ್ ಚೆಕ್ ಮಾಡಿ. ಐ ವಾಂಟ್ ಯು ಟು ನೋ ಯುವರ್ ಟೈಮಿಂಗ್. ಹೌ ಮೆನಿ ಸೆಕೆಂಡ್ಸ್ ಆರ್ ಯು ಟೇಕಿಂಗ್, ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್. ಈಗ ನನ್ನ ಬ್ರೋಷರ್ ಇದೆ, ನನ್ನ ವರ್ಕ್ಶಾಪ್ ಡೀಟೇಲ್ಸ್ ಇದೆ, ಫೀಡ್ಬ್ಯಾಕ್ ಫಾರ್ಮ್ ಇದೆ, ಇದನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದು ತಗೊಳ್ಳಿ, ಫಿಲಪ್ ಮಾಡ್ಕೊಳ್ಳಿ. ನಿಮಗೆ 10 ಸೀಟ್ ನಾನು ಈ ಸೆಕ್ಷನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಸುಮಾರು 21 ಜನ ಇಲ್ಲೇ ಇದ್ದಾರೆ ನನ್ನ ಜೊತೆ. ಎಲ್ಲರಿಗೂ ಸೀಟ್ ಕೊಡೋಕ್ಕಾಗಲ್ಲ, ನಾನು ತುಂಬ ಸೆಲೆಕ್ಟಿವ್ ಆಗಿ ತೊಗೊಳ್ತೀನಿ ಸೀಟ್. ಜೂನಿಯರ್ಸು 4th, 5th, 6th, 7th ಜೂನಿಯರ್ ಗ್ರೂಪ್ ಇರುತ್ತೆ ನನ್ನ ಜೊತೆ. 8th, 9th, 10th, 11th, 12thವರೆಗೂ ಸೀನಿಯರ್ ಇರ್ತಾರೆ. ಈಗ ಫಾರ್ಮ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಫಾರ್ಮ್ ಫಿಲಪ್ ಮಾಡಿ, ಬ್ರೋಷರ್ ಇರುತ್ತೆ. ಫಸ್ಟ್ ಆ 10 ಸೀಟಲ್ಲಿ ಒಂದು ಸೀಟ್ ಸಿಕ್ಕಿದ್ರೆ ನೀವು ಕೂಡ ನಮ್ಮ ಜೊತೆ 6 ತಿಂಗಳು ಇರ್ತೀರ. ಅದಾದಮೇಲೆ ನಿಮ್ಮ ಹುಡುಗಿ ಹ್ಯಾಂಡ್ ರೈಟಿಂಗ್, ಮೆಮರಿ, ಅವರ ಟೆಕ್ಸ್ಟ್ ಬುಕ್ಕು, ಅವರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅವ್ರು ನಂಬರ್ 1 ಆಗ್ತಾರೆ. ಪ್ರತಿ ಟೆಸ್ಟಲ್ಲಿ ರಿಸಲ್ಟ್ಸ್ ನೋಡ್ತಾ ಇರ್ತೀರಾ. ಮಿಡ್ ಟರ್ಮ್ವರೆಗೂ ನಾವು ಜೊತೆಗಿರ್ತೀವಿ. ಈ ವರ್ಷ ಬಂದಿರೋ ರಿಸಲ್ಟು ನೆಕ್ಸ್ಟ್ ವರ್ಷ ಬರೋ ರಿಸಲ್ಟ್ ನೋಡಿಕೊಂಡ್ರೆ ನಿಮಗೆ ತುಂಬಾ ಶಾಂತವಾಗುತ್ತೆ. ಇದೆಲ್ಲ ಒಂದು 10 ನಿಮಿಷ 15 ನಿಮಿಷ ಟ್ರೈನಿಂಗ್. 6 ತಿಂಗಳು ಟ್ರೈನಿಂಗ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಪ್ರತಿ ಭಾನುವಾರ ಇರುತ್ತೆ. ನಾವು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಡೆಯುತ್ತೆ. ಫ್ರೈಡೇ ಈವ್ನಿಂಗ್ ಆನ್ಲೈನ್ ಇರುತ್ತೆ, ಸಾಯಂಕಾಲ. ಭಾನುವಾರ ದಿವಸ ಫುಲ್ ಡೇ ಇರುತ್ತೆ, ಆಫ್ಲೈನ್ ಇರುತ್ತೆ. ಡೀಟೇಲ್ಸ್ ಇಲ್ಲಿದೆ, ಫೀಸ್ ಸ್ಟ್ರಕ್ಚರು, ಸಿಲೆಬಸ್ಸು, ಟಾಪಿಕ್ಸ್ ಎಲ್ಲ ಇದರಲ್ಲಿದೆ. ಇದನ್ನ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕೂಡ ಸಿಗ್ಬಿಡುತ್ತೆ. ಸರಿನಾ? ನಿಮ್ಮ ಅನಿಸಿಕೆ ಏನಿದೆ ಅಂತ ನಮ್ಗೆ ಹೇಳಿ. ನೀವೇನೋ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ ನಮ್ಮ ಕಾರ್ಯಕ್ರಮ ಮುಗಿದ ಬಂತು, ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಪಬ್ಲಿಕ್ ಟಿವಿ ಅವರು ನನಗೆ ಅವಕಾಶ ಮಾಡಿಕೊಟ್ರು, ನಿಮ್ಮ ಜೊತೆ ಈ ಸಮಯ ಅವಕಾಶ ಇದ್ದು ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಈ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಒಂದು ಆಪರ್ಚುನಿಟಿ. ಯಾರು ಇಲ್ಲಿ ಬಂದಿರೋ ಪೇರೆಂಟ್ಸು ನಾನೊಂದು ಗಿಫ್ಟ್ ಕೊಡ್ಬೇಕಂತ ಕೇಳಿದ್ದೆ, ನೆನಪಿದೆಯಾ? ಆ ಗಿಫ್ಟ್ ಏನಂತ ಕೇಳಲ್ಲ. ನಿಮ್ಮ ಮಗುವಿಗೆ ಯಾವ ಕಾರಣಕ್ಕೂ ನೀವು ನನಗೆ ಮಾತು ಕೊಡಬೇಕಿರೋ, ಯಾವ ಕಾರಣಕ್ಕೂ ನೀವು ನೆಗೆಟಿವ್ ವರ್ಡ್ಸನ್ನು ಯೂಸ್ ಮಾಡೋಕ್ಕಿಲ್ಲ. ಇವ್ರು ತಪ್ಪು ಮಾಡೇ ಮಾಡ್ತಾರೆ. ಈ ವಯಸ್ಸೇ ತಪ್ಪು ಮಾಡೋ ವಯಸ್ಸು, ಕರೆಕ್ಟಾ? ತಪ್ಪು ಮಾಡಿದ್ರೆ ತಿದ್ದೋ ಅವಕಾಶ